ಸರ್ ನಮಸ್ತೆ. ಹಲೋ ಹಾ, ಸರ್ ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಸರ್ ಪ್ರಶಾಂತ್ ಸರ್ ನಮಸ್ತೆ. ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ ಸರ್ ನಮಸ್ತೆ. ಸ್ಟಾರ್ಟ್ ಮಾಡೋಣಲ್ಲ ಸರ್ ಪ್ರೋಗ್ರಾಮ್? ಹಾ ಓಕೆ ಮೇಡಮ್. ಓಕೆ. ಎಲ್ರಿಗೂ ನಮಸ್ಕಾರ. ಧಾರವಾಡ ಕಟ್ಟೆ ಧಾರವಾಡ ಕಳೆದ 4 ವರ್ಷಗಳಿಂದ ನಿರಂತರವಾಗಿ ಈ ಸಾಹಿತ್ಯ ಸೇವೆಯಲ್ಲಿ ತೊಡಗಿಕೊಂಡಿರುವಂತಹ ವೇದಿಕೆ. ಇಷ್ಟು ಮಟ್ಟದಲ್ಲಿ ಈ ವೇದಿಕೆ ಬೆಳೆದು ಎಲ್ಲರ ಮನೆ ಮಾತಾಗ್ಲಿಕ್ಕೆ ಕಾರಣೀಕರ್ತರು ತಾವೆಲ್ಲರೂ ಕೂಡ ಧಾರವಾಡ ಕಟ್ಟೆಯ ಬಳಗದವರು. ಈಗಾಗಲೇ 339 ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಧಾರವಾಡ ಕಟ್ಟೆ ಇವತ್ತು 340ನೇ ಒಂದು ಕಾರ್ಯಕ್ರಮಕ್ಕೆ ಭಾಜನ ಆಗ್ತಾ ಇದೆ. ಶ್ರೀ ವಾಲ್ಮೀಕಿ ಮಹರ್ಷಿ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಸಿವಿಜಿ ಪಬ್ಲಿಕೇಶನ್ಸ್ ಬೆಂಗಳೂರು ಇವರುಗಳ ಸಹಯೋಗದಲ್ಲಿ ಧಾರವಾಡ ಕಟ್ಟೆ ಶೇಕ್ಸ್ಪಿಯರ್ನ ನಾಟಕಗಳ ಉಪನ್ಯಾಸ ಮಾಲಿಕೆ, ಅದು ಕನ್ನಡದಲ್ಲಿ ಶೇಕ್ಸ್ಪಿಯರ್ನ ಒಟ್ಟು 37 ನಾಟಕಗಳ ಮೇಲೆ ಉಪನ್ಯಾಸವನ್ನ ಜಗರಿಸಬೇಕು ಅಂತ ಒಂದು ಕಾರ್ಯವನ್ನ ಕೈಗೆತ್ತಿಕೊಂಡು ಈಗಾಗಲೇ 16 ನಾಟಕಗಳ ಮೇಲೆ ಉಪನ್ಯಾಸ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಇವತ್ತು 17ನೇ ಒಂದು ಉಪನ್ಯಾಸಕ್ಕೆ ನಾವೆಲ್ಲರೂ ಕೂಡ ಭಾಜನ ಆಗಿದ್ದೇವೆ. ಇವತ್ತಿನ ಈ ಒಂದು ಉಪನ್ಯಾಸದಲ್ಲಿ ಶೇಕ್ಸ್ಪಿಯರ್ನ ಲವ್ಸ್ ಲೇಬರ್ಸ್ ಲಾಸ್ಟ್ ನಾಟಕದ ಕುರಿತಾಗಿ ಮಾತನಾಡಬೇಕು ಅಂತ ಕೇಳ್ಕೊಂಡಾಗ ನಮ್ಮ ಕರೆಯನ್ನ ಮನ್ನಿಸಿ ಇವತ್ತು ಪ್ರಶಾಂತ್ ನಾಯ್ಕ್ HP, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಾಣಾವರ, ಇವರು ಉಪಸ್ಥಿತ ಇದ್ದಾರೆ. ಸರ್ ತಮ್ಗೆ ಧಾರವಾಡ ಕಟ್ಟೆಯ ಬಳಗದವರ ವತಿಯಿಂದ ಹಾಗೆ ಇಲ್ಲಿ ನಡೆದಿರುವಂತಹ ಎಲ್ಲ ಸಾಹಿತ್ಯಾಸಕ್ತರ ಪರವಾಗಿ ಆತ್ಮೀಯ ಸ್ವಾಗತವನ್ನ ಕೋರುತ್ತೇವೆ. ಸ್ವಾಗತ ಸರ್. ಹಾಗೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಡೋನು ಸರ್ಗೂ ಕೂಡ ಆತ್ಮೀಯ ಸ್ವಾಗತವನ್ನ ಕೋರುತ್ತೇವೆ. ಪ್ರಶಾಂತ್ ನಾಯಕ್ ಅವರು ಈಗಾಗಲೇ ಮೊದಲು ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ, ಇಂಗ್ಲಿಷ್ ಉಪನ್ಯಾಸಕರಾಗಿ ತಮ್ಮ ವೃತ್ತಿ ಬದುಕನ್ನ ಪ್ರಾರಂಭ ಮಾಡಿದ್ರು. ಕಳೆದ 1 ವರ್ಷದ ಹಿಂದೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಾಣಾವರದಲ್ಲಿ ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆಯಲ್ಲಿ ನಿರತರಾಗಿದ್ದಾರೆ. ಮಹನೀಯರು ಸಂಶೋಧನಾ ಪ್ರಬಂಧಗಳನ್ನ ಬೇರೆ ಬೇರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲಿ ಮಂಡಿಸಿ ನಿರಂತರವಾಗಿ ತಮ್ಮನ್ನ ತಾವು ಸಂಶೋಧನೆಯಲ್ಲಿ ತೊಡಗಿಕೊಂಡಿರುವಂತಹ ಯುವ ಉಪನ್ಯಾಸಕರು. ಇಂಥ ಮಹನೀಯರು ಇವತ್ತು ಶೇಕ್ಸ್ಪಿಯರ್ನ ಲವ್ಸ್ ಲೇಬರ್ಸ್ ನಾಟಕದ ಕುರಿತಾಗಿ ತಮ್ಮ ಉಪನ್ಯಾಸವನ್ನ ಮಂಡಿಸಲಿದ್ದಾರೆ. ಅವರು ಮೊದಲಿಗೆ 60 ನಿಮಿಷಗಳ ಕಾಲ ತಮ್ಮ ಉಪನ್ಯಾಸವನ್ನ ಮಂಡಿಸ್ತಾರೆ. ನಂತರದಲ್ಲಿ ಅಧ್ಯಕ್ಷರ ಕೆಲವು ಪೂರಕ ಮಾತುಗಳಿರ್ತಾರೆ. ತದನಂತರದಲ್ಲಿ ಚರ್ಚೆಗೆ ಅವಕಾಶ ಇದೆ. ಇಷ್ಟು ಮಾತುಗಳೊಂದಿಗೆ ಸರ್ಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರಿ ಅವರಿಗೆ ಅವರ ಮಾತುಗಳಿಗಾಗಿ ಈ ವೇದಿಕೆಯನ್ನ ನಾನು ಬಿಟ್ಕೊಡ್ತಾ ಇದ್ದೇನೆ. ಸರ್ ಮತ್ತೊಮ್ಮೆ ತಮ್ಗೆ ಸ್ವಾಗತ. ಈಗ ವೇದಿಕೆ ನಿಮ್ಗಾಗಿ ಸರ್. ಥ್ಯಾಂಕ್ ಯು ಮೇಡಮ್. ಮೊದಲಿಗೆ ನನಗೆ ಈ ವೇದಿಕೆಯಲ್ಲಿ ನಿಮ್ ಕ್ಯಾಮ್ರಾ ಸ್ವಲ್ಪ ಸರಿಯಾಗಿ ಇಟ್ಕೊಡ್ರಿ ಸರ್. ಅದು ಆಟೋ ರೊಟೇಟ್ ಆನ್ ಮಾಡಿ ಅಡ್ಡ ಇಟ್ಕೊಳ್ಳಿ ಸರ್, ಅಂದ್ರೆ ಅದು ಎಸ್ ಸರಿ ಇದೆಯಾ ಮೇಡಮ್ ಈಗ? ಇಲ್ಲ ಸರ್, ಅದು ಆಟೋ ರೊಟೇಟ್ ಆನ್ ಮಾಡಿದ್ರೆ ಮಾತ್ರ ಅದು ಕರೆಕ್ಟ್ ಆಗಿ ನಮ್ಗೆ ಇದು ಕಾಣಿಸುತ್ತೆ, ಇಲ್ಲ ಅಂದ್ರೆ ಅಡ್ಡ ಬರುತ್ತೆ. ಈಗ ಸರಿ ಇದೆ ಸರ್, ಪ್ಲೀಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನನಗೆ ಈ ಧಾರವಾಡ ಕಟ್ಟೆ ಎಂಬ ಮಹತ್ವದ ವೇದಿಕೆಯ ಮೇಲೆ ಈ ಒಂದು ಶೇಕ್ಸ್ಪಿಯರ್ ಅವರ ನಾಟಕಗಳ ಉಪನ್ಯಾಸ ಮಾಲಿಕೆ, ಈ ಒಂದು ಸರಣಿಯಲ್ಲಿ ಲವ್ಸ್ ಲೇಬರ್ಸ್ ಲಾಸ್ಟ್ ನಾಟಕದ ಕುರಿತು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಈ ವೇದಿಕೆಯ ಅಧ್ಯಕ್ಷರಾದಂತಹ ಬಸವರಾಜ್ ಡೋನೂರ್ ಸರ್ ಹಾಗೂ ಉಳಿದ ಎಲ್ಲ ಸಂಘದ ಪದಾಧಿಕಾರಿಗಳಿಗೆಲ್ಲ ನನ್ನ ಒಂದು ಧನ್ಯವಾದಗಳು. ಮತ್ತೆ ಈ ವೇದಿಕೆಗೆ ನನ್ನನ್ನು ಪರಿಚಯಿಸಿದ ಕುವೆಂಪು ವಿಶ್ವವಿದ್ಯಾಲಯದ ಪ್ರೊಫೆಸರ್ ರಾಮ್ ಪ್ರಸಾದ್ ಸರ್ ಅವರಿಗೂ ಕೂಡ ನಾನು ಈ ಮೂಲಕ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಈ ಸರಣಿಯಲ್ಲಿ ಕೊಟ್ಟಿರುವಂತಹ ವಿಷಯ ಅಂತಂದ್ರೆ ಇದು ಶೇಕ್ಸ್ಪಿಯರ್ ಅವರ ಲವ್ಸ್ ಲೇಬರ್ಸ್ ಲಾಸ್ಟ್
ಅನ್ನೋ ನಾಟಕ. ಶೇಕ್ಸ್ಪಿಯರ್ ಅವರ 37 ಏನು ನಾಟಕಗಳಿದಾವೆ. ನಾವೀಗ ಶೇಕ್ಸ್ಪಿಯರ್ ಅಂದ ತಕ್ಷಣ ನಮಗೆ ನಾಟಕಗಳು ನೆನಪಾಗುವಂಥದ್ದು ಅವರ ಗ್ರೇಟ್ ಟ್ರಾಜಿಡಿ ನಾಟಕಗಳು. ಮ್ಯಾಕ್ಬೆತ್, ಒಥೆಲೋ, ಹ್ಯಾಮ್ಲೆಟ್, ರೋಮಿಯೋ ಜೂಲಿಯಟ್, ಈ ನಾಟಕಗಳು ಬರ್ತವೆ. ಅವರ ನಾಟಕಗಳನ್ನ ನಾವು ಡಿವೈಡ್ ಮಾಡಿದೀವಿ ಕಾಮಿಡಿ ನಾಟಕಗಳು ಮತ್ತೆ ಟ್ರಾಜಿಡಿ ನಾಟಕಗಳನ್ನಾಗಿ. ಒಂದು ಗಮನಿಸಬೇಕಾಗಿರೋದು ಅಂತಂದ್ರೆ ನಾವು ಶೇಕ್ಸ್ಪಿಯರ್ ಅವರ ಟ್ರಾಜಿಡಿ ನಾಟಕಗಳು ನಮಗೆ ಶೇಕ್ಸ್ಪಿಯರ್ ಅಂದ ತಕ್ಷಣ ನೆನಪಾಗುತ್ತೆ. ಆದ್ರೆ ಶೇಕ್ಸ್ಪಿಯರ್ ಅವರು ತಮ್ಮ ಟ್ರಾಜಿಡಿಯನ್ನ ಎಷ್ಟು ಗಂಭೀರತೆಯಿಂದ ಬರೆದಿದ್ದಾರೋ, ಎಷ್ಟು ಇಂಟೆನ್ಸಿವ್ ಆಗಿ ಕಾಣಿಸುತ್ತೋ ಆ ಟ್ರಾಜಿಡಿ ನಾಟಕಗಳು, ಕಾಮಿಡಿ ನಾಟಕಗಳಲ್ಲೂ ಕೂಡ ಅಷ್ಟೇ ಒಂದು ಕಾಮಿಡಿಗೆ ಬೇಕಾಗಿರುವಂತಹ ಗಂಭೀರತೆಯನ್ನ ಅಥವಾ ಬೇಕಾಗಿರುವಂತಹ ಮೂಲ ಏನಿದೆ ಅದನ್ನ ಒದಗಿಸಿಕೊಟ್ಟಿದ್ದಾರೆ ಆ ನಾಟಕಗಳಿಗೆ. ಟ್ರಾಜಿಡಿಯನ್ನ ಯಾವ ಲೆವೆಲ್ ಅಲ್ಲಿ ನೋಡ್ತೀವೋ, ಎಷ್ಟು ಒಂದು ಪ್ರಾಮುಖ್ಯತೆಯನ್ನ ಕೊಡ್ತೀವೋ, ಕಾಮಿಡಿಗಳಿಗೂ ಅಷ್ಟೇ ಪ್ರಾಮುಖ್ಯತೆಯನ್ನ ಕೊಡುವಷ್ಟು ಮತ್ತೆ ಆ ಒಂದು ಸಮಯದಲ್ಲಿ ಬೇಕಾಗಿರುವಂತಹ ಕಾಮಿಡಿಗೆ ಬೇಕಾಗಿರುವಂತಹ ಮತ್ತೆ ಆಡಿಯನ್ಸ್ ಗಳಿಗೆ ಕಾಮಿಡಿ ನಾಟಕ ಅಂದ್ರೆ ಏನ್ ಬೇಕು, ಎಷ್ಟು ನಗು, ಆಮೇಲೆ ಕಾಮಿಕ್ ಲ್ಯಾಂಗ್ವೇಜ್ಗಳು, ಕಾಮಿಕ್ ಸೀನ್ಗಳು ಏನ್ ಬೇಕು ಅವುಗಳನ್ನ ಸಂಪೂರ್ಣವಾಗಿ ತಮ್ಮ ಕಾಮಿಡಿ ನಾಟಕಗಳಲ್ಲೂ ಕೂಡ ಅವರು ಒದಗಿಸಿಕೊಟ್ಟಿದ್ದಾರೆ. ಹಾಗಾಗಿ ಟ್ರಾಜಿಡಿ ಕಾಮಿಡಿಗಳು ಶೇಕ್ಸ್ಪಿಯರ್ ಅವರ 2 ನಾಟಕಗಳು ಸಮಾನವಾಗಿ ನಿಲ್ತವೆ ಅಂತ ನಾನು ಭಾವಿಸಿದ್ದೀನಿ. ಈ ಒಂದು ನಾಟಕ ಲವ್ಸ್ ಲೇಬರ್ಸ್ ಲಾಸ್ಟ್, ಇದು ಅವರ ಒಂದು ಸಾಹಿತ್ಯದ ಬದುಕಿನಲ್ಲಿ ವಿಶೇಷವಾಗಿ ಸ್ಥಾನವನ್ನ ಗಿಟ್ಟಿಸ್ಕೊಂಡಿದೆ. ಯಾಕೆ ಅಂತಂದ್ರೆ ಶೇಕ್ಸ್ಪಿಯರ್ ಅವರ ಲವ್ಸ್ ಲೇಬರ್ಸ್ ಲಾಸ್ಟ್ ಇದು ಅವರ ಮೊದಲ ಒಂದು ಒರಿಜಿನಲ್ ನಾಟಕ ಅಂತ ವಿಮರ್ಶಕರು ಹೇಳೋ ರೀತಿಯಲ್ಲಿ. ಯಾಕೆ ಅಂತಂದ್ರೆ ಈ ನಾಟಕಕ್ಕೆ ಯಾವುದೇ ಒಂದು ಸೋರ್ಸ್ ಉಪಯೋಗಿಸ್ಕೊಂಡಿಲ್ಲ. ಈಗ ಬೇರೆ ಯಾವುದೇ ಒಂದು ಅವರ ನಾಟಕಗಳನ್ನ ನಾವು ನೋಡಿದ್ರೆ ಅವರು ಗ್ರೀಕ್ ನ ಕೆಲವೊಂದು ಮೈಥಾಲಜಿಸ್ ಗಳನ್ನ ಅಥವಾ ಕೆಲವೊಂದು ನಾಟಕಗಳನ್ನ ಅಥವಾ ಫ್ರೆಂಚ್ ನ ನಾಟಕಗಳನ್ನ ಉಪಯೋಗಿಸ್ಕೊಂಡಿರೋದನ್ನ ನೋಡ್ತೀವಿ. ಆದ್ರೆ ಈ ಲವ್ಸ್ ಲೇಬರ್ಸ್ ಲಾಸ್ಟ್ ನಾಟಕ ಇದೆಯಲ್ಲ, ಇದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಆಧಾರಗಳಿಲ್ಲ. ಅವರ ಸ್ವರಚಿತವಾದಂತಹ ಕಂಪ್ಲೀಟ್ ಆಗಿ ಅವರ ಒಂದು ಸ್ವಕಲ್ಪನೆ ಅನ್ನ ಮಾಡಿಕೊಂಡು ಬರೆದಿರುವಂತಹ ಒಂದು ನಾಟಕ ಇದು ಲವ್ಸ್ ಲೇಬರ್ಸ್ ಲಾಸ್ಟ್. ಅವರು 3 ನಾಟಕಗಳನ್ನ ಯಾವುದೇ ರೀತಿಯ ಆಧಾರವಿಲ್ಲದೆ ಬರೆದಿರುವಂತದ್ದು. ಇದು ಪ್ರಥಮ ನಾಟಕ ಆದ್ರೆ, ಆಮೇಲೆ ಮಿಡ್ ಸಮ್ಮರ್ಸ್ ನೈಟ್ ಡ್ರೀಮ್, ಆಮೇಲೆ ದ ಟೆಂಪೆಸ್ಟ್ ಕೊನೆಯ ನಾಟಕ. ಈ 3 ನಾಟಕಗಳಿಗೆ ಯಾವುದೇ ಒಂದು ಆಧಾರವನ್ನ ಅವರು ತಗೊಳ್ಳದಲೆ ರಚನೆ ಮಾಡಿರುವಂತಹ ನಾಟಕಗಳು. ಹಾಗಾಗಿ ಈ ನಾಟಕಕ್ಕೆ ಒಂದು ವಿಶೇಷ ಸ್ಥಾನವನ್ನ ನಾವು ಕೊಡಬೇಕಾಗಿದೆ. ಈ ಲವ್ಸ್ ಲೇಬರ್ಸ್ ಲಾಸ್ಟ್ ನಾಟಕ ಇದರ ಕಾಲವನ್ನ ನಾವು ನೋಡೋದಾದ್ರೆ ಇದು ಪ್ರಿಂಟೆಡ್ ರೂಪದಲ್ಲಿ ಬಂದಿದ್ದು 1598ರಲ್ಲಿ. ಆದ್ರೆ ಇದು 1991-92ರಲ್ಲಿಯೇ ಇದು ಪ್ರದರ್ಶನಗೊಂಡಿತ್ತು ಅನ್ನೋದು ಒಂದು ಸಂಶೋಧನೆಯಲ್ಲಿ ಗೊತ್ತಾಗಿರುತ್ತೆ. ಇದು ಅವರು ತಮ್ಮ ಒಂದು ನಾಟಕದ ಪ್ರಿಂಟೆಡ್ ರೂಪದಲ್ಲಿ ಬಂದಾಗ ಅದರ ಮೇಲೆ ಒಂದು ಮುಖಪುಟದಲ್ಲಿ ಬರೆದಿದ್ದಾರೆ, ಎ ಪ್ಲೆಸೆಂಟ್ ಕನ್ಸೀಟೆಡ್ ಕಾಮಿಡಿ, ಎ ಪ್ಲೆಸೆಂಟ್ ಕನ್ಸೀಟೆಡ್ ಕಾಮಿಡಿ ಪರ್ಫಾರ್ಮ್ಡ್ ಬಿಫೋರ್ ಹರ್ ಹೈನೆಸ್, ಯಾರು ಎಲಿಜಬೆತ್ ಒಂದನೇ ಎಲಿಜಬೆತ್ ರಾಣಿ ಏನಿದ್ದಾರೆ ಅವರ ಮುಂದೆ ಪ್ರದರ್ಶನ ಮಾಡ್ಲಿಕ್ಕೆ ಅಂತಾನೆ ಈ ನಾಟಕವನ್ನ ಅವರು ರಚನೆ ಮಾಡಿದ್ದು. ಇದು ಕಾಮನ್ ಪೀಪಲ್ಗೋಸ್ಕರ ರಚನೆ ಮಾಡಿದ್ದ ನಾಟಕ ಅಲ್ಲ. ಆಮೇಲೆ ಇದನ್ನ 1598ರಲ್ಲಿ ಇದನ್ನ ಮುದ್ರಣ ರೂಪದಲ್ಲಿ ಪಬ್ಲಿಷ್ ಮಾಡುವಾಗ ಈ ರೀತಿಯಾದ ಮಾಹಿತಿಯನ್ನ ಅವರು ಕೊಡ್ತಾರೆ. ಮತ್ತೆ ಅದಾದ ನಂತರ ಇದು ಪಬ್ಲಿಕ್ ಥಿಯೇಟರ್ಸ್ ಗಳಲ್ಲೂ ಕೂಡ ಕಾಮನ್ ಪೀಪಲ್ ಅವರ ಮುಂದೆನೂ ಕೂಡ ಪ್ರದರ್ಶನ ಆಗುತ್ತೆ. ಆವಾಗ ಈ ನಾಟಕಗಳಿಗೆ ಅವರು ಒಂದು ಸ್ವಲ್ಪ ಬದಲಾವಣೆಯನ್ನ ಪ್ಲೆಸೆಂಟ್ ಕನ್ಸೀಟೆಡ್ ನಾಟಕ ಅಂತ ಅದರ ಮೇಲೆ ಏನ್ ಬರ್ದಿದ್ದಾರೆ, ಮತ್ತೆ ಒಂದ್ ಸ್ವಲ್ಪ ಆಗ್ಮೆಂಟೆಡ್ ಅಂತಾನು ಕೂಡ ವರ್ಡ್ ಉಪಯೋಗಿಸಿದ್ದಾರೆ. ಅಂದ್ರೆ ಬದಲಾವಣೆ ಮಾಡಿದ್ದಾರೆ, ಒಂದ್ ಸ್ವಲ್ಪ ಎನ್ಲಾರ್ಜ್ಮೆಂಟ್ ಮಾಡಿದ್ದಾರೆ, ಕೆಲವೊಂದು ಪದಗಳನ್ನ ಸೇರಿಸಿರುವಂತದ್ದು ಅನ್ನೋದನ್ನ ನಾವು ಗಮನಿಸಬಹುದು. ಆಸ್ ಇಟ್ ವಾಸ್ ಪರ್ಫಾರ್ಮ್ಡ್ ಅಂತ ಹೇಳಿರೋದ್ರಿಂದ ಇದು ಈ ಹಿಂದೆಯೇ ಪ್ರದರ್ಶನ ಆಗಿದೆ. 1ನೇ ಎಲಿಜಬೆತ್ ರಾಣಿಯವರ ಮುಂದೆ ಪ್ರದರ್ಶನಗೊಂಡು ನಂತರ 1598ರಲ್ಲಿ ಇದು ಮುದ್ರಣ ರೂಪದಲ್ಲಿ ಬಂದಂಥದ್ದು. ಇದರ ಒಂದು ಏನು
ಟೈಟಲ್ ನ ಉಪ ಶೀರ್ಷಿಕೆಗಳನ್ನ ನೋಡಿದಾಗ ಇದು ಕನ್ಸೀಟೆಡ್, ಪ್ಲೆಸೆಂಟ್ ಕನ್ಸೀಟೆಡ್ ಅಂತ ಹೇಳ್ತಾನೆ. ಕನ್ಸೀಟೆಡ್ ಅಂದ್ರೆ ಇಮ್ಯಾಜಿನೇಟಿವ್ ವರ್ಡ್ಸ್ಗಳು, ಮೆಟಾಫರ್ಸ್ಗಳು, ಈ ರೀತಿಯಾದ ಫಿಗರ್ಸ್ ಆಫ್ ಸ್ಪೀಚ್ ಗಳನ್ನ ಅತಿ ಹೆಚ್ಚು ಉಪಯೋಗಿಸಿರುವಂತಹ ನಾಟಕ ಇದು. ಇದು ಹಾಗಾಗಿ ನಮ್ಮ ಒಂದು ನಮ್ಮ 20ನೇ ಶತಮಾನದ ಒಬ್ಬ ವಿಮರ್ಶಕ ಹೆರಾಲ್ಡ್ ಬ್ಲೂಮ್ ಅಂತ ಏನು ನಾವು ಒಪ್ಕೊಂಡಿದೀವಿ, ಒಬ್ಬ ಗ್ರೇಟೆಸ್ಟ್ ಕ್ರಿಟಿಕ್, ಅವರು ಹೇಳುವಂಥದ್ದು ಈ ಒಂದು ನಾಟಕದ ಬಗ್ಗೆ ಅವರು ಫೆಂಟಾಸ್ಟಿಕ್ ಲ್ಯಾಂಗ್ವೇಜ್ ಅನ್ನ ಉಪಯೋಗಿಸಿದ್ದಾರೆ ಇದರಲ್ಲಿ ಅಂತ ಹೇಳ್ತಾರೆ. ಅವರು ಎ ಫೆಸ್ಟಿವಲ್ ಆಫ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ ಈ ನಾಟಕವನ್ನ ಕುರಿತು ಹೆರಾಲ್ಡ್ ಬ್ಲೂಮ್. ಫೆಸ್ಟಿವಲ್ ಆಫ್ ಲ್ಯಾಂಗ್ವೇಜ್, ಈ ನಾಟಕವನ್ನ ನೀವು ಓದ್ತಾ ಹೋದ್ರೆ ಬಹಳ ತುಂಬಾ ಚೆನ್ನಾಗಿ ಓದಿಸ್ಕೊಂಡು ಹೋಗುವಂತ ನಾಟಕ ಇದು. ಫೆಸ್ಟಿವಲ್ ಆಫ್ ಲ್ಯಾಂಗ್ವೇಜಸ್ ಅಂತ ಅವರು ಹೇಳಿರುವಂತದ್ದು ಸುಳ್ಳಾಗಲ್ಲ, ಅಷ್ಟು ಅದ್ಭುತವಾದ ಲ್ಯಾಂಗ್ವೇಜ್. ಈ ನಾಟಕಕ್ಕೆ ನಾವು ಅತಿ ಹೆಚ್ಚು ಮಹತ್ವ ಕೊಡೋದ್ರೆ ಈ ಒಂದು ನಾಟಕದಲ್ಲಿ ಉಪಯೋಗಿಸಿರುವಂತಹ ಭಾಷೆ, ಪನ್ ಆಗಿರ್ಬೋದು, ವಿಟ್ಟಿ, ಆಮೇಲೆ ರೊಮ್ಯಾಂಟಿಕ್ ಲ್ಯಾಂಗ್ವೇಜ್ ಇದು ಇನ್ನೊಂದು ಏನ್ ಹೇಳ್ತೀವಿ ಅಂತಂದ್ರೆ ಸಟೈರ್ ಕೂಡ. ಈ ನಾಟಕ ರೊಮ್ಯಾಂಟಿಕ್ ಲ್ಯಾಂಗ್ವೇಜ್ ಮೇಲೆ ಸಟೈರ್ ಆಗಿ ಈ ನಾಟಕವನ್ನು ಉಪಯೋಗಿಸಿದ್ದಾರೆ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಫೆಸ್ಟಿವಲ್ ಆಫ್ ಲ್ಯಾಂಗ್ವೇಜಸ್, ಇದರಲ್ಲಿ ಲ್ಯಾಂಗ್ವೇಜ್ ತುಂಬಾ ಮುಖ್ಯ ಯಾಕೆ ಆಗುತ್ತೆ ಅಂತಂದ್ರೆ ಪ್ರತಿಯೊಬ್ರು ಕೂಡ ಈ ನಾಟಕದ ಪಾತ್ರಧಾರಿಗಳು ಏನು ಮಾತನಾಡ್ತಾರೆ ಅವರೆಲ್ಲ ಏನು ಪುರುಷ ಪಾತ್ರಗಳು ಎಸ್ಪೆಷಲಿ ಅವರು ಮಾತನಾಡುವಾಗೆಲ್ಲ ತಮ್ಮ ಮಾತೆಲ್ಲ ಕಾವ್ಯಾತ್ಮಕವಾದಂತಹ ಮಾತುಗಳನ್ನೇ ಆಡಿರುವಂತದ್ದನ್ನ ನಾವು ನೋಡ್ಬೋದು ಈ ನಾಟಕದಲ್ಲಿ. ಅವರು ತಮ್ಮ ಪ್ರೇಯಸಿಗೆ ಬರೆಯುವಂತಹ ಸಾನೆಟ್ಸ್ ಗಳಾಗಿರ್ಬಹುದು, ಕೆಲವೊಂದು ಒಬ್ರು ಓಡ್ ಕೂಡ ಬರೀತಾರೆ, ಅವುಗಳೆಲ್ಲ ಕಾವ್ಯಾತ್ಮಕವಾಗಿ ಕೂಡಿರುವಂತದ್ದು. ಶೇಕ್ಸ್ಪಿಯರ್ ಅವರು 1592-93 ಅವರ ಪ್ರಥಮ ಒಂದು ಸಾನೆಟ್ಸ್ ಗಳನ್ನ ಬರೆದಿದ್ದಾರೆ ಅಂತ ಗೊತ್ತಾಗಿದೆ. ಆವಾಗ ಈ ನಾಟಕದ ಮೂಲಕ ಅವರು ಸಾನೆಟ್ ಗಳನ್ನ ಅವರು ಬರೆಯೋ ಕಾಲದಲ್ಲಿ ಈ ನಾಟಕವನ್ನ ಕೂಡ ಬರೆದಿದ್ದಾರೆ. ಹಾಗಾಗಿ ಈ ನಾಟಕದಲ್ಲಿ ಅತಿ ಹೆಚ್ಚು ಸಾನೆಟ್ಸ್ ಗಳನ್ನು ಕೂಡ ಅವರು ಉಪಯೋಗಿಸಿದ್ದಾರೆ. ಯಾರು ತಮ್ಮ ಪುರುಷ ಪಾತ್ರಗಳು ತಮ್ಮ ಒಂದು ಲವರ್ಸ್ ಗಳಿಗೆ ಬರೆಯುವಂತಹ ಪತ್ರಗಳಲ್ಲಿ ಕಾವ್ಯವನ್ನ ಬರೆದು ಕೊಡುವಂಥದ್ದು ನಾವು ಗಮನಿಸಬಹುದು. ಹಾಗಾಗಿ ಈ ಒಂದು ನಾಟಕಕ್ಕೆ ನಾವು ಭಾಷೆ ತುಂಬಾ ಮುಖ್ಯವಾಗುತ್ತೆ ಈ ನಾಟಕದಲ್ಲಿ ಅನ್ನೋದನ್ನ ನಾವು ನೋಡಬಹುದು. ಈ ನಾಟಕದ ಈಗ ಸೆಟ್ಟಿಂಗ್, ಈ ನಾಟಕ ಎಲ್ಲಿ ನಡೆಯುತ್ತೆ ಅಂದ್ರೆ ಫ್ರಾನ್ಸ್ ನ ನವಾರೆ ಕಿಂಗ್ಡಮ್ ಅಲ್ಲಿ ನಡೆಯುತ್ತದೆ. ಈ ನವಾರೆ ಕಿಂಗ್ಡಮ್ ಅಲ್ಲಿ ಫರ್ಡಿನಾಂಡ್ ಅನ್ನುವಂತಹ ಒಬ್ಬ ರಾಜ, ಕಿಂಗ್, ಅವನ ಜೊತೆ 3 ಲಾರ್ಡ್ಸ್ ಗಳು ಇರ್ತಾರೆ. ಲಾಂಗ್ವಿಲ್ ಅಂಡ್ ಯಾರು ಬಿರೋನ್, ಲಾಂಗ್ವಿಲ್ ಅಂಡ್ ಡುಮೈನ್, ಈ 3 ಜನ ಲಾರ್ಡ್ಸ್ ಗಳು, ಬಿರೋನ್, ಲಾಂಗ್ವಿಲ್ ಅಂಡ್ ಡುಮೈನ್. ಈ 3 ಲಾರ್ಡ್ಸ್ ಗಳನ್ನ ಅವರ ಜೊತೆಗೆ ಇಟ್ಕೊಂಡು ಫರ್ಡಿನಾಂಡ್ ಒಂದು ಉದ್ದೇಶವನ್ನ ಇಟ್ಕೊಂಡಿರ್ತಾನೆ. ಅವನೊಂದು ಗುರಿ ಏನಪ್ಪಾ ಅಂತಂದ್ರೆ ಈ ನವಾರೆ ಏನು ಈ ಕಿಂಗ್ಡಮ್ ಇದೆ ಇದು ವಂಡರ್ ಆಫ್ ದ ವರ್ಲ್ಡ್ ಆಗಿ ಮಾಡ್ಬೇಕು. ನಾನು ಯಾವ ರೀತಿ ವಂಡರ್ ಆಫ್ ದ ವರ್ಲ್ಡ್ ಮಾಡಬೇಕು ಅಂದ್ರೆ ಈ ಒಂದು ಕಿಂಗ್ಡಮ್ ಅನ್ನ ಒಂದು ಅಕಾಡೆಮಿ ಆಗಿ ನಾನು ಪರಿವರ್ತನೆ ಮಾಡಬೇಕು. ಅಕಾಡೆಮಿ ಅಂದ್ರೆ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕು. ನಾವು ಹೆಚ್ಚು ನಾಲೆಡ್ಜ್ ಅನ್ನ, ನಾವು ಜ್ಞಾನವನ್ನ ಪಡಿಬೇಕು. 3 ವರ್ಷ ನಾವು ಬಹಳ ಕಠಿಣವಾದಂತಹ ಅಧ್ಯಯನವನ್ನ ಮಾಡಬೇಕು ಅನ್ನೋದನ್ನ ಪ್ರಥಮ ಬಾರಿಗೆ ಆರಂಭದಲ್ಲಿ ನಿರ್ಧಾರ ಮಾಡ್ತಾನೆ ಫರ್ಡಿನಾಂಡ್. ಎಲ್ಲರೂ ಕೂಡ ಈ 3 ಲಾರ್ಡ್ಸ್ ಗಳನ್ನ ಜೊತೆಗೆ ಹಾಕೊಂಡು ನೀವು ಎಲ್ಲರೂ ಕೂಡ ಈ ಒಂದು ಪ್ರಮಾಣಕ್ಕೆ ಸಹಿ ಹಾಕ್ಬೇಕು, ಆಣೆ ಮಾಡ್ಬೇಕು. ನೀವೆಲ್ಲ ನನ್ನ ಜೊತೆ 3 ವರ್ಷ ಕಠಿಣವಾದ ಅಧ್ಯಯನ ಮಾಡಿ ಈ ಒಂದು ನಮ್ಮ ಕಿಂಗ್ಡಮ್ ಅನ್ನ ಒಂದು ಅಕಾಡೆಮಿಯಾಗಿ ನಾವು ಬದಲಾಯಿಸಬೇಕು. ನಾಲೆಡ್ಜಿನ ಒಂದು ಪ್ಲೇಸ್ ಕಿಂಗ್ಡಮ್ ಇದು ಅಂತ ಇಡೀ ವರ್ಲ್ಡ್ ಅಲ್ಲಿ ಗೊತ್ತಾಗ್ಬೇಕು. ಇಟ್ ಶುಡ್ ಬಿ ಅ ವಂಡರ್ ಆಫ್ ದ ವರ್ಲ್ಡ್ ಆಗಿ ನಾವು ಮಾಡಬೇಕು. ಹಾಗಾಗಿ ನೀವು ಈಗ ಈ ಒಂದು ಪ್ರಮಾಣಕ್ಕೆ ನೀವು ಸಹಿ ಮಾಡಬೇಕು ಅಂತ ಹೇಳ್ತಾನೆ. ಸರಿ, ಆ ಪ್ರಮಾಣವನ್ನ ಈಗ ಓದ್ತಾನೆ. ಎಲ್ಲರಿಗೂ ಸೈನ್ ಮಾಡೋಕ್ಕಿಂತ ಮುಂಚೆ ಓದ್ಬೇಕಲ್ಲ ಅಗ್ರಿಮೆಂಟ್. ಹಾಗಾಗಿ ಅವನು ಓದುವಾಗ ಏನೇನಿದೆ, ಬಹಳ ಕಠಿಣವಾದಂತಹ ಒಂದು ಅಗ್ರಿಮೆಂಟ್ ಅದು. ಏನೇನಿದೆ ಅದರಲ್ಲಿ? ವಾರಕ್ಕೆ 1 ದಿನ ಸಂಪೂರ್ಣವಾದಂತಹ ಉಪವಾಸ, ದಿನಕ್ಕೆ ಹಗಲು ಕಂಪ್ಲೀಟ್ ಆಗಿ ನಿದ್ದೆಯನ್ನ ಮಾಡಬಾರ್ದು, ಹಗಲೊತ್ತು ಕಂಪ್ಲೀಟ್ ಆಗಿ ಓದುವಂತದ್ದೇ ಕೆಲಸವನ್ನ ಮಾಡಬೇಕು. ರಾತ್ರಿ ಬಂದು ಕೇವಲ 3 ಗಂಟೆ ಮಾತ್ರ ನಿದ್ರೆ ಮಾಡುವಂಥದ್ದು.
ವಾರಕ್ಕೆ ಒಂದು ದಿನ ಉಪವಾಸ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಇದರಲ್ಲಿ, ಇದು ಬಹಳ ಮುಖ್ಯವಾದಂತಹ ಷರತ್ತು ಏನು ಅದರಲ್ಲಿ ಅಂತಂದ್ರೆ, ಆ ಈ ಒಂದು ನಾವು ಓದುವಂತಹ ಈ ಕೇಂದ್ರದ 1 ಮೈಲಿ ಸುತ್ತಮುತ್ತ ಯಾವುದೇ ಒಂದು ಮಹಿಳೆಯ ಒಂದು ಎಂಟ್ರಿ ಆಗಬಾರದು, ಮತ್ತೆ ನಾವು ಯಾವುದೇ ಹುಡುಗಿಯರನ್ನ ಕಣ್ಣೆತ್ತಿ ನೋಡಬಾರದು ಅನ್ನೋದು ಆ ಷರತ್ತಿನಲ್ಲಿ ಇರ್ತದೆ. ಈ ಷರತ್ತನ್ನ ಒಪ್ಪಿಕೊಂಡು ನೀವು 3 ಜನ ಸಹಿ ಮಾಡಬೇಕು. ಯಾಕಂತಂದ್ರೆ ಫರ್ಡಿನ್ಯಾಂಡ್ ಪ್ರಕಾರ ಈ ಒಂದು ಈ ಒಂದು ಪ್ಲೆಜರ್ಸ್ ಗಳನ್ನ ಬಿಟ್ರೆ ಮಾತ್ರ ನಾವು ಶಿಕ್ಷಣವನ್ನ ಪಡಿಲಿಕ್ಕೆ ಅಥವಾ ಜ್ಞಾನವನ್ನ ಪಡಿಲಿಕ್ಕೆ ಆಗುತ್ತೆ. ಈಗಲೂ ಕೂಡ ನಾವು ಕೆಲವರಿಗೆ ಅದೇ ಹೇಳುವಂಥದ್ದು, ಈಗ ಶಿಕ್ಷಣವನ್ನ ಪಡಿಬೇಕು ಅಂತಂದ್ರೆ ಪ್ಲೆಜರ್ ಅನ್ನ ಬಿಡಬೇಕು ಅಂತ ನಾವು ನಮ್ಮ ಸ್ಟೂಡೆಂಟ್ಸ್ಗೆ ಹೇಗೆ ಹೇಳ್ತೀವಲ್ಲ, ನಿದ್ದೆ ಮಾಡಬಾರ್ದು, ಓದ್ಬೇಕು, ಬೇಗ ಎದ್ದೇಳಬೇಕು ಅನ್ನೋ ರೀತಿಯಲ್ಲಿ ಅವನು ಕೂಡ ಷರತ್ತುಗಳನ್ನ ಹಾಕಿದ್ದ. ಅದ್ರ ಜೊತೆಗೆ ಯಾವ ಹುಡುಗಿಯನ್ನು ಕೂಡ ನಾವು 3 ವರ್ಷ ನೋಡಬಾರದು ಅನ್ನೋದು ಆ ಷರತ್ತಲ್ಲಿ ಇರುತ್ತೆ. ಆರಂಭದಲ್ಲಿ ಈ ಲಾಂಗ್ ವಿಲ್ಲೆ ಆಮೇಲೆ ಡುಮೈನ್ ಇಬ್ರು ಕೂಡ ಸಹಿ ಮಾಡ್ತಾರೆ. ಇದನ್ನ ಯಾವುದೇ ರೀತಿಯ ಒಂದು ತಿರಸ್ಕಾರವನ್ನ ಮಾಡದಲೆ, ಒಂದು ಪ್ರಶ್ನೆಯನ್ನ ಮಾಡದಲೆ ಇಬ್ಬರು ಸಹಿ ಮಾಡ್ತಾರೆ. ಈ ಬಿರೋನ್ ಅನ್ನುವಂತಹ ಇನ್ನೊಬ್ಬ ಲಾರ್ಡ್, ಅವರ ಅಟೆಂಡೆಂಟ್ ಯಾರಿದ್ದಾರೆ, ಅವನು ಮಾತ್ರ ಪ್ರಶ್ನೆಯನ್ನ ಮಾಡ್ತಾನೆ. ಯಾಕೆ ಈ ಒಂದು ಇಷ್ಟೊಂದು ಕಠಿಣ ಪರಿಶ್ರಮದಿಂದ ನಾವು ನಾಲೆಡ್ಜ್ ಅನ್ನ ಪಡೆಯುವಂಥದ್ದು, ಯಾಕೆ ಇವೆಲ್ಲ ಷರತ್ತುಗಳು, ಇಷ್ಟೊಂದು ಕಠಿಣವಾದ ಷರತ್ತುಗಳು ಯಾಕೆ ಅಂತ ಹೇಳುವಾಗ ಇದು ಫರ್ಡಿನ್ಯಾಂಡ್ ಅದಕ್ಕೆ ಸಮರ್ಥನೆಯನ್ನ ಕೊಡ್ತಿರ್ತಾನೆ. ಇವೆಲ್ಲ ಪ್ಲೆಜರ್ಸ್ಗಳು ನಮಗೆ ಇದ್ರೆ ನಮಗೆ ಒಂದು ಜ್ಞಾನವನ್ನ ಪಡಿಲಿಕ್ಕೆ ಆಗೋದಿಲ್ಲ, ನಮ್ಮ ಒಂದು ಗಮನ ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ, ಹಾಗಾಗಿ ನಾವು ಓದ್ಬೇಕು ಅಂತಂದ್ರೆ ಇವೆಲ್ಲ ನಮ್ಮಿಂದ ದೂರ ಇರಬೇಕು ಅಂತ ಹೇಳ್ತಾನೆ. ಫರ್ಡಿನ್ಯಾಂಡ್ ಒಂದು ಪ್ರಶ್ನೆಯನ್ನ, ಬಿರೋನ್ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ಹಾಗೆ ಸೊ ನಾವು 3 ವರ್ಷ ಶಿಕ್ಷಣ ಆದ ಮೇಲೆ ಏನು ಸಾಧಿಸ್ಲಿಕ್ಕೆ ನಾವು ಇಷ್ಟು ಕಠಿಣ ಪರಿಶ್ರಮ ಮಾಡಬೇಕು, ವಾಟ್ ಈಸ್ ದ ಎಂಡ್ ಆಫ್ ದ ಸ್ಟಡಿ, ವಾಟ್ ಈಸ್ ದ ಪಾಯಿಂಟ್ ಆಫ್ ದ ಸ್ಟಡಿ ಅಂತ ಕೇಳ್ತಾನ ಅವನು. ಶಿಕ್ಷಣದಿಂದ ಏನಾಗುತ್ತೆ? ಅದಕ್ಕೆ ಫರ್ಡಿನ್ಯಾಂಡ್ ಉತ್ತರ ಕೊಡ್ತಾನ ಅವನು, ನಮಗೆ ಏನು ಗೊತ್ತಿಲ್ವೋ ಅದನ್ನ ತಿಳ್ಕೊಳ್ಳಿಕ್ಕೆ ಅಂತ ನಾವು ಶಿಕ್ಷಣವನ್ನ ಪಡಿಬೇಕು. ನಮಗೇನು ಗೊತ್ತಿರಲ್ಲ ಅದನ್ನ ತಿಳ್ಕೊಳ್ಳೋದೇ ಒಂದು ಅಧ್ಯಯನ, ಹಾಗಾಗಿ ನಾವು ಓದ್ಬೇಕು. ಹಾಗಾಗಿ ನೀನು ಸಹಿ ಮಾಡ್ಲಿಲ್ಲ ಅಂತಂದ್ರೆ ಬೇಕಾದ್ರೆ ನೀನು ಹೋಗ್ಬಹುದು, ನಂದೇನು ಫೋರ್ಸ್ ಇಲ್ಲ ಅಂತಾನೆ ಹೇಳ್ತಾನೆ. ಕೊನೆಗೆ ಒಪ್ಕೊಳ್ತಾನ ಅವನು. ಓಕೆ, ನನಗೆ ಏನೇನು ಗೊತ್ತಿಲ್ಲ ಅವನ್ನ ತಿಳ್ಕೊಬೇಕು ಅಂದ್ರೆ ಅವನು ಬೇರೆ ರೀತಿಯಲ್ಲೇ ಅವನು ಅದನ್ನ ತಿಳ್ಕೊಂಡಿರ್ತಾನೆ. ನಾನು ಯಾವ್ದು ಒಂದು ಅಂದ್ರೆ ಅವನು ಅದನ್ನ ಹೇಳ್ತಾನೆ, ಬ್ಯೂಟಿಫುಲ್ ವಿಮೆನ್ ಅನ್ನ ನಾನು ಯಾರು ನನ್ನಿಂದ ಒಂದು ಫಾರ್ಬಿಡನ್ ಆಗಿದೆ ಅವರನ್ನ ನೋಡ್ಬೇಕು ಅಂತಂದ್ರು ನಾನು ಶಿಕ್ಷಣವನ್ನ ಪಡಿಬೇಕೇನೋ ಅನ್ನುವಂತ ಒಂದು ಆಸೆಯಲ್ಲೆಲ್ಲ ಅವನು ಕೊನೆಗೆ ಅವನು ಆ ಓತ್ಗೆ ಸೈನ್ ಮಾಡ್ತಾನೆ. ಅವನು ಸೈನ್ ಮಾಡಿದ ತಕ್ಷಣ ಅವನಿಗೊಂದು ನೆನಪಾಗುತ್ತೆ. ಏನು ಅಂತಂದ್ರೆ, ಫ್ರಾನ್ಸಿನ ರಾಣಿ ಅವಳು ಯಾವುದೋ ಒಂದು ಡಿಪ್ಲೊಮ್ಯಾಸಿ ಇದರ ಒಂದು ದೇಶದ ಒಂದು ಸಂಬಂಧಪಟ್ಟಂತಹ ಇವರ ಒಂದು ನವಾರೆ ಮತ್ತೆ ಅವರ ಒಂದು ಕಿಂಗ್ಡಮ್ಗೆ ಸಂಬಂಧಪಟ್ಟಂತಹ ಒಂದು ವಿಷಯದ ಮೇಲೆ ಅವರ ತಂದೆ ಈ ಫರ್ಡಿನ್ಯಾಂಡ್ ಅವರ ತಂದೆಗೆ ಏನೋ ಸಾಲ ಕೊಡಬೇಕಾಗಿತ್ತು, ಆ ವಿಷಯಕ್ಕೆ ಅವ್ರು ಬರ್ತಾ ಇದ್ದಾರೆ ಅನ್ನೋದು ಹೇಳ್ತಾನ ಅವನು. ಈಗ ನಿಮ್ಮ ಪ್ರಮಾಣ ಇಲ್ಲಿಗೆ ಈ ಫಸ್ಟ್ ದಿನಾನೇ ಬ್ರೇಕ್ ಆಗುತ್ತಲ್ಲ, ಈಗ ಬ್ರೇಕ್ ಮಾಡ್ಲೇಬೇಕು. ಯಾಕೆ ಅಂತಂದ್ರೆ ಈ ಒಂದು ದೇಶಕ್ಕೆ ಸಂಬಂಧಪಟ್ಟಿದ್ದು, ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದ ಒಂದು ಅಗ್ರಿಮೆಂಟ್ ಬಗ್ಗೆ ಮಾತಾಡ್ಲಿಕ್ಕೆ ಅಂತ ಫ್ರಾನ್ಸ್ ಅವರು ಲೇಡಿ ಪ್ರಿನ್ಸೆಸ್ ಬರ್ತಾ ಇದ್ದಾಳೆಲ್ಲ, ಹಾಗಾಗಿ ಈಗ ಏನ್ ಮಾಡ್ತೀರಾ ಅಂತ ಕೇಳಿದಾಗ ಕಿಂಗ್ ಅವಾಗ ನೆನಪಿಸ್ಕೊಂಡು, ನಾನು ಮರ್ತೇ ಬಿಟ್ಟಿದ್ನಲ್ಲ ಇದನ್ನ ಅಂತ ಹೇಳ್ತಾನೆ. ಅವಾಗ ಇವನು ನೋಡಿ, ಇದೆ ಶಿಕ್ಷಣ ಅಂತಂದ್ರೆ ನಾವು ಏನು ಏನ್ ಮಾಡ್ಬೇಕಾಗಿದೆಯೋ ಅದನ್ನ ಮರೆಸುತ್ತೆ, ಮತ್ತೆ ನಾವು ಏನೇನು ಮಾಡಬಹುದು ಅನ್ನೋದನ್ನೆಲ್ಲ ಏನ್ ಗೊತ್ತಿಲ್ಲ ಅದನ್ನ ತಿಳ್ಕೊಳಕ್ ಹೋಗ್ತೀವಲ್ಲ, ನಾವು ಈಗ ಇಂಪಾರ್ಟೆಂಟ್ ಆಗಿ ಏನ್ ಮಾಡ್ಬೇಕಿದೆ ಅದನ್ನೇ ಮರೆಸುತ್ತೆ. ನೋಡಿ, ನೀವೀಗ ಅವ್ರ ಜೊತೆ ಮಾತಾಡ್ಬೇಕಾಗಿದೆ, ನೀವು ಅದನ್ನೇ ಮರೆಸಿದೆ ನೋಡಿ ನಿಮ್ಮ ಶಿಕ್ಷಣ ಅಂತ ಒಂದು ವಿಡಂಬನೆ ಅಣುಕ್ಸೋದವನು ಎಜುಕೇಶನ್ಗೆ ಸಂಬಂಧಪಟ್ಟಿದಂಗೆ ಅಣಕಿಸ್ತಾನೆ. ಅವಾಗ ಫರ್ಡಿನ್ಯಾಂಡ್ ಹೇಳ್ತಾನೆ, ಒಂದು ವರ್ಡ್ ಯೂಸ್ ಮಾಡ್ತಾನೆ, ಮಿಯರ್ ನೆಸೆಸಿಟಿ. ಐ ವಿಲ್ ಬ್ರೇಕ್ ದಿಸ್ ಓತ್ ಫಾರ್ ಮಿಯರ್ ನೆಸೆಸಿಟಿ. ಅವಶ್ಯಕತೆ ಇದ್ದಾಗ ಕೆಲವೊಮ್ಮೆ ಇದನ್ನ ಬ್ರೇಕ್ ಮಾಡಬಹುದು ಅನ್ನೋಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕೊನೆಗೆ.
ಈ ರೀತಿಯಾಗಿ ಅವರು ಬರ್ತಾರೆ ಅನ್ನುವಂಥದ್ದು ಸುದ್ದಿ ಆಗುತ್ತೆ. ಅವ್ರು ಬಂದಾಗ ನಾವು ಓಕೆ ಇದನ್ನ ಈ ಓತನ್ನ ಬ್ರೇಕ್ ಮಾಡೋಣ ನೆಸೆಸಿಟಿ ಇದ್ದಾಗ ಅನ್ನೋದನ್ನ ಹೇಳುತ್ತಿರುವಾಗ ಇದರಲ್ಲಿ ಇನ್ನು ಇಬ್ರು ಕಾಸ್ಟ್ ಇದರಲ್ಲಿ ಇದೆ. ಇನ್ನು ಎರಡು ಯಾರು ಇವರು ಆರ್ಮ್ಯಾಡೋ ಅನ್ನುವಂತ ಒಬ್ಬ ವ್ಯಕ್ತಿ, ಅವನು ಸ್ಪೇನ್, ಅವನು ಆರ್ಮ್ಯಾಡೋ. ಇನ್ನೊಬ್ಬ ಕಾಸ್ಟಾರ್ಡ್ ಅಂತ ಒಬ್ಬ ಕ್ಲೌನ್, ಅವನೊಬ್ಬ ಜೋಕರ್, ಒಬ್ಬ ಕ್ಲೌನ್ ಅವನು. ಕಾಸ್ಟಾರ್ಡ್ ಆ ಒಂದು ರಾಜ್ಯದಲ್ಲಿ ಜಾಕ್ವೆನಿಟಾ ಅನ್ನುವಂತ ಒಂದು ಅನ್ಎಜುಕೇಟೆಡ್ ಗರ್ಲ್, ಅವಳ ಜೊತೆ ಮಾತಾಡ್ತಾ ಇದ್ದಾನೆ ಅನ್ನೋದನ್ನ ಬಂದು ವಿಷಯವನ್ನ ಹೇಳ್ತಾನೆ ನೆಕ್ಸ್ಟ್ ಡೇ. ಈ ಒಂದು ಏನು ಯಾವ ಒಬ್ಬ ಪುರುಷನು ಕೂಡ ಅಲ್ಲಿ ಮಾತನಾಡಬಾರ್ದು, ಯಾವ ಹುಡುಗಿಯರ ಜೊತೆನೂ ಮಾತಾಡಬಾರ್ದು ಅನ್ನೋದು ತೀರ್ಮಾನ ಆಗಿರುತ್ತೆ. ಅವಾಗ್ಲೇ ಈ ಕಾಸ್ಟರ್ಡ್ ಅನ್ನೋಂತ ಒಬ್ಬ ವ್ಯಕ್ತಿ, ಒಬ್ಬ ಕ್ಲೌನ್, ಜಾಕ್ವೆನಿಟಾ ಅಂತ ಒಬ್ಬ ಅನ್ಎಜುಕೇಟೆಡ್ ಇಲ್ಲಿಟ್ರೇಟ್, ಓದ್ಲಿಕ್ಕೆ ಬರ್ದೇ ಇರುವಂತಹ ಒಂದು ಹುಡುಗಿ, ಆ ಜಾಕ್ವೆನಿಟಾ ಜೊತೆ ಮಾತಾಡ್ತಾ ಇದ್ದ ಅಂತ ಅವನನ್ನ ಕರ್ಕೊಂಡ್ ಬರ್ತಾನೆ. ಅವಾಗ ಈ ಕಾಸ್ಟರ್ಡ್ ಕಾಸ್ಟರ್ಡ್ಗೆ ಕೇಳ್ತಾನೆ, ನೀನ್ ಮಾತನಾಡ್ತಾ ಇದ್ದ ಅಲ್ಲಿ ಅಂತ. ಅವನು ಆರಂಭದಲ್ಲಿ ಯಾರು ನಾನಾ ಅಂತ ಒಂದು 4-5 ಸಲ ಕೇಳುವಂಥದ್ದು. ಹೀಗಾಗಿ ವರ್ಡ್ ಪ್ಲೇ ಅಂತ ಅದಕ್ಕೆ ಹೇಳೋದು. ಇದರಲ್ಲಿ ಲ್ಯಾಂಗ್ವೇಜ್ ಜೊತೆ ತುಂಬಾ ಪ್ಲೇ ಥಿಂಗ್ ಆಗಿ ಲ್ಯಾಂಗ್ವೇಜ್ ಅನ್ನ ಉಪಯೋಗಿಸ್ತಾರೆ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಇದರಲ್ಲಿ. ನೀನ್ ಮಾತಾಡ್ತಾ ಇದ್ದ ಇದರಲ್ಲಿ ಅಂತ ಕೇಳ್ತಾನೆ. ಯಾರ ಜೊತೆ ಮಾತಾಡ್ತಿದ್ದೆ ನಾನು? ನೀನು ಆ ವೆಂಚ್ ಅಂತ ವರ್ಡ್ ಅನ್ನ ಉಪಯೋಗಿಸ್ತಾನೆ. ವೆಂಚ್, ಎ ಸೆಕ್ಸುಯಲಿ ಅಟ್ರಾಕ್ಟಿವ್ ವುಮನ್. ವೆಂಚ್ ಜೊತೆ ನೀನ್ ಮಾತಾಡ್ತಿದ್ದೆ, ಹಾಗಾಗಿ ನಿನಗೆ ಶಿಕ್ಷೆಯನ್ನ ಕೊಡಬೇಕಾಗುತ್ತೆ. ಯಾಕೆಂತಂದ್ರೆ ನಾವು ಯಾವುದೇ ಒಂದು ಮಹಿಳೆಯರ ಜೊತೆ ಮಾತನಾಡಬಾರ್ದು ಅಂತ ಒಂದು ಷರತ್ತು ಇರೋದ್ರಿಂದ ವೆಂಚ್ ಜೊತೆ ನೀನ್ ಮಾತಾಡ್ತಿದ್ದೆ ಅಂತ, ಹಾಗಾಗಿ ನಿನಗೆ 1 ವರ್ಷ ಜೈಲಿಗೆ ಹಾಕ್ಬೇಕಾಗುತ್ತೆ. ವೆಂಚ್ ಜೊತೆ ನಾನು ಮಾತಾಡ್ತಿರ್ಲಿಲ್ಲ, ಡ್ಯಾಮ್ಸೆಲ್ ಜೊತೆ ಮಾತಾಡ್ತಿದ್ದೆ ಅಂತ ಹೇಳ್ತಾನೆ. ಡ್ಯಾಮ್ಸೆಲ್ ಅನ್ನೋದು ಕೂಡ ಇನ್ನೊಂದು ವರ್ಡ್ ಅಷ್ಟೇ, ಮಹಿಳೆಗೆ ಉಪಯೋಗಿಸಿರುವಂತದ್ದು. ಡ್ಯಾಮ್ಸೆಲ್ ಜೊತೆ ಮಾತಾಡ್ತಿದ್ದೆ ಅಂತ. ಡ್ಯಾಮ್ಸೆಲ್ ಕೂಡ ಬೇರೆ ಅರ್ಥ ಅಲ್ಲಪ್ಪ, ಡ್ಯಾಮ್ಸೆಲ್ ವೆಂಚ್ ಎಲ್ಲ ಒಂದೇ ಅರ್ಥ ಅಂತ ಹೇಳ್ತಾನೆ. ಹಾಗಾದ್ರೆ ನಾನು ಡ್ಯಾಮ್ಸೆಲ್ ಜೊತೆ ಅಲ್ಲ, ವರ್ಜಿನ್ ಜೊತೆ ಮಾತಾಡ್ತಿದ್ದೆ ಅಂತ ಹೇಳ್ತೇನೆ. ವರ್ಜಿನ್ ಕೂಡ ಅದೇ ಅರ್ಥವನ್ನ ಕೊಡ್ತದೆ, ಆಗ ನೀನು ಅದಕ್ಕೂ ಅದೇ ಶಿಕ್ಷೆ ಅಪ್ಲೈ ಆಗುತ್ತೆ ಅಂತ. ಆಗ ಅದೇ ಶಿಕ್ಷೆ ಆಗುತ್ತಾ? ಹಾಗಾದ್ರೆ ವರ್ಜಿನ್ ಜೊತೆ ಅಲ್ಲ, ನಾನು ಮೇಡ್ ಜೊತೆ ಮಾತಾಡ್ತಾ ಇದ್ದೆ ಅಂತ. ಹೀಗೆ ಪದಗಳನ್ನ ಬದಲಾವಣೆ ಮಾಡ್ತಾ ಹೋಗ್ತಾನೆ. ವರ್ಜಿನ್ ಜೊತೆ ಅಲ್ಲ, ನಾನು ಮೇಡ್ ಜೊತೆ ಮಾತಾಡ್ತಾ ಇದ್ದೆ ಅಂತ. ಹಾಗಾಗಿ ಮೇಡ್ ಅನ್ನೋದಕ್ಕೆ ಸ್ವಲ್ಪ ನಿನಗೆ ಶಿಕ್ಷೆ ಕಡಿಮೆ ಆಗಬಹುದು, ಆದ್ರೆ ಎಲ್ಲರೂ ಕೂಡ ಹುಡುಗಿಯರೇ ಆಗಿರೋದ್ರಿಂದ ನಿನಗೆ 1 ವಾರ ಬ್ರೆಡ್ ಮಾತ್ರ ಕೊಡ್ತೀವಿ, ಜೈಲಿಗೆ ಹಾಕ್ತೀವಿ, ಬ್ರೆಡ್ ಮಾತ್ರ ಕೊಟ್ಟು 1 ವಾರ ಜೈಲಿಗೆ ಹಾಕ್ತೀವಿ ಅಂತ ಹೇಳ್ತಾನೆ. ಫರ್ಡಿನಾಂಡ್ ಹೇಳ್ತಾನೆ, ಶಿಕ್ಷೆಯನ್ನ ಪ್ರಕಟ ಮಾಡ್ತಾನೆ. ನೀವು 1 ವಾರ ಜೈಲಿಗೆ ಹಾಕಿ ಬ್ರೆಡ್ ಕೊಡೋ ಬದಲಿಗೆ ನನಗೆ 1 ತಿಂಗಳೇ ಹಾಕ್ಬಿಡಿ, ಮಟನ್ ಕೊಟ್ಬಿಡಿ ಸಾಕು, ನನಗೆ 1 ತಿಂಗಳು ನಾನು ಜೈಲಲ್ಲಿ ಇರಕ್ ಸಿದ್ಧನಾಗಿದ್ದೀನಿ, ಮಟನ್ ಕೊಡಿ ಅಂತ ಹೇಳೋವಂತ ಮಾತು. ಇದರಲ್ಲಿ ಕಾಮಿಕ್ ಲ್ಯಾಂಗ್ವೇಜಸ್ಗಳು ಈ ರೀತಿಯಾಗಿ ಉಪಯೋಗಿಸ್ತಾ ಹೋಗ್ತಾರೆ. ಆ ಸಮಯದಲ್ಲಿ ಹೀಗೆ ಅವನಿಗೆ ಹೋಗಿ ಜೈಲಿಗೆ ಹಾಕ್ತಾರೆ. ಯಾರಿಗೆ? ಆರ್ಮಾಡೋಗೆ ಆ ಜವಾಬ್ದಾರಿಯನ್ನ ಕೊಡ್ತಾನೆ. ಈ ಕಾಸ್ಟರ್ಡ್ ಅನ್ನ 1 ವಾರ ನೀನು ಜೈಲಲ್ಲಿ ಇಡಬೇಕು, ಇವನ ಮೇಲೆ ಒಂದು ಕಣ್ಣನ್ನ ಇಡಬೇಕು ಅಂತ ಆರ್ಮಾಡೋಗೆ ಒಂದು ಜವಾಬ್ದಾರಿಯನ್ನ ಫರ್ಡಿನಾಂಡ್ ಕೊಡ್ತಾನೆ. ಇಲ್ಲಿ ಏನಾಗಿದೆ ಅಂತಂದ್ರೆ, ಈ ಕಾಸ್ಟರ್ಡ್ ಜಾಕ್ವೆನಿಟಾ ಜೊತೆ ಮಾತಾಡ್ತಾ ಇದ್ದ ಅಂತ ಕಾಸ್ಟರ್ಡ್ಗೆ ಜೈಲಿಗೆ ಹಾಕಿಸ್ತಾರೆ, ಆರ್ಮಾಡೋಗೆ ಜವಾಬ್ದಾರಿಯನ್ನ ಕೊಡ್ತಾನೆ. ಬಟ್ ಆರ್ಮಾಡೋ ಕೂಡ ಜಾಕ್ವೆನಿಟಾಗೆ ಅಟ್ರಾಕ್ಟಿವ್ ಆಗಿರ್ತಾನೆ. ಜಾಕ್ವೆನಿಟಾ ಮೇಲೆ ಆರ್ಮಾಡಿಗೂ ಕೂಡ ಒಂದು ಲವ್ ಫೀಲಿಂಗ್ ಬಂದಿರ್ತದೆ. ಹಾಗಾಗಿ ಅವನಿಗೆ ಅದು ನಂತರ ಹೇಳ್ತೀನಿ, ಅದು ಜೈಲಿಗೆ ಅವನನ್ನ ಇಟ್ಟು 1 ವಾರ ನೋಡ್ತಾ ಇರ್ತಾನೆ ಅವನು. ಆರ್ಮಾಡೋ ಒಂದು ದಿನ ನೋಡ್ತಿರ್ತಾನೆ. ಆ ಸಮಯದಲ್ಲಿ ಈ ಒಂದು ಯಾರು ಫ್ರಾನ್ಸಿನ ಪ್ರಿನ್ಸೆಸ್ ಬರ್ತಾರೆ. ಪ್ರಿನ್ಸೆಸ್ ಮತ್ತೆ ಅವ್ರ ಜೊತೆ ಇನ್ನೂ 3 ಜನ ಅಟೆಂಡೆಂಟ್ಸ್. ಇಲ್ಲಿ ಫರ್ಡಿನಾಂಡ್ ಜೊತೆ ಲಾಂಗ್ವಿಲ್ಲೆ, ಡುಮೈನ್, ಬಿರೋನ್ ಇದ್ದಾರೆ. ಅಲ್ಲಿ ಫ್ರಾನ್ಸಿನ ರಾಣಿ ಬರ್ತಾಳೆ, ಅವಳ ಜೊತೆನೂ 3 ಜನ, ಮತ್ತೆ ಪ್ರಿನ್ಸೆಸ್ ಜೊತೆ 3 ಜನ ಅಟೆಂಡೆಂಟ್ಸ್ ಕೂಡ ಬರ್ತಾರೆ. ಕ್ಯಾಥರಿನ್ ಆಗಿರ್ಬೋದು, ಅವರು ಕ್ಯಾಥರಿನ್, ರೋಸಲಿನ್ ಮಾರಿಯಾ, ಕ್ಯಾಥರಿನ್, ಈ 3 ಜನ ಅವ್ರ ಜೊತೆ ಬಂದಿರ್ತಾರೆ. ಸೊ ಈಗ ಹೋಗಿ ಅಲ್ಲಿ ಮಾತನಾಡ್ಬೇಕು ಅವ್ರ ಜೊತೆ.
ಸೊ ಅವರನ್ನ 1 ಮೈಲಿ ದೂರನೇ ಇಟ್ಟಿರುವಂತ ಅವರಿಗೆ ಒಬ್ಬ ಬಾಯಟ್ ಬಂದಿರ್ತಾನೆ. ಬಾಯಟ್ ಅನ್ನುವಂತ ವ್ಯಕ್ತಿ ಅವ್ರ ಜೊತೆ ಫ್ರಾನ್ಸಿನ ರಾಣಿಯವರು ಒಬ್ಬ ಪುರುಷನನ್ನ ಕರ್ಕೊಂಡ್ ಬಂದಿರ್ತಾರೆ. ಅವರಿಗೆ ವಿಷಯ ಗೊತ್ತಿರುತ್ತೆ, ಅವರು ಮಹಿಳೆಯರಿಗೆ ಅಲ್ಲಿ ಎಂಟ್ರಿ ಆಗಕ್ಕೆ ಬಿಡಲ್ವಂತೆ ಅವರ ಒಂದು ಜಾಗಕ್ಕೆ ಅಂತಂದಾಗ ಒಬ್ಬ ಬಾಯಟ್ ಅನ್ನ ಕರ್ಕೊಂಡ್ ಬಂದಿರ್ತಾರೆ. ಬಾಯಟ್ ಬಂದು ವಿಷಯವನ್ನ ಹೇಳ್ತಾನೆ, ನಮ್ಮ ಪ್ರಿನ್ಸೆಸ್ ಅವರೆಲ್ಲ ಬಂದಿದ್ದಾರೆ, ನೀವು ಬಂದು ಮಾತಾಡಿ ಅಂತ. ಸೊ ಇವನು ಹೋಗ್ತಾನೆ ಫರ್ಡಿನಾಂಡ್, ಹೋಗಿ ಮಾತಾಡ್ಲಿಕ್ಕೆ ಹೋದಾಗ ನೀವು ಇನ್ನು ಬಾಕಿ ಹಣವನ್ನ ಕೊಟ್ಟಿಲ್ಲ ಅಂತ ಕೇಳ್ತಾನೆ. ಇಲ್ಲ, ನಾವು ಎಲ್ಲ ಹಣವನ್ನ ತೀರ್ಮಾನ ಮಾಡಿನೇ ಕೊಟ್ಟಿದೀವಿ, ನಾವು ಬೇಗ ಹೋಗ್ಬೇಕು, ಇವತ್ತೇ ವಾಪಸ್ ಹೋಗ್ಬೇಕು, ಎಲ್ಲ ಸೆಟಲ್ಮೆಂಟ್ ಮಾಡ್ಕೊಳ್ಳಿ ಅಂತ ಏನೋ ಒಂದು ಸಾಲದ ವಿಷಯ ಮಾತನಾಡ್ತಾ ಇರ್ತಾರೆ. ಫರ್ಡಿನಾಂಡ್ ಇಲ್ಲ, ನಿಮ್ಮ ಹಣ ಇನ್ನು ಬಂದಿಲ್ಲ ಅಂದಾಗ ಅದಕ್ಕೆ ರೆಸಿಪ್ಟ್ ಅನ್ನ ಕೊಡಿ ಅಂತ ಕೇಳ್ತಾನೆ. ಸೊ ಹಾಗಾಗಿ ರೆಸಿಪ್ಟ್ ಬರ್ಲಿಕ್ಕೆ ಸ್ವಲ್ಪ ದಿನ ಆಗುತ್ತೆ, ತುಂಬಾ ದಿನಗಳು ಬೇಕು ರೆಸಿಪ್ಟ್ ಬರ್ಲಿಕ್ಕೆ. ಅದು ಬರೋವರೆಗೂ ನಾವು ಇಲ್ಲೇ ಇರಬೇಕಾಗುತ್ತೆ ಅಂತ ಹೇಳ್ತಾನೆ. ಇರಬಹುದು, ನೀವು ಇಲ್ಲೇ ಇರಬಹುದು ರೆಸಿಪ್ಟ್ ಬರೋವರೆಗೂ. ನಾನು ಅರ್ಜೆಂಟ್ ಹೋಗ್ಬೇಕು, ನಮ್ಮ ತಂದೆಗೆ ಹುಷಾರಿಲ್ಲ ಅಂತಂದ್ರು, ಇಲ್ಲ ನೀನು ಇರ್ಲೇಬೇಕು ಇಲ್ಲಿ, ನನಗೆ ರೆಸಿಪ್ಟ್ ಬರೋವರೆಗೂ ನಾನು ನಿಮಗೆ ಕಳಿಸಲ್ಲ ಅಂತ ಹೇಳ್ತಾನೆ. ಅವಾಗ ಪ್ರಿನ್ಸೆಸ್ ಒಂದ್ ಮಾತು ಹೇಳ್ತಾಳೆ, ನೀವು ಏನೋ ಒಂದು ಪ್ರಮಾಣ ಮಾಡಿದಿರಿ ಅಂತ ಕೇಳ್ಪಟ್ಟೆ ನಾನು, ಯಾವುದೇ ಒಂದು ಹುಡುಗಿ ಜೊತೆ ಮಾತಾಡೋಣಲ್ಲ, ಯಾವ ಹುಡುಗಿಯನ್ನ ನೋಡ್ಬಾರ್ದು ನಾವು ಅಂತ ಪ್ರಮಾಣ ಮಾಡಿದಿರಂತೆ 3 ವರ್ಷ. ಈ ಒಂದು ಪ್ರಮಾಣವನ್ನ ಬ್ರೇಕ್ ಮಾಡುವಂತ ಸಾಧ್ಯತೆ ಬರಬಹುದು ನಾವಿಲ್ಲೇ ಇದ್ರೆ. ನೀವು ಶಿಕ್ಷಣದಿಂದ ನೀವು ಏನ್ ಅಧ್ಯಯನ ಮಾಡ್ಬೇಕು ಅಂತಿದ್ರು ಅವೆಲ್ಲ ಬ್ರೇಕ್ ಆಗಬಹುದು, ನಿಮ್ಮ ಗುರಿಯನ್ನ ನೀವು ಮುಟ್ಟಕ್ಕಾಗ್ದಲೇ ಇರಬಹುದು ನಾವಿಲ್ಲಿದ್ರೆ ಅಂತ ಹೇಳ್ತಾಳೆ. ಅದಕ್ಕೆ ಫರ್ಡಿನಾಂಡ್ ಬಹಳ ಒಂದು ಕನ್ಫರ್ಮ್ ಆಗಿ ಇರೋ ರೀತಿಯಲ್ಲಿ ಆನ್ಸರ್ ಅನ್ನ ಕೊಡ್ತಾನೆ. ನಾನು ಯಾವ ಕಾರಣಕ್ಕೂ ನಾನು 1 ಸಲ ಪ್ರಮಾಣ ಮಾಡಿದ್ರೆ ಅದನ್ನ ನಾನು ಬ್ರೇಕ್ ಮಾಡುವಂತ ಮನುಷ್ಯನೇ ಅಲ್ಲ. ಹಾಗೇನಾದ್ರೂ ನಾನು ಬ್ರೇಕ್ ಮಾಡಿದ್ರೆ ಅದು ದೇವರಿಂದ ಮಾತ್ರ ಸಾಧ್ಯ. ದೇವ್ರು ಮಾತ್ರ ನನ್ನ ಮನಪರಿವರ್ತನೆ ಮಾಡಿ ಬ್ರೇಕ್ ಮಾಡಿಸ್ಬಹುದು, ಹೊರತು ನಾನಂತೂ ಯಾವ ಕಾರಣಕ್ಕೂ ಬ್ರೇಕ್ ಮಾಡಲ್ಲ, ಅಷ್ಟು ನಂಬಿಕೆ ನನ್ನ ಮೇಲಿದೆ ಅಂತ ಹೇಳಿದಾಗ ಅವಳು ಸರಿ ನೋಡೋಣ ಬಿಡಿ, ನಿಮ್ಮ ಪ್ರಮಾಣವನ್ನ ನಿಮ್ಮ ಒಂದು ದೃಢ ನಿರ್ಧಾರ ಹೇಗಿದೆ ನೋಡೋಣ ಅನ್ನುವಂತ ಒಂದು ಅಣಕಿಸುವ ರೀತಿಯಲ್ಲಿ ಅವಳು ಹೇಳ್ತಾಳೆ. ಈ 3 ಜನ ಬಂದಿರ್ತಾರೆ, ಅವನ ಜೊತೆ 3 ಜನನು ಬಂದಿರ್ತಾರೆ. ಇವರು ಯಾರು, ಬಿರೋನ್ ಮತ್ತೆ ಲಾಂಗ್ವಿಲ್ಲೆ ಮತ್ತೆ ಡುಮೈನ್. ಸೊ ನೋಡುವಾಗ ಅವರನ್ನೆಲ್ಲ ಆ 3 ಹುಡುಗಿಯರನ್ನ ಇವರು ನೋಡುವಾಗ ಆ ಲವ್ ಅಟ್ ಫಸ್ಟ್ ಸೈಟ್ ಅಂತ ಏನು ಉಪಯೋಗಿಸ್ತಿದ್ದಾನೆ ಶೇಕ್ಸ್ಪಿಯರ್ ಈ ನಾಟಕದಲ್ಲಿ, ಆ 3 ಜನಕ್ಕೂ ತಕ್ಷಣ ಅವ್ರ ಮೇಲೆ ಒಂದು ರೀತಿಯಲ್ಲಿ ಅಟ್ರಾಕ್ಟಿವ್ನೆಸ್ ಇರುತ್ತೆ ಆ ಹುಡುಗಿಯರಲ್ಲಿ. ಆ ಒಂದು ಭಾವನೆ, ಇವರಿಗೆ ಪ್ರೀತಿಯ ಭಾವನೆ ಅವ್ರ ಮೇಲೆ ಬಂದ್ಬಿಡ್ತದೆ. ಅಲ್ಲಿ ಅದಕ್ಕೆ ನಾನು ಆಗ್ಲೇ ಹೇಳ್ದಂಗೆ ಫೆಸ್ಟಿವಲ್ ಆಫ್ ಲ್ಯಾಂಗ್ವೇಜಸ್ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ಅಟ್ರಾಕ್ಟಿವ್ನೆಸ್ ಭಾವನೆ ಬಂದಾಗ ಇವರಿಗೆ ಅವ್ರ ಮೇಲೆಲ್ಲ ಅಟ್ರಾಕ್ಟಿವ್ ಆದಾಗ ಎಲ್ಲರಿಗೂ ಕೇಳ್ತಾರೆ ಅವರು, ಯಾರು ಬಾಯಟ್ಗೆ ಈ ಹುಡುಗಿ ಯಾರು ಅಂತ ಪ್ರತಿಯೊಬ್ರು ತಮಗೆ ಇಷ್ಟ ಆಗಿರುವಂತ ಹುಡುಗಿರ ಬಗ್ಗೆ ಕೇಳ್ಕೊತಾರೆ. ಅವನು ಬಂದಿರ್ತಾನಲ್ಲ ಬಾಯಟ್ಗೆ, ಇವನು ಒಂದ್ಸಲ ಇವನು ಲಾಂಗ್ವಿಲ್ಲೆ ಕೇಳ್ತಾನೆ, ಆ ಹ್ಯಾಟ್ ಹಾಕೊಂಡಿದ್ದಾಳಲ್ಲ ಹುಡುಗಿ ಯಾರು ಅಂತ ಹೇಳಿದಾಗ ಆ ಹುಡುಗಿ ಅವ್ರ ಅಮ್ಮನ ಮಗಳು ಅಂತ ಹೇಳ್ತಾನೆ. ಈ ರೀತಿಯಾದ ಕಾಮಿಕ್ ಲ್ಯಾಂಗ್ವೇಜ್ ಗಳನ್ನ, ಅಷ್ಟೇ ಸಿಲ್ಲಿ ಲ್ಯಾಂಗ್ವೇಜ್ ಗಳನ್ನು ಕೂಡ ಈ ನಾಟಕದಲ್ಲಿ ಉಪಯೋಗಿಸ್ತಿದ್ದಾನೆ. ಆ ಹುಡುಗಿ ಯಾರು ಅಂದ್ರೆ ಅವ್ರ ಅಮ್ಮನ ಮಗಳು ಅಂತ ಹೇಳ್ತಾನ ಅವನು. ಅದಾದ ನಂತರ ಈ ಬಿರೋನ್ ಆ ರೋಸಲಿನ್ ಅನ್ನೋ ಹುಡುಗಿ ಮೇಲೆ ಅವನಿಗೆ ಏನು ಅಟ್ರಾಕ್ಷನ್ ಆಗಿರುತ್ತೆ, ಆ ರೋಸಲಿನ್ ಜೊತೆ ಮಾತನಾಡ್ಲಿಕ್ಕೆ ಹೋಗ್ತಾನ ಅವನು. ಮಾತನಾಡ್ಬಿಟ್ಟು ಹೋಗ್ಬೇಕಾದ್ರೆ ಫೇರ್ವೆಲ್ ಕೊಟ್ಟು ಬಾಯ್ ಅಂತ ಹೇಳಿ ಹೋಗ್ಬೇಕಾದ್ರೆ ಯು ವಿಲ್ ಬಿ ಇನ್ ಮೈ ಹಾರ್ಟ್ ಅಂತ ಹೇಳ್ತಾನ ಅವನು. ನೀನ್ ಯಾವಾಗ್ಲೂ ನನ್ನ ಹೃದಯದಲ್ಲಿ ಇರ್ತೀಯ ಅನ್ನೋ ಮಾತನ್ನ ಹೇಳ್ತಾನ ಅವನು. ಅಲ್ಲಿಗೆ ಅವರ ಒಂದು ಓತ್ ಬ್ರೇಕ್ ಆಗುವಂತ ಲಕ್ಷಣ ಎಲ್ಲವೂ ಕಾಣಿಸ್ತಾ ಹೋಗ್ತದೆ. ತಾವು ಏನು ಪ್ರಮಾಣ ಮಾಡಿರ್ತಾರೋ ಅದು ಅಲ್ಲಿಂದಾನೇ ಬ್ರೇಕಪ್ ಆಗ್ತಾ ಹೋಗ್ತಾ ಇರ್ತದೆ. ನೀನು ನನ್ನ ಹೃದಯದಲ್ಲಿ ಇರ್ತೀಯ ಯಾವಾಗ್ಲೂ ಅಂತ ಹೇಳ್ತಾನೆ ಅವನು. ಹೌದಾ, ದಯವಿಟ್ಟು ನಿಮ್ ಹೃದಯದಲ್ಲಿ ಇಟ್ಕೊಳ್ಳಿ, ಹೃದಯದ ಒಳಗೆ ಬಂದ್ರೆ ನಿಮ್ ಬಾಡಿ ಒಳಗೆ ಆರ್ಗಾನ್ಸ್ಗಳು ಏನೇನ್ ಮಾಡ್ತಾ ಇದಾವೆ ಎಲ್ಲ ನೋಡ್ಬೋದು ನಾನು ಅಂತ ಹೇಳ್ತಾನೆ. ಆ ಹುಡುಗಿ ಹೇಳ್ತಾಳೆ, ಆರ್ಗಾನ್ಸ್ಗಳು ಏನೇನು ಮಾಡ್ತಾ ಇದಾವೆ ಅಂತ ನೀವು ನೋಡ್ಬೋದು, ಆದ್ರೆ ನನ್ನ ಹೃದಯದ ನೋವು ನಿನಗೆ ಕೇಳಿಸ್ಬಹುದು ಅನ್ನೋಂಥ ವೇದನೆಯಲ್ಲಿ ಹೇಳ್ತಾನ ಅವನು. ಹೃದಯ ನೋವಾಗ್ತಾ ಇದೆಯಾ ನಿಮಗೆ, ಹಾಗಾದ್ರೆ ಬ್ಲೀಡ್ ಔಟ್ ಮಾಡ್ಬೇಕು ಅದನ್ನ ಅಂತ ಹೇಳ್ತಾಳೆ ಅವಳು. ಬ್ಲೀಡ್ ಔಟ್ ಮಾಡ್ಬೇಕು, ಯಾರು ಡಾಕ್ಟರ್ ಹೇಳಿದಾರಾ ಅಂತ ಅವನು ಕೇಳ್ತಾನೆ. ಡಾಕ್ಟರ್ ಹೇಳಿರೋದು ಅಲ್ಲ, ನಾನು ಕೇಳಿರೋವಂಥದ್ದು, ಬ್ಲೀಡ್ ಔಟ್ ಆಗ್ಬೇಕು ಅದು, ಆವಾಗ ನಿಮ್ಮ ಹೃದಯದ ನೋವು ಕಡಿಮೆ ಆಗುತ್ತೆ ಅಂತ ಹೇಳ್ತಾಳೆ.
ಹಾಗಾದ್ರೆ ನಿಮ್ಮ ಕಣ್ಣಿನ ಒಂದು ಬಾಣದಿಂದ ಹೃದಯವನ್ನ ಚುಚ್ಚಿ ಬ್ಲೀಡ್ ಔಟ್ ಮಾಡು ಅಂತ ಹೇಳ್ತಾನ ಅವನು. ಕಣ್ಣಿನ ಬಾಣದಿಂದ ಚುಚ್ಚಕ್ಕಾಗೋದಿಲ್ಲ, ನನ್ನ ಹತ್ರ ಒಂದು ಚಾಕು ಇದೆ, ಚಾಕುವಿಂದ ಬೇಕಾದ್ರೆ ನಿಮ್ಮ ಹೃದಯವನ್ನ ಚುಚ್ಚಿ ರಕ್ತವನ್ನ ತೆಗಿತೀನಿ ನೋಡಿ ಅಂತ ಅವಳು ನಗಾಡ್ತಾ ಹೇಳ್ತಾಳೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ನಾಟಕದಲ್ಲಿ ಎರಡು ಕಾಂಟ್ರಾಡಿಕ್ಟರಿ ಅಥವಾ ಏನು ಕಾಂಟ್ರಾಸ್ಟ್ ಏನಿದೆ, ಒಂದು ಫ್ಯಾಂಟಸಿ, ಇನ್ನೊಂದು ರಿಯಾಲಿಟಿ. ಇಲ್ಲಿ ಪುರುಷ ಪಾತ್ರಗಳನ್ನ ಮಾಡಿರುವಂತಹ ಈ 4 ಜನರು ಕೂಡ ಯಾವಾಗ್ಲೂ ಕೂಡ ಫ್ಯಾಂಟಸಿಯಲ್ಲೇ ಇರುವಂತದ್ದು. ತಮ್ಮ ಕವಿತೆಗಳಲ್ಲೆಲ್ಲ ಬರೀ ಫ್ಯಾಂಟಸಿಯಾಗಿ, ಕನ್ಸೀಟ್ ಅಂತ ಅದಕ್ಕೆ ಆರಂಭದಲ್ಲಿ ಹೇಳಿದೆ, ಕನ್ಸೀಟೆಡ್, ಎ ಪ್ಲೆಸೆಂಟ್ ಕನ್ಸೀಟೆಡ್ ಪ್ಲೇ ಇದು. ಅವ್ರು ಯಾವಾಗ್ಲೂ ರಿಯಾಲಿಟಿಯಲ್ಲಿ ಇರೋದಿಲ್ಲ. ತಮ್ಮ ಒಂದು ಎಕ್ಸ್ಪ್ರೆಷನ್ ಎಲ್ಲ ಒಂದು ಕಾವ್ಯಾತ್ಮಕವಾದಂಥದ್ದು, ಒಂದು ಪತ್ರಗಳನ್ನ ಬರೆಯುವಂಥದ್ದು, ಎಕ್ಸ್ಪ್ರೆಷನ್ ಕೊಡುವಂಥದ್ದು. ಆದ್ರೆ ಈ ಹುಡುಗಿಯ ಈ ಏನು ಹುಡುಗಿಯರಿದ್ದಾರೆ ಇವರು ಎಲ್ಲರೂ ಕೂಡ ರಿಯಾಲಿಟಿಯಾಗಿ ಹೇಳುವಂಥದ್ದು. ಅವನು ಕಣ್ಣಿನ ಬಾಣದಿಂದ ಚುಚ್ಚು ನನ್ನ ಹೃದಯವನ್ನ ಬ್ಲೀಡ್ ಔಟ್ ಮಾಡು ಅಂದಾಗ ಅದರಿಂದ ಸಾಧ್ಯ ಆಗಲ್ಲ, ಚಾಕುವಿಂದ ಬೇಕಾದ್ರೆ ಚುಚ್ಚಿ ತೆಗಿತೀನಿ ರಕ್ತ ಅಂತ ಹೇಳ್ತಾಳ ಅವನು. ಇದು ರಿಯಾಲಿಟಿ ವರ್ಸಸ್ ಫ್ಯಾಂಟಸಿ. ಸೊ ಅಲ್ಲಿಂದ ಎಲ್ಲ ಎಲ್ರು ವಾಪಸ್ ಬರ್ತಾರೆ. 1 ಮೈಲಿ ದೂರ ಸಪರೇಟ್ ಆಗಿರುವಂತ ಒಂದು ಪಾರ್ಕ್ ಅಥವಾ ವುಡ್ ಅಂತ ಏನ್ ಕರಿತೀವಿ, ಅಲ್ಲಿ ಎಲ್ಲರೂ ಉಳ್ಕೊಂಡಿರ್ತಾರೆ. ಆ 4 ಜನ ಮಹಿಳೆಯರು ಮತ್ತೆ ಅವ್ರ ಜೊತೆ ಬಂದಿರುವಂತ ಒಬ್ಬ ಬಾಯೆಟ್. ಅವರನ್ನ ಅಲ್ಲೇ ಉಳಿಸಿ ಇವರು 4 ಜನ ಹಿಂದಿರುಗಿ ತಮ್ಮ ಒಂದು ಅಧ್ಯಯನ ಕೇಂದ್ರಕ್ಕೆ ಬರ್ತಾರೆ. ಅಂದಿನಿಂದ ಅವರಿಗೆ ಓದ್ಲಿಕ್ಕೆ ಆಗೋದಿಲ್ಲ, ಅವ್ರ ಅಧ್ಯಯನನೇ ಮಾಡ್ಲಿಕ್ಕೆ ಆಗಲ್ಲ. ಲವ್ ಅಟ್ ಫಸ್ಟ್ ಸೈಟ್ 4 ಜನಕ್ಕೂ ಆಗಿರುತ್ತೆ. ಪ್ರತಿಯೊಬ್ರು ಕೂಡ ತಮ್ಮ ತಮ್ಮ ಪ್ರೇಯಸಿ ಬಗ್ಗೆ ಒಂದು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಮೊದಲಿಗೆ ನಾನು ಆಗ್ಲೇ ಹೇಳಿದೆ, ಈ ಕೋಸ್ಟಾರ್ಡ್ ಅನ್ನೋನು ಜಾಕ್ವೆನಿಟಾ ಜೊತೆ ಮಾತಾಡ್ತಾ ಇದ್ದ ಅಂತ ಅವನಿಗೆ 1 ವಾರ ಜೈಲಿಗೆ ಹಾಕಿರ್ತಾರಲ್ಲ, ಅವನನ್ನ ನೋಡ್ಕೊಡ್ಲಿಕ್ಕೆ ಆರ್ಮಾಡೋ ಅನ್ನೋಂಥ ವ್ಯಕ್ತಿಯನ್ನ ಬಿಟ್ಟಿರ್ತಾರೆ. ಆ ಆರ್ಮಾಡೋಗೂ ಕೂಡ ಜಾಕ್ವೆನಿಟಾ ಮೇಲೆ ಲವ್ ಆಗಿರುತ್ತೆ. ಆದ್ರೆ ಅವನಿಗೆ ಗೊತ್ತು, ಈ ಜಾಕ್ವೆನಿಟಾ ಈ ಒಬ್ಬ ಜೋಕರ್ಗೆ ಲವ್ ಮಾಡ್ತಿರಲ್ಲ, ಇವನ್ ಸುಮ್ನೆ ಮಾತಾಡ್ತಿದ್ದ ಅಂತ ಶಿಕ್ಷೆ ಕೊಟ್ಟಿದ್ದಾನೆ ಅಷ್ಟೇ. ಬಟ್ ನನಗೆ ನಿಜವಾಗಿ ಲವ್ ಇದೆಯಲ್ಲ, ಈ ಕಾಸ್ಟಾರ್ಡ್ಗೆನೆ ಉಪಯೋಗಿಸ್ಕೊಂಡು ನಾನು ನನ್ನ ಲವ್ ಸಕ್ಸಸ್ ಮಾಡಿಸ್ಕೋಬೇಕು ಅಂತ ಈ ಕಾಸ್ಟಾರ್ಡ್ ಅನ್ನ ಬಿಡುಗಡೆ ಮಾಡ್ತಾನ ಅವನು. ನಾನು ನಿನ್ನ ಬಿಡುಗಡೆ ಮಾಡ್ತಿದ್ದೀನಿ, ಬಟ್ ಒಂದು ಹೆಲ್ಪ್ ಮಾಡ್ಬೇಕು ನೀನು ಅಂತ ಆರ್ಮಾಡೋ ಕೇಳ್ತಾನೆ. ಏನ್ ಮಾಡ್ಬೇಕು ಅಂತಂದಾಗ ಈ ಒಂದು ಜಾಕ್ವೆನಿಟಾಗೆ ಒಂದು ಲವ್ ಲೆಟರ್ ಅನ್ನ ಬರೀತಾನೆ ಅವನು. ಯಾರು? ಆರ್ಮಾಡೋ. ಜಾಕ್ವೆನಿಟಾಗೆ ಒಂದು ಲವ್ ಲೆಟರ್, ಆರ್ಮಾಡೋ ಒಂದು ಲವ್ ಲೆಟರ್ ಬರೀತಾನೆ. ಈ ಲವ್ ಲೆಟರ್ ಅನ್ನ ಹೋಗಿ ನೀನು ಜಾಕ್ವೆನಿಟಾಗೆ ತಲುಪಿಸ್ಬೇಕು. ಸರಿ ಅಂತ ಲೆಟರ್ ಅನ್ನ ಇಸ್ಕೊಂಡು ಒಂದು 4 ಹೆಜ್ಜೆ 5 ಹೆಜ್ಜೆ ಮುಂದಕ್ಕೆ ಹೋದಾಗ ನಮ್ಮ ಬಿರೋನ್ ಏನಿದಾನೆ, ಈ 3 ಅಟೆಂಡೆಂಟ್ಸ್ ಅಲ್ಲಿ ಒಬ್ಬ, ಈ ಬಿರೋನ್ ಕೂಡ ರೋಸಲಿನ್ಗೆ ಒಂದು ಲವ್ ಲೆಟರ್ ಅನ್ನ ಬರೆದಿರ್ತಾನೆ. ಅವನು ಕೂಡ ಈ ರೋಸಲಿನ್ಗೆ ಈ ಲೆಟರ್ ಅನ್ನ ತಲುಪಿಸ್ಬಿಡು ಅಂತ ಕೊಡ್ತಾನೆ. ಈ ಕಾಸ್ಟಾರ್ಡ್ ಒಂದ್ ಸ್ವಲ್ಪ ದಡ್ಡ, ಈ 2 ಪತ್ರಗಳನ್ನ ಅವನು ಮಿಕ್ಸಪ್ ಮಾಡ್ಬಿಡ್ತಾನೆ. ಮಿಕ್ಸಪ್ ಮಾಡ್ಬಿಟ್ಟು ಜಾಕ್ವೆನಿಟಾಗೆ ತಲುಪಿಸ್ಬೇಕಾಗಿರುವಂತ ಲೆಟರ್ ಅನ್ನ ರೋಸಲಿನ್ಗೆ ಕೊಡ್ತಾನೆ, ರೋಸಲಿನ್ಗೆ ತಲುಪಿಸ್ಬೇಕಾಗಿರೋ ಲೆಟರ್ ಅನ್ನ ಜಾಕ್ವೆನಿಟಾಗೆ ಕೊಡ್ತಾನೆ. ಜಾಕ್ವೆನಿಟಾಗೆ ಓದ್ಲಿಕ್ಕೆ ಬರಲ್ಲ. ಈ ರೋಸಲಿನ್ಗೆ ತಲುಪಿರುವಂತದ್ದು ಆರ್ಮಾಡೋದು ಲೆಟರ್. ಸೊ ರೋಸಲಿನ್ಗೆ ಲೆಟರ್ ಹೋಗಿ ಕೊಡ್ತಾನೆ. ರೋಸಲಿನ್ ತನ್ನ ಉಳಿದ 2 ಸ್ನೇಹಿತೆಯರು ಮತ್ತೆ ಪ್ರಿನ್ಸೆಸ್ ಅವರ ಮುಂದೆ ಓದ್ಲಿಕ್ಕೆ ಶುರು ಮಾಡ್ತಾಳೆ ಲೆಟರ್ ಅನ್ನ. ಆರ್ಮಾಡೋ ಏನಂತ ಬರೆದಿರ್ತಾನೆ ಲೆಟರ್ ಅಲ್ಲಿ ಅಂತಂದ್ರೆ, ತನ್ನ ಪ್ರೇಮ ಪತ್ರ ಯಾವ ರೀತಿ ಇರುತ್ತೆ ಅಂತಂದ್ರೆ ಒಂಥರ ಆರ್ಡರ್ ಮಾಡ್ದಂಗೆ ಇರುತ್ತೆ ಪ್ರೇಮ ಪತ್ರ. ಈ ಕಿಂಗ್ ಕಾಫೆಚುವಾ ಮತ್ತೆ ಬೆಗ್ಗರ್ ಮೇಡ್ ಅವರನ್ನ ಮೆನ್ಷನ್ ಮಾಡ್ತಾನ ಅವನು. ಕಿಂಗ್ ಕಾಫೆಚುವಾ ಅವನು 3 ವರ್ಡ್ ಅನ್ನ ಉಪಯೋಗಿಸ್ತಾನೆ. ಕಿಂಗ್ ಕಾಫೆಚುವಾ, ಈ ಕೇಮ್, ಈ ಸಾ ಅಂಡ್ ಈ ಕಾಂಕರ್ಡ್. ಬಂದ, ಅವಳನ್ನ ನೋಡ್ದ, ಅವಳನ್ನ ವಶಪಡಿಸ್ಕೊಂಡ. ನಾನು ಹಾಗೆ, ನಾನಿಲ್ಲಿ ಕಿಂಗ್, ನೀನು ಬೆಗ್ಗರ್. ಯಾಕೆ ಅಂತಂದ್ರೆ ಬಿಕಾಸ್ ಆಫ್ ಯುವರ್ ಪಾವರ್ಟಿ, ನೀನು ಬಡವಳು, ಹಾಗಾಗಿ ನೀನು ಬೆಗ್ಗರ್, ನೀನ್ ನನ್ನನ್ನ ಲವ್ ಮಾಡ್ಲೇಬೇಕು. ಪ್ರೇಮ ಪತ್ರ ಇದು. ಮತ್ತೆ ಇನ್ನೊಂದು ಕಂಪ್ಯಾರಿಸನ್ ಅನ್ನ ಕೊಡ್ತಾನ ಅವನು. ನಾನು ಸಿಂಹ, ನೀನು ಒಂದು ಆಡು ಅಥವಾ ಕುರಿ ಇದ್ದಂಗೆ, ನೀನು ಬಂದು ಶರಣಾಗ್ಲೇಬೇಕು. ನೀನು ಶರಣಾಗ್ಲಿಲ್ಲ ಅಂತಂದ್ರೆ ನನಗೆ ಕೋಪ ಬರುತ್ತೆ, ನೀನು ನನ್ನ ಆಹಾರ ಆಗ್ಬಿಡ್ತೀಯಾ, ನನ್ನ ಲವ್ ಅನ್ನ ಒಪ್ಕೋ. ಈ ರೀತಿಯಾಗಿ ಬರೆದು ಲವ್ ಲೆಟರ್ ಅನ್ನ ಬರೆದು ಕೊಟ್ಟಿರ್ತಾನೆ ಅವನು. ಈ ಲೆಟರ್ ಅನ್ನ ಓದ್ಬಿಟ್ಟು ಎಲ್ರು ನಗಾಡ್ಬಿಡ್ತಾರೆ. ನಗಾಡ್ಬಿಟ್ಟು ಇದು ಅವನು ತಕ್ಷಣ ಕಾಸ್ಟಾರ್ಡ್ ಹೇಳ್ತಾನೆ, ಇದು ದಯವಿಟ್ಟು ಓದಕ್ ಹೋಗ್ಬೇಡಿ, ಇದನ್ನ ಜಾಕ್ವೆನಿಟಾಗೆ ಕೊಡ್ಬೇಕಾಗಿದ್ದು, ನಿಮಗೆ ತಲುಪಿಸ್ಬಿಟ್ಟಿದೀನಿ, ಇದು ಬಿರೋನ್ ಬರ್ದಿರೋ ಅಂತ ಲೆಟರ್ ಇಲ್ಲಿದೆ ಅಂತ ಹೇಳಿ ಅವನು ಜಾಕ್ವೆನಿಟಾ ಕೊಟ್ಟು ಬಂದ್ಬಿಟ್ಟಿರ್ತಾನೆ ಅವನು. ಆಲ್ರೆಡಿ ಜಾಕ್ವೆನಿಟಾಗೆ ಓದಕ್ ಬರಲ್ಲ.
ಜಕ್ವೆನಿಟಾ ಆ ಲೆಟರ್ ಅನ್ನ ಅಲ್ಲಿ ಒಬ್ಬ ಸ್ಕೂಲ್ ಮಾಸ್ಟರ್ ಒಬ್ಬ ಇರ್ತಾನೆ, ಹೋಲೋಫಾನ್ಸ್ ಅಂತ, ಅವ್ರ ಹತ್ರ ಓದಿ ಹೇಳಲಿಕ್ಕೆ ಅಂತ ಆ ಲೆಟರ್ ಅನ್ನ ಅವನಿಗೆ ತಗೊಂಡೋಗಿ ಕೊಟ್ಟಿರ್ತಾಳೆ. ಇವನು ಯಾರು ಬಿರೋನ್ ಬರೆದಿರುವಂತಹ ಪದ್ಯಗಳು, ಸಾನೆಟ್ಸ್, ಲವ್ ಲೆಟರ್ ಅವನು ಒಂದು ಪದ್ಯದ ರೂಪದಲ್ಲಿ ಬರೆದಿರ್ತಾನೆ. ಇದು ಆರ್ಮಾಡೋದ ಲೆಟರ್. ಈ ಆರ್ಮಾಡೋ ಲೆಟರ್ ಒಂದ್ ಸ್ವಲ್ಪ ಅಗ್ರೆಸಿವ್. ಈ ವಿಷಯ ಯಾಕೆ ಬರುತ್ತೆ ಇಲ್ಲಿ, ಇದು ಏನ್ ತೋರಿಸುತ್ತೆ ಅಂತಂದ್ರೆ, ಶೇಕ್ಸ್ಪಿಯರ್ ಅವರು ಈ ನಾಟಕದಲ್ಲಿ ಪ್ಯಾಟ್ರಿಯಾರ್ಕಲ್ ಏನು ಡಾಮಿನೆನ್ಸ್ ಅನ್ನ ತೋರಿಸಿದ್ದಾನೆ. ನೀನು ಶರಣಾಗ್ಬೇಕು, ನೀನು ಲವ್ ಮಾಡ್ಲೇಬೇಕು ಅನ್ನೋ ಅರ್ಥದಲ್ಲಿ ಆರ್ಮಾಡೋ ಪದವನ್ನ ಬರೆಯೋ, ನಾನು ಸಿಂಹ ನೀನು ಕುರಿ ಇದ್ದಂಗೆ, ನೀನು ಲವ್ ಮಾಡ್ಲೇಬೇಕು, ಇಲ್ಲ ಅಂತಂದ್ರೆ ನನಗೆ ಆಹಾರ ಆಗ್ಬಿಡ್ತೀಯ ನೀನು ಅನ್ನೋ ಅರ್ಥದಲ್ಲಿ ಬರೆದಿರುವಂತ ಪತ್ರ ಅದು. ಇದು ಪ್ಯಾಟ್ರಿಯಾರ್ಕಲ್ ಡಾಮಿನೆನ್ಸ್ ಅನ್ನ ತೋರಿಸಿರುತ್ತೆ. ಸೊ ಎಲ್ಲರೂ ಕೂಡ ಪ್ರೀತಿಲಿ ಮುಳುಗ್ಬಿಟ್ರಿ ಈಗ. ಸೊ ಇಲ್ಲಿ ತಮ್ಮ ಪ್ರಮಾಣವನ್ನ ಎಲ್ರಿಗೂ ಗೊತ್ತು, ನಾವು ಈ ಆಣೆಯನ್ನ ನಾವು ಪಾಲಿಸ್ಲಿಕ್ಕೆ ಆಗೋದಿಲ್ಲ. ಎಲ್ಲರಿಗೂ ಲವ್ ಆಗ್ಬಿಟ್ಟಿದೆ ಆ 3 ಹುಡುಗಿಯರ ಮೇಲೆ, ಆ 4 ಜನರ ಮೇಲೆ. ಕಿಂಗ್ಗೂ ಕೂಡ ಪ್ರಿನ್ಸೆಸ್ ಮೇಲೆ ಲವ್ ಆಗಿದೆ. ಈ 3 ಹುಡುಗರಿಗೂ ಕೂಡ 3 ಹುಡುಗಿಯರ ಮೇಲೆ ಲವ್ ಆಗಿದೆ. ಈ ಬಿರೋನ್ ಯಾರು ಆರಂಭದಲ್ಲಿ ವಿರೋಧ ಮಾಡಿದ್ನ, ಇದಕ್ಕೆಲ್ಲ ಸೈನ್ ಹಾಕ್ಲಿಕ್ಕೆ ಅಗ್ರಿಮೆಂಟ್ಗೆ ವಿರೋಧ ಮಾಡಿದ್ನಲ್ಲ, ಇವೆಲ್ಲ ಆಗೋ ಕೆಲಸ ಅಲ್ಲ ಇವು ಅಂತ ಹೇಳಿದ್ನಲ್ಲ, ಅವನು ಹಿಂಗೆ ಕಾಡಲ್ಲಿ ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ತನ್ನ ಪ್ರೀತಿಯನ್ನ ಅವನಿಗೆ ರೋಸಲಿನ್ ಮೇಲೆ ಲವ್ ಆಗಿರುತ್ತೆ. ರೋಸಲಿನ್ ಇದಾಳಲ್ಲ, ಅವಳು ಈ 4 ಹುಡುಗಿಯರಲ್ಲಿ ಕುರೂಪಿ ಹುಡುಗಿ. ಅವಳು ಬ್ಯೂಟಿ ಅಲ್ಲ, ಅವಳು ಡಾರ್ಕ್ ಗರ್ಲ್, ಅವಳು ನೋಡ್ಲಿಕ್ಕೆ ಚೆನ್ನಾಗಿಲ್ಲ. ಆ ರೀತಿಯಾದಂತಹ ಒಂದು ಡಿಸ್ಕ್ರಿಪ್ಷನ್ ಈ ನಾಟಕದಲ್ಲಿ. ಅವಳು ನೋಡ್ಲಿಕ್ಕೆ ಚೆನ್ನಾಗಿಲ್ಲ. ಆದ್ರೆ ಲವ್ ಇಸ್ ಬ್ಲೈಂಡ್ ಅಂತ ಏನ್ ಶೇಕ್ಸ್ಪಿಯರ್ ಹೇಳ್ತಾರೆ, ಇದರಲ್ಲಿ ಅದನ್ನು ಉಪಯೋಗಿಸ್ತಾನ ಅವನು. ನನಗೆ ಯಾಕೆ ಇವಳ ಮೇಲೆ ಲವ್ ಆಗಿದೆ, ನನಗೆ ಇವಳು ನೋಡ್ಲಿಕ್ಕೂ ಚೆನ್ನಾಗಿಲ್ಲ, ಇವಳು ಒಂಥರ ಜರ್ಮನ್ ಕ್ಲಾಕ್ ಇದ್ದಂಗೆ, ಜರ್ಮನ್ ಗಡಿಯಾರ ಇದ್ದಂಗೆ, ಆವಾಗ ರಿಪೇರಿ ಮಾಡ್ತಾನೆ ಇರ್ಬೇಕು. ಇವಳು ವಾಚ್, ಬಟ್ ಯಾವಾಗ್ಲೂ ವಾಚ್ ಮಾಡ್ತಾನೆ ಇರ್ಬೇಕು. ಆದ್ರೂ ಯಾಕೆ ನನಗೆ ಇವಳ ಮೇಲೆ ಲವ್ ಆಗಿದೆ, ನನಗೆ ಲವ್ ಆಗಿಲ್ಲ ಅಂತ ಅವನವನಿಗೆ ಪ್ರಶ್ನೆ ಮಾಡು. ಇಲ್ಲ, ಇದು ಲವ್ ಅಲ್ಲ. ಅಕಸ್ಮಾತ್ ನನಗೆ ಏನಾದ್ರೂ ಲವ್ ಆದ್ರೆ ದಯವಿಟ್ಟು ನನಗೆ ಎಲ್ಲರೂ ಹ್ಯಾಂಗ್ ಮಾಡ್ಬಿಡಿ, ಅವಳ ಮೇಲೆ ಲವ್ ಆದ್ರೆ. ಅಂತಹ ಕೆಲಸ ನಾನು ಮಾಡಲ್ಲ. ಅಲ್ಲ, ಆದ್ರೂ ನನಗೆ ಲವ್ ಆಗಿದೆ ಅನ್ಸುತ್ತೆ, ಅವಳ ಮೇಲೆ ಪ್ರೀತಿ ಬಂದಿದೆ ಅನ್ಸುತ್ತೆ. ಅವಳ ಕಣ್ಣುಗಳನ್ನ ಹೊಗಳ್ತಾನೆ ಅವಾಗ. ಆ ಕಣ್ಣುಗಳಿಗೆ ನನಗೆ ಪ್ರೀತಿ ಆಗಿರೋದು, ಅವಳ ಇಡೀ ದೇಹದ ಮೇಲೆ ಲವ್ ಅಲ್ಲ, ನನಗೆ ಆ ಕಣ್ಣುಗಳ ಮೇಲೆ ಮಾತ್ರ ಪ್ರೀತಿ ಆಗಿರೋದು ಅಂತ ಹೇಳ್ತಾ ಇರ್ತಾನೆ ಅವನು. ಹೇಳ್ತಿರ್ಬೇಕಾದ್ರೆ ಇವನು ಕಿಂಗ್ ಫರ್ಡಿನಾಂಡ್ ಅದೇ ದಾರಿಯಲ್ಲಿ ಬರ್ತಾ ಇರ್ಬೇಕಾದ್ರೆ ಇವನು ಬಚ್ಚಿಡ್ಕೊಳ್ತೇನೆ ಮರದ ಹಿಂದ್ಗಡೆ. ಇವ್ರು ಬರ್ತಾ ಇದ್ದಾರಲ್ಲ ಅಂತ ಬಚ್ಚಿಡ್, ತಾನು ತನ್ನ ಪ್ರೇಮ ನಿವೇದನೆಯನ್ನ ಒಬ್ನೇ ಮಾತಾಡ್ತಾ ಇದ್ನಲ್ಲ, ಈ ರಾಜ ಬಂದ ತಕ್ಷಣ ಸೈಡ್ಗೆ ಹೋಗಿ ನಿಂತ್ಕೊಳ್ತಾನ ಅವನು. ಸೈಡ್ಗೆ ಹೋಗಿ ಒಂದು ಮರದ ಹಿಂದ್ಗಡೆ ಹೋಗಿ ನಿಂತ್ಕೊಂಡು ಅಬ್ಸರ್ವ್ ಮಾಡುವಾಗ ಕಿಂಗ್ ನಿಂತ್ಕೊಂಡು ತನ್ನ ಪ್ರೇಮ ನಿವೇದನೆಯನ್ನ ಮಾಡ್ತಾನ ಅವನು. ಇವಂದು ಒಂದ್ ಸ್ವಲ್ಪ ರೊಮ್ಯಾಂಟಿಕ್ ಲವ್, ತುಂಬಾ ಒಂದ್ ಸ್ವಲ್ಪ ಸ್ಯಾಡ್ ಲವ್ ಪೊಯಮ್ ಅನ್ನ ಬರೆದಿರ್ತಾನೆ ಅವನು. ಅವನು ಏನ್ ಹೇಳ್ತಾನೆ, ಅವಳನ್ನ ಹೊಗಳ್ತಾನೆ. ತಾನು ಒಂದು ಅದ್ಭುತವಾದ ಸಾನೆಟ್ ಅನ್ನ ಬರೆದಿರ್ತಾನೆ. ಈ ಇಬ್ಬನಿಯಲ್ಲಿ ಸೂರ್ಯ ಎಷ್ಟು ಶೈನಿಂಗ್ ತನ್ನ ಒಂದು ಹೊಳಪನ್ನ ತೋರಿಸುತ್ತೋ, ಅದಕ್ಕಿಂತ ನಿನ್ನ ಹೊಳಪು ನನ್ನ ಕಣ್ಣೀರಿನ ಹನಿಗಳಲ್ಲಿ ಕಾಣಿಸ್ತಾ ಇರುತ್ತೆ. ನಿನ್ನ ಹೊಳಪು ಅಷ್ಟು ಪ್ರಕಾಶಮಾನವಾದದ್ದು. ಈ ರೀತಿಯಾದಂತಹ ಒಂದು ಹೊಗಳಿಕೆಯ ಮಾತುಗಳನ್ನ ಆಡಿ ತನ್ನ ಪದ್ಯವನ್ನ ಬರೆದು ಓದ್ತಾ ಇರ್ತಾನೆ. ಬಿರೋನ್ಗೆ ಅಲ್ಲಿ ಕುತ್ಕೊಂಡು ಏನೋ ಒಂಥರ ಖುಷಿ, ಕಿಂಗ್ಗೂ ಕೂಡ ಲವ್ ಆಗಿದೆಯಾ ಅಂತ. ಈ ಕಿಂಗ್ ಪತ್ರವನ್ನ ಓದ್ತಿರ್ಬೇಕಾದ್ರೆ ಇವನು ಲಾಂಗ್ ವಿಲ್ಲೆ ಬರ್ತಾನೆ. ಲಾಂಗ್ ವಿಲ್ಲೆ ಬಂದ ಅಂತ ಇವನೊಂದು ಮರದ ಹಿಂದ್ಗಡೆ ಮರದ ಮೇಲೆ ಕೂತ್ಕೊಳ್ತಾರೆ, ಇವನನ್ನ ನೋಡೋಣ ಅಂತ. ಲಾಂಗ್ ವಿಲ್ಲೆ ಬರ್ತಾನೆ, ನನಗೆ ಕ್ಯಾಥರಿನ್ ಮೇಲೆ ಲವ್ ಆಗಿದೆ, ನಾನು ಪ್ರಮಾಣವನ್ನ ಈಗ ಬ್ರೇಕ್ ಮಾಡ್ಲೇಬೇಕಾಗಿದೆ. ಈಗ ನನ್ನ ಮುಂದೆ ಒಂದು ಪ್ರಮಾಣ ಇದೆ, ಅಧ್ಯಯನ ಇದೆ, ಇನ್ನೊಂದು ಆ ಹುಡುಗಿಯನ್ನ ಸ್ವರ್ಗಕ್ಕೆ ಹೋಲಿಸ್ತಾನೆ. ಸ್ವರ್ಗ ಇದೆ, ಈ ಪ್ರಮಾಣವನ್ನ ಬ್ರೇಕ್ ಮಾಡಿದ್ರೆ ನನಗೆ ಸ್ವರ್ಗ ಸಿಗುತ್ತೆ ಅನ್ನೋದಾದ್ರೆ ನಾನು ಯಾಕೆ ಬ್ರೇಕ್ ಮಾಡಬಾರ್ದು? ಬ್ರೇಕ್ ಮಾಡ್ತೀನಿ, ನಾನು ನನ್ನ ಹೇಳ್ಕೊತೀನಿ ಅಂತ ಹೇಳ್ತಾ ಇದ್ದೀನಿ. ಅಷ್ಟೊತ್ತಿಗೆ ಡುಮೈನ್ ಬಂದ ಅಂತ ಇವನು ಒಂದು ಎಲ್ಲರೂ ಕೂಡ ಬಚ್ಚಿಡ್ಕೊಂಡು ನೋಡ್ತಾ ಇರ್ತಾರೆ. ಡುಮೈನ್ ತನ್ನ ಲವ್ ಅನ್ನ ಹೇಳ್ಕೊಡ್ತಿರ್ತಾನೆ.
ಎಲ್ರು ತಮ್ಮ ತಮ್ಮ ಪ್ರೀತಿಯನ್ನ ಅಲ್ಲಿ ಹೇಳ್ಕೋಬೇಕಾದ್ರೆ ಈ ಕಿಂಗ್ಗೆ ಒಂದು ಗಿಲ್ಟ್ ಫೀಲ್ ಇತ್ತು, ನನಗೆ ಒಬ್ನಿಗೆ ಲವ್ ಆಗಿರ್ಬಹುದೇನೋ ಮೋಸ್ಟ್ಲಿ, ಯಾರಿಗೂ ನಾನು ಅಷ್ಟು ಕಠೋರ ನಿಯಮಗಳನ್ನ ಷರತ್ತುಗಳನ್ನ ಮಾಡಿಸ್ಕೊಂಡಿದ್ದೀನಲ್ಲ, ಈಗ ನನಗ್ ಲವ್ ಆಗ್ಬಿಟ್ಟಿದೆಯಲ್ಲ ಏನ್ ಮಾಡೋದು ಅನ್ನೋ ಅದು ಗಿಲ್ಟ್ ಫೀಲ್ ಕಾಡ್ತಾ ಇರುತ್ತೆ, ಹೇಗ್ ಹೇಳ್ಕೊಳ್ಳೋದು ಅಂತ. ಇವರೆಲ್ಲರೂ ಕೂಡ ಈಗ ಇವನು ಬಿರೋನ್ ಇವ್ರಿಗಿಂತ ಮುಂಚೆನೆ ಬಂದು ಹೇಳಿದ್ದ, ಕಿಂಗ್ ಬರೋಕ್ಕಿಂತ ಮುಂಚೆನೆ ಬಿರೋನ್ ಲವ್ ಅಲ್ಲಿ ಇದ್ದಾನೆ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಬಟ್ ಕಿಂಗ್ ಲವ್ ಅಲ್ಲಿ ಇದ್ದಾನೆ ಅಂತ ಬಿರೋನಿಗೆ ಗೊತ್ತು, ಲಾಂಗ್ ವಿಲ್ಲೆ ಮತ್ತೆ ಡುಮೈನ್ ಲವ್ ಅಲ್ಲಿ ಇದಾರೆ ಅನ್ನೋದು ಎಲ್ರಿಗೂ ಗೊತ್ತು. ಸೊ ಎಲ್ರೂ ಲವ್ ಅಲ್ಲಿ ಇದಾರೆ ಅನ್ನೋದೊಂದು ಖುಷಿ. ಈಗ ನಮಗೆ ಒಂದು ತಪ್ಪು ಮಾಡಿದಾಗ ನಮ್ ಜೊತೆಗಿರೋ ಇನ್ನೊಬ್ಬನು ಕೂಡ ನನ್ ಜೊತೆ ತಪ್ಪು ಮಾಡಿದ್ದಾನೆ, ಸ್ಕೂಲಲ್ಲಿ ಒಬ್ನೇ ನಿಂತ್ಕೊಳ್ಳೋದಕ್ಕಿಂತ ನನ್ ಜೊತೆ ಇನ್ನೊಬ್ಬ ತಪ್ಪು ಮಾಡಿರೋನು ಹೋಮ್ವರ್ಕ್ ಮಾಡಿಲ್ಲ ಅಂತ ಬಂದು ನಿಂತ್ಕೊಂಡಾಗ ಆಗೋ ಖುಷಿ ಇದೆಯಲ್ಲ, ಆ ರೀತಿ ಕಿಂಗ್ಗೂ ಆಯ್ತು. ಅವ್ರು ಡುಮೈನ್ ಕೂಡ ಲವ್ ಮಾಡ್ತವನೆ, ಲಾಂಗ್ ವಿಲ್ಲ ಕೂಡ ಲವ್ ಮಾಡ್ತವನೆ ಅಂತ ಏನೋ ಮನ್ಸಲ್ಲಿ ಒಂಥರ ಖುಷಿ. ಎಲ್ಲ ಹೊರಗಡೆ ಬರ್ತಾರ ಅವಾಗ, ಎಲ್ಲರೂ ಹೊರಗಡೆ ಬಚ್ಚಿಟ್ಕೊಂಡಿರೋರೆಲ್ಲ ಹೊರಗಡೆ ಬಂದ್ಬಿಟ್ಟು ಎಲ್ಲರೂ ನೀವು ಪ್ರೀತಿಲಿ ಇದೀರಾ ಅಂತ ಗೊತ್ತಾಗ್ತಾ ಇದೆ ಅನ್ನೋ ಅಂತ ಹೇಳ್ತಿರ್ತಾನ ಅವನು ಕಿಂಗ್. ಅವಾಗ ಈ ಬಿರೋನ್ ಇದಾನಲ್ಲ, ಇಲ್ಲಿ ನೋಡಿ ಆ ಕಿಂಗ್ಗೆ ಒಂದು ಬಿರೋನ್ ಲವ್ ಅಲ್ಲಿ ಇದಾನ, ಕಿಂಗ್ ಗೊತ್ತಿಲ್ಲ, ಬಹಳ ಗಿಲ್ಟ್ ಫೀಲ್ ಆಗ್ತಾ ಇರುತ್ತೆ. ಆರಂಭದಲ್ಲಿ ಜಗಳ ಮಾಡಿ ಅವನ ಹತ್ರ ಸೈನ್ ಮಾಡಿಸ್ಕೊಂಡಿರೋದು, ಎಜುಕೇಶನ್ ಅಂದ್ರೆ ಹಾಗೆ ಹೀಗೆ ಅಂತ ಬಿಲ್ಡಪ್ ಬೇರೆ ಕೊಟ್ಟಿರ್ತಾನ ಅವನು ಕಿಂಗ್ ಫರ್ಡಿನ್ಯಾಂಡ್. ಹಾಗಾಗಿ ಇವನ್ ಮುಂದೆ ನಾನು ಈಗ ಸಣ್ಣವನಾಗ್ಬಿಟ್ನಲ್ಲ, ನಾನು ಅಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ಹೇಳಿ ಸೈನ್ ಎಲ್ಲ ಮಾಡಿದ್ದೀನಿ, ನಾನು ಶಿಕ್ಷಣದ ಮಹತ್ವ ಹಾಗೆ ಹೀಗೆ ಅಂತ ಹೇಳಿದ್ದೀನಿ, ಈಗ ನೋಡಿದ್ರೆ ಇವನ್ ಮುಂದೆ ನಾನು ಮಂಡಿ ಊರ್ಬೇಕಾಗುತ್ತಲ್ಲ, ಅವನ್ ಎಷ್ಟು ನಗಾಡ್ಬಹುದು ನನ್ನ ಲವ್ ಸ್ಟೋರಿ ಕೇಳಿ, ಹಾಗೆಲ್ಲ ಅನ್ಕೊಳ್ತಾ ಇರ್ತಾನ ಅವನು. ಬಿರೋನಿಗೆ ಸಿಕ್ಕಿದ್ದೆ ಚಾನ್ಸ್ ಅಂತ ಅವನು ಹೇಳ್ತಾನೆ, ನಾನು ಹೇಳಲಿಲ್ವಾ ಇವೆಲ್ಲ ಕಷ್ಟ, ಪ್ರೀತಿ ಹುಡುಗಿಯರಿಂದ ದೂರ ಇರೋದೆಲ್ಲ ಕಷ್ಟ, ನಿಮ್ದೆಲ್ಲ ವೀಕ್ನೆಸ್ ಇವೆಲ್ಲ ನೋಡಿ, ನಾನು ಇದುವರೆಗೂ ಒಂದು ಹುಡುಗಿಯನ್ನ ನಾನು ಲವ್ ಮಾಡಿಲ್ಲ ನಾನು ಅಂತ ಹೇಳ್ತಾನ ಅವನು. ಅವಾಗ ಅವನು ಕೇಳ್ತಾನ, ಅವನು ನಿಜವಾಗ್ಲೂ ನೀನ್ ಯಾರನ್ನು ಲವ್ ಮಾಡಿಲ್ವಾ? ಇಲ್ಲ. ನೀನೇನಾದ್ರೂ ನಾನು ಪದ್ಯ ಓದಿರೋದನ್ನ ಕೇಳ್ದ? ನಾನು ಯಾವ್ದಾರ ಹುಡುಗಿ ಕಾಲನ್ನ ಹೊಗಳಿದಿನ, ಯಾವ್ದಾರ ಹುಡುಗಿ ಸೊಂಟವನ್ನ ಹೊಗಳಿದಿನ, ಯಾವ್ದಾರ ಹುಡುಗಿ ಕೆನ್ನೆಯನ್ನ ಹೊಗಳಿದಿನ, ಯಾವ್ದಾರ ಹುಡುಗಿ ಕಣ್ಣುಗಳನ್ನ ಹೊಗಳಿದ್ದು ಯಾರಾದ್ರೂ ಕೇಳಿದ್ರ ನೀವು? ನಾನು ಯಾರನ್ನು ಕೂಡ ಪ್ರೀತಿಸ್ತಿಲ್ಲ, ನೀವು 3 ಜನ ಪ್ರೀತಿಲಿ ಇದ್ದೀರಾ ನೀವು, ನನಗೆ ಗೊತ್ತಿತ್ತು ಇದೆಲ್ಲ ಪುರುಷನ ವೀಕ್ನೆಸ್ ನನಗೆ ಗೊತ್ತಿತ್ತು ಅಂತ ಹೇಳ್ತಾ ಇರ್ಬೇಕಾದ್ರೇನೆ ಈ ಜಾಕ್ವೆನಿಟ ಈ ಬಿರೋಂದ್ ಲೆಟರ್ ಅನ್ನ ಒಬ್ಬ ಮಾಸ್ಟರ್ಗೆ ಅವಳಿಗೆ ಓದಕ್ ಬರಲ್ಲ ಅಂತ ಹೇಳಿ ಅಂತ ಜಾಕ್ವೆನಿಟ ತಗೊಂಡೋಗಿ ಕೊಟ್ಟಿರ್ತಾಳಲ್ಲ, ಅವನು ಅದರಲ್ಲಿ ಸೈನ್ ಮಾಡಿರ್ತಾನೆ. ಇವನು ಬಿರೋನ್ ನೋಡ್ಬಿಟ್ಟು ಅದರಲ್ಲಿ ಆ ಪತ್ರದಲ್ಲಿ ಮೆನ್ಷನ್ ಮಾಡಿರ್ತಾನೆ, ನನ್ನ ಪ್ರಮಾಣವನ್ನ ನಾನು ಮುರಿತೀನಿ, ನಿನ್ನನ್ನ ಪ್ರೀತಿಸ್ತೀನಿ, ಯಾಕೆ ಅಂತಂದ್ರೆ ನೀನು ಸೋರ್ಸ್ ಆಫ್ ನಾಲೆಡ್ಜ್ ಇದ್ದಂಗೆ ಅನ್ನೋದನ್ನ ಹೇಳಿರ್ತಾನ ಅವನು. ಅದು ಗೊತ್ತಾಗಿರುತ್ತೆ ಇದು ಬಿರೋನ್ದೆ ಲೆಟರ್ ಅಂತ. ಈ ರೀತಿಯಾಗಿ ಇಲ್ಲಿ ಈ 3 ಜನಕ್ಕೆ ಹೇಳ್ತಿರ್ತಾನೆ, ನೀವೆಲ್ಲ ಪ್ರೀತಿಲಿದ್ದೀರಾ, ನಾನು ಮಾತ್ರ ಪ್ರೀತಿಲಿಲ್ಲ, ಹಾಗೆ ಹೀಗೆ ಹೇಳ್ತಿರ್ಬೇಕಾದ್ರೆ ಅವರು ಇಬ್ರು ಲೆಟರ್ ಅನ್ನ ತಗೊಂಡ್ಬಂದು ಕೊಡ್ತಾರೆ, ಈ ಕಿಂಗ್ಗೆ ಕೊಡ್ತಾರೆ ಲೆಟರ್ ಅನ್ನ. ಆ ಕಿಂಗ್ ಬಿರೋನ್ಗೆನೆ ಕೊಡ್ತಾನೆ ಲೆಟರ್ ಅನ್ನ, ಓದು ಅಂತ, ಇದ್ರಲ್ಲಿ ಏನಿದೆ ಓದು ಅಂತ. ಇವನು ಸಿಟ್ಟಲ್ಲಿ ಹರಿಯೋ ರೀತಿಯಲ್ಲಿ ಮಾಡ್ತಾನೆ, ಇದೆಲ್ಲ ವಿಷಯ ಗೊತ್ತಾಗ್ಬಿಡುತ್ತಲ್ಲಪ್ಪ ನಂದು ಅಂತ ಲೆಟರ್ ಅನ್ನ ಹರಿದು ಬಿಸಾಕಕ್ಕೆ ನೋಡ್ತಾನ ಅವನು. ಯಾಕೆ ಬಿಸಾಕ್ತಾ ಇದೀಯಾ ಅಂತ, ಅಂದ್ರೆ ನಾವು ಕೋಪದಲ್ಲಿ ನಮ್ದು ತಪ್ಪೇನಾದ್ರೂ ಇದ್ದಾಗ ಗೊತ್ತಾಗ್ಬಿಡುತ್ತೆ ಅಂತ ಸಿಟ್ಟು ತೋರ್ಸೋ ರೀತಿಯಲ್ಲಿ ಬಿಸಾಕ್ಬಿಡೋದು ಹರಿದು, ಆ ರೀತಿ ಮಾಡ್ಬಿಡ್ತಾನೆ. ಆದ್ರೂ ಈ ಲಾಂಗ್ ವಿಲ್ ಹರಿದು ಬಿಸಾಕಿರುವಂತ ಪೀಸ್ ಅನ್ನ ತೆಗೆದು ನೋಡ್ತಾನ ಅವನು. ತೆಗೆದು ನೋಡಿದಾಗ ಬಿರೋಂದ್ ಸೈನ್ ಮಾಡಿರುವಂತದ್ದು ಪೀಸ್ ಸಿಕ್ಕಿರುತ್ತೆ ಅವನಿಗೆ. ಆ ಪೀಸ್ ನೋಡ್ಬಿಟ್ಟು ಇದು ಬಿರೋಂದೆ ಲೆಟರು, ಇದು ರೋಸಲಿನ್ಗೆ ಬರೆದಿರುವಂತ ಲೆಟರ್ ಇದು ಅಂತ ಹೇಳ್ತಾನ. ಸೊ ಆವಾಗ ರೋಸಲಿನ್ ಬಗ್ಗೆ ಅವನು ಹೇಳ್ತಾನ. ಅವನು ಇವರು ಆ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ, ಯಾರಿಗೆ ಲವ್ ಮಾಡ್ತಾ ಇದೀಯ ನೀನು ಅಂತ ಕೇಳಿದಾಗ ರೋಸಲಿನ್ ಅಂತ ಹೇಳಿದಾಗ, ರೋಸಲಿನ್ ನೋಡಿರ್ತಾರೆ 3 ಜನ ನೋಡಿರ್ತಾರಲ್ಲ, 4 ಹುಡುಗಿಯರಲ್ಲಿ ಕುರೂಪವಾದಂತಹ ಹುಡುಗಿ ರೋಸಲಿನ್. ಎಲ್ಲರೂ ನಗಾಡ್ಲಿಕ್ಕೆ ಶುರು ಮಾಡ್ತಾರೆ, ಹೋಗಿ ಅವಳನ್ನ ಲವ್ ಮಾಡಿದೀಯಾ ಅಂತ. ಶೇಕ್ಸ್ಪಿಯರ್ ಇಲ್ಲಿ ಬಾಡಿ ಶೇಮಿಂಗ್ ಮಾಡಿರುವಂತದ್ದನ್ನ ನೋಡ್ಬೇಕಾಯ್ತು ಈ ನಾಟಕದಲ್ಲಿ. ಯಾಕಂತಂದ್ರೆ ಅವಳು ಎಷ್ಟು ಕುರೂಪಳಾಗಿದ್ದಾಳೆ, ಅವಳು ಡಾರ್ಕ್ ಲೇಡಿ, ಡಾರ್ಕ್ ಗರ್ಲ್ ಅವಳು ಅನ್ನೋದನ್ನ ಬಹಳ ಒಂದು ಅಣುಕಿಸ್ತಾರೆ. ಅವಳ ಒಂದು ದೈಹಿಕ ಸೌಂದರ್ಯವನ್ನ ಬಹಳ ಅಣುಕಿಸ್ತಾರೆ ರೋಸಲಿನ್. ಈ 3 ಜನ ಪುರುಷರು, ರೋಸಲಿನ್ ಇರೋದಿಲ್ಲ, ಬಟ್ ಈ ಬಿರೋನ್ ಮುಂದೆ ರೋಸಲಿನ್ ಅನ್ನ ಬಹಳ ಅಣಕಿಸ್ತಾರೆ. ಅವಳು ಇವನು ಬಿರೋನ್ ಸಮರ್ಥಿಸ್ಕೊಳ್ತಾ ಹೋಗ್ತಾನೆ. ಅವನು ನಮ್ಮ ಹುಡುಗಿ ಒಂಥರ ನಕ್ಷತ್ರ ಇದ್ದಂಗೆ, ಚಂದ್ರ ಇದ್ದಂಗೆ ಅಂತ ಹೇಳ್ತಾನೆ ಫಸ್ಟ್ ಫರ್ಡಿನ್ಯಾಂಡ್. ಅದಕ್ಕೆ ಅವಳು ಚಂದ್ರ ಅಲ್ಲ,
ನಾನ್ ಲವ್ ಮಾಡ್ತಾ ಇರುವಂತ ಪ್ರಿನ್ಸೆಸ್ ಚಂದ್ರ, ಇವಳು ಪಕ್ಕದಲ್ಲಿರುವಂತ ಒಂದು ನಕ್ಷತ್ರ ಅಂತ ಹೇಳ್ತಾನೆ. ಅಲ್ಲಿಂದ ಅವರ ಒಂದು ಆರ್ಗ್ಯುಮೆಂಟ್ ಶುರುವಾಗುತ್ತೆ. ಏನು, ಆಫ್ರಿಕಾದ ಹುಡುಗಿಯರು ಕೂಡ ನಗಾಡ್ತಾರೆ ನಿಮ್ಮ ಹುಡುಗಿಯ ಕಲರ್ ಅನ್ನ ನೋಡ್ಬಿಟ್ಟು, ಅಷ್ಟು ಕಪ್ಪಗಿದ್ದಾಳೆ ಅಂತ. ಇಲ್ಲ, ನಮ್ಮ ಹುಡುಗಿ ಕಪ್ಪಗಿದ್ರು ಕೂಡ ಬೆಳಕನ್ನ ತೋರ್ಸವಳು ಅಂತ ಹೇಳಿದಾಗ ಲಾಂಗ್ ವಿಲೆ, ನಮಗಿನ್ನು ಸೂರ್ಯ ಟಾರ್ಚೇ ಬೇಡ ಕಣ್ರಪ್ಪ, ನೈಟ್ ಟೈಮು ಇವು ಹುಡುಗಿ ಒಬ್ಳಿದ್ರೆ ಸಾಕು, ಅವಳು ಬೆಳಕನ್ನ ತೋರ್ಸವಳಂತೆ, ಕತ್ಲಿದ್ರು ಕೂಡ ಅವಳಿಗೆ ಒಬ್ಳಿದ್ರೆ ಸಾಕು, ನಮಗೆ ಟಾರ್ಚೇ ಬೇಡ ಅಂತ ಅವನು ಅಣಕಿಸ್ತಾನೆ. ಆವಾಗ ಅಲ್ಲಿ ಆರ್ಗ್ಯುಮೆಂಟ್ ನಡೀತಾ ಹೋಗ್ತದೆ. ನಿಮ್ಮ ಹುಡುಗಿರು ಕೆಂಪಗಿದಾರಲ್ಲ, ಇಲ್ಲೆಲ್ಲ ಸ್ಕಾರ್ಸ್, ಕೆನ್ನೆ ಮೇಲೆಲ್ಲ ಸ್ಕಾರ್ಸ್ ಇದಾವಲ್ಲ, ಅವನ್ನೆಲ್ಲ ಮುಚ್ಚಲಿಕ್ಕೆ ಕಪ್ಪು ಬಣ್ಣವನ್ನೇ ಉಪಯೋಗಿಸ್ತಾ ಇದಾರಲ್ವಾ ಈಗ ಮಾಡರ್ನ್ ಅಲ್ಲಿ, ಫ್ಯಾಷನ್ ಅದೊಂದು. ಹಾಗಾಗಿ ಯಾರು ಕೆಂಪು ಬಣ್ಣವನ್ನ ಇಷ್ಟಪಡ್ತಾ ಇಲ್ಲ, ಒಂದ್ ಸ್ವಲ್ಪ ಡಾರ್ಕ್ ಬ್ರೌನ್ ಕಲರ್ ಅನ್ನ ಇಷ್ಟಪಡ್ತಾವ್ರಿ ಅಂತ ಡಿಫೆಂಡ್ ಮಾಡ್ಕೊಳ್ತಾ ಹೋಗ್ತಾನೆ ಅವನು. ಎಬೋನಿ ಟ್ರೀಗೆ ಹೋಲಿಸ್ತಾನೆ ಅವನು ಕಿಂಗ್, ಅಷ್ಟು ಕಪ್ಪು ಹುಡುಗಿ ಅವಳು, ಹಾಗೆ ಹೀಗೆ ಅಂತ ತುಂಬಾ ಡಾರ್ಕ್ನೆಸ್ ಬಗ್ಗೆ ಬಹಳಷ್ಟು ಒಂದು ಪೇಜ್ ಅವರು ಆರ್ಗ್ಯುಮೆಂಟ್ ಅನ್ನ ಮಾಡ್ತಾರ ಅವರು. ಈ ರೀತಿಯಾಗಿ ಆರ್ಗ್ಯುಮೆಂಟ್ ಮಾಡ್ಬೇಕಾದ್ರೆ ಅಲ್ಲಿ ಒಂದು ಮಾತನ್ನ ಹೇಳ್ತಾನವನು. ಆರ್ಗ್ಯುಮೆಂಟ್ ಮಾಡ್ಬೇಕಾದ್ರೆ ಇನ್ನೊಂದು ತುಂಬಾ ಕಾಮಿಕ್ ಸೆಂಟೆನ್ಸ್ ಗಳು ಹೇಗೆ ಈಗ್ಲೂ ಕೂಡ ಮಾತಾಡ್ತಾರೆ, ಆ ರೀತಿಯಾದ ಕಾಮಿಕ್ ಸೆಂಟೆನ್ಸ್ ಅನ್ನ ಶೇಕ್ಸ್ಪಿಯರ್ ಅವಾಗ್ಲೇ ಯೂಸ್ ಮಾಡ್ತಾನೆ. ಏನ್ ಕಾಮಿಕ್ ಸೆಂಟೆನ್ಸ್ ಯೂಸ್ ಮಾಡ್ತಾನೆ ಅದರಲ್ಲಿ ಅಂತಂದ್ರೆ, ನಮ್ಮ ಹುಡುಗಿ ಕಪ್ಪು ಅಂತ ಹೇಳ್ತಾ ಇದಿರಲ್ಲ, ನಿಮ್ ಹುಡುಗಿಯರು ಮಳೆ ಬಂದಾಗ ಹೊರಗಡೆ ಕಳಿಸ್ಬೇಡಿ ದಯವಿಟ್ಟು ನಿಮ್ಮ ಹುಡುಗಿಯರನ್ನ, ಮೇಕಪ್ ಮಾಡಿರೋದೆಲ್ಲ ಮಳೆಯಲ್ಲಿ ಕೊಚ್ಕೊಂಡು ಹೋಗ್ಬಿಟ್ರೆ ಮತ್ ನಿಮ್ ಹುಡುಗಿರ್ನ ನೋಡಕ್ಕಾಗಲ್ಲ, ಅವರೆಲ್ಲ ಮೇಕಪ್ ಮಾಡಿರೋ ಹುಡುಗಿರು ಅಂತ ಹೇಳ್ತಾನೆ. ಅದಕ್ಕೆ ಫರ್ಡಿನಾಂಡ್, ನಿಮ್ ಹುಡುಗಿಗೂ ಕೂಡ ಮಳೆ ಬಂದಾಗ ಹೊರಗಡೆ ಕಳಿಸ್ಬೇಡ, ಅವಳು ಇರೋ ಬಣ್ಣನೂ ಕೂಡ ತೊಳ್ಕೊಂಡು ಹೋಗ್ಬಿಟ್ರೆ ಕಷ್ಟ, ಆಮೇಲೆ ಅವಳನ್ನು ನೋಡಕ್ ಆಗೋದಿಲ್ಲ. ಈ ರೀತಿಯಾದಂತಹ ಕಾಮಿಕ್ ಸೆಂಟೆನ್ಸಸ್ ಗಳನ್ನ ಶೇಕ್ಸ್ಪಿಯರ್ ತಮ್ಮ ಒಂದು ಈ ಒಂದು ನಾಟಕದ ಕನ್ಸೀಟ್ ಅಂತ ಆಗ್ಲೇ ಹೇಳಿದ್ನಲ್ಲ, ಹಾಗಾಗಿ ಭಾಷೆಯೇ ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ ಅನ್ನೋದನ್ನ ತೋರಿಸ್ತಾ ಹೋಗ್ತಾನೆ. ಸೊ ಈಗ ಕೊನೆಗೆ ಆರ್ಗ್ಯುಮೆಂಟ್ ಎಲ್ಲ ಬೇಡ, ಈಗ 4 ಜನ ನಾವು ಲವ್ ಅಲ್ಲಿ ಇದೀವಿ ತಾನೆ, ಎಲ್ಲರೂ ಒಪ್ಕೊಳ್ಳಿ ಅಂತ ಕಿಂಗ್ ಕೇಳಿದಾಗ, 4 ಜನ ಲವ್ ಅಲ್ಲಿ ಇದೀವಿ ನಾವು ಅಂತ ಒಪ್ಕೊಳ್ತಾರೆ. ಆರ್ಗ್ಯುಮೆಂಟ್ ಅಲ್ಲಿಗೆ ನಿಲ್ಲಿಸ್ತಾರೆ, ಅವಳ ಕಲರ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದಿದ್ದು. ಸೊ ಈಗ 4 ಜನ ಏನ್ ಮಾಡೋದೀಗ, ಹೋಗಿ ನಾವು ಅವರ ಪ್ರೀತಿಯನ್ನ ಗೆಲ್ಬೇಕಲ್ಲ ಅಂತ ಹೇಳುವಾಗ, ಈ ಫರ್ಡಿನಾಂಡ್ ಕಿಂಗ್ ಏನು ಆರಂಭದಲ್ಲಿ ನಾವು ವಂಡರ್ ಆಫ್ ದ ವರ್ಲ್ಡ್ ಮಾಡ್ಬೇಕು, ಲಿಟ್ಲ್ ಅಕಾಡೆಮಿಯಾಗಿ ನಾವು ಕನ್ವರ್ಟ್ ಮಾಡ್ಬೇಕು, ಒಂದು ವಿಶ್ವವಿದ್ಯಾಲಯ ಮಾಡ್ಬೇಕು, ನಮ್ಮ ಒಂದು ಶಿಕ್ಷಣ ಕ್ಷೇತ್ರವನ್ನ, ಈ ಜಾಗವನ್ನ ಶಿಕ್ಷಣ ಕ್ಷೇತ್ರವಾಗಿ ಬದಲಾವಣೆ ಮಾಡ್ಬೇಕು ಅಂದವನು ಈಗ ಲೆಟ್ಸ್ ಗೋ ಟು ದ ಬ್ಯಾಟಲ್ ಫೀಲ್ಡ್ ಅಂತ ಹೇಳ್ತಾನೆ ಅವನು. ಬನ್ನಿ ನಾವೆಲ್ಲ ಜಯಶಾಲಿ ಆಗನ ಪ್ರೀತಿಯಲ್ಲಿ ಹೋಗಿ ಬ್ಯಾಟಲ್ ಫೀಲ್ಡ್ ಅದೊಂಥರ ಅಲ್ಲಿ ಜಯಶಾಲಿ ಆಗ್ಬೇಕು, ನಮ್ಮ ಪ್ರೀತಿಯನ್ನ ಗೆದ್ಕೊಂಡ್ ಬರ್ಬೇಕು ಅಂತ ಒಂದು ಉತ್ಸಾಹದಲ್ಲಿ ಕೂಗಿ ಅವರನ್ನೆಲ್ಲ ಕರ್ಕೊಂಡು ಹೋಗ್ತಾನೆ. 3 ಜನ ಅವರ ಹಿಂದೆ ಫ್ಲಾಗ್ ಎತ್ಕೊಂಡು ಹೋಗೋಣ ಬನ್ನಿ ನಾವು ಯುದ್ಧಕ್ಕೆ ಅನ್ನೋ ರೀತಿಯಲ್ಲಿ 4 ಜನ ಈಗ ಹೋಗ್ತಾರೆ. ಅವರು ಯಾವ ರೀತಿಯಲ್ಲಿ ಹೋಗ್ತಾರೆ, ಈಗ ಹೇಗೆ ಅವರ ಪ್ರೀತಿಯನ್ನ ಗಳಿಸ್ಬೇಕಲ್ಲ, ರಷ್ಯನ್ ಡ್ರೆಸ್ ಗಳನ್ನ ಹಾಕೊಂಡು ಹೋಗ್ತಾರೆ. ಅವರು ಒಂದು ಡಿಸ್ಗೈಸ್ ಅಲ್ಲಿ ಹೋಗ್ತಾರೆ, ಮಾರುವೇಷದಲ್ಲಿ ಹೋಗ್ತಾರೆ. ಈಗ ಅವರು ರಷ್ಯನ್ ಡ್ರೆಸ್ ಗಳನ್ನೆಲ್ಲ ಹಾಕೊಂಡು ಅವ್ರಿಗೆ ಗೊತ್ತಾಗ್ಬಾರ್ದು ನಾವು ಅಂತ. ಈ ಬಾಯಟ್ ಅನ್ನೋವಂತ ಹುಡುಗ ಅವ್ರ ಜೊತೆ ಬಂದಿದ್ನಲ್ಲ, ಅವನು ಓವರ್ ಹಿಯರ್ ದಿಸ್, ಅವನು ಕೇಳಿಸ್ಕೊಂಡಿರ್ತಾನೆ ಇವನ್ನೆಲ್ಲ. ಕೇಳಿಸ್ಕೊಂಡು ಮುಂಚೆನೆ ಹೋಗಿ ಹೇಳ್ಬಿಡ್ತಾನೆ, ಈ ತರ 4 ಜನ ಬರ್ತಾ ಇದ್ದಾರೆ, ಕಿಂಗ್ ಮತ್ತೆ ಆ 3 ಜನನು ರಷ್ಯನ್ ಡ್ರೆಸ್ ಹಾಕೊಂಡು ಬರ್ತಾ ಇದ್ದಾರೆ, ನೀವೆಲ್ಲ ಹುಷಾರಾಗಿರಿ ಅಂತ ಹೋಗಿ ಹೇಳ್ಬಿಡ್ತಾನೆ ಅವನು. ಅವರೊಂದು ಪ್ಲಾನ್ ಮಾಡಿರ್ತಾರೆ ಆ ಹುಡುಗಿರು, ಅವ್ರು ಬರ್ತಾ ಇದಾರಂತೆ ನಮಗೆ ಇಂಪ್ರೆಸ್ ಮಾಡ್ಲಿಕ್ಕೆ. ಸೊ ನಾವು ಅವರು ಈ ಮುಂಚೆ ಒಂದೊಂದು ಲೆಟರ್ ಗಿಫ್ಟ್ ಎಲ್ಲ ಕೊಟ್ಟಿರ್ತಾರೆ ಇವರು, ಆ ಗಿಫ್ಟ್ ಇಂದ ಗುರುತಿಸ್ಬೇಕು ಅವರು. ಹಾಗಾಗಿ ನಾವೆಲ್ಲ ಮಾಸ್ಕ್ ಹಾಕೊಳ್ಳೋಣ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ತಮಗೆಲ್ಲ ಕೊಟ್ಟಿರುವಂತ ಪತ್ರಗಳನ್ನ ಓದ್ತಾ ಇರ್ಬೇಕಾದ್ರೆ ಈ ಕಿಂಗ್ ಫರ್ಡಿನಾಂಡ್ ಒಂದು ಲೆಟರ್ ಅನ್ನ ಬರೆದಿರ್ತಾನೆ ಪ್ರಿನ್ಸೆಸ್ಗೆ, ಅವನೊಂದು ಲವ್ ಲೆಟರ್ ಬರೆದಿರ್ತಾನೆ. ಅವರೆಲ್ಲ ಕೇಳ್ತಾರೆ, ಅವಳು ಏನ್ ಖುಷಿಯಿಂದ ಲೆಟರ್ ನ ಓಪನ್ ಮಾಡ್ತಾಳೆ ಅಂತಂದ್ರೆ, ನಾವ್ ಇಲ್ಲಿಂದ ಹೋಗೋಕ್ಕಿಂತ ಮುಂಚೆ ತುಂಬಾ ರಿಚ್ ಆಗಿ ಹೋಗ್ಬೇಕು ನಾವು, ಯಾಕೆಂತಂದ್ರೆ ನಮ್ಗೆ ಒಳ್ಳೊಳ್ಳೆ ಗಿಫ್ಟ್ ಅನ್ನ ಕೊಟ್ಟಿರ್ಬೇಕು ಇವ್ರು ಮೋಸ್ಟ್ಲಿ ಅಂತ ಓಪನ್ ಮಾಡಿ ನೋಡ್ತಾಳೆ ಅವಳು. ಅದ್ರಲ್ಲಿ ಲೆಟರ್ ಬರ್ದಿರ್ತಾನೆ ಇವನು ಕಿಂಗ್ ಲವ್ ಲೆಟರ್ ಬರ್ದಿರ್ತಾನೆ. ಆ ಲವ್ ಲೆಟರ್ ಹೇಗಿರುತ್ತೆ ಅಂತಂದ್ರೆ ಅವಳು ಅಣಕಿಸ್ತಾಳದಂತದ್ದು. ಈ ಲವ್ ಲೆಟರ್ ಹೇಗಿದೆ ಅಂತಂದ್ರೆ, ಈ ಲೆಟರ್ ಅಲ್ಲಿ ಒಂದು ಚೂರೂ ಜಾಗ ಇಲ್ಲ, ಈ ಶೀಟಿನ 2 ಸೈಡು ಲವ್ ಲೆಟರ್ ಬರೆದಿದ್ದಾನೆ, ಒಂದು ಚೂರು ಮಾರ್ಜಿನ್ ಕೂಡ ಬಿಟ್ಟಿಲ್ಲ, ಹೆಡರ್ ಅಂಡ್ ಫೂಟರ್ ಯಾವುದೂ ಬಿಟ್ಟಿಲ್ಲ,
ಒಂದು ಚೂರು ಜಾಗ ಬಿಟ್ಟದಲ್ಲೇ ಲವ್ ಲೆಟರ್ ಬರ್ದವನೇ, ಏನಾದ್ರೂ ಕೊಟ್ ಕಳ್ಸೋನ ಅದ್ರ ಜೊತೆಗೆ ಎಂದಾಗ ಇಲ್ಲ, ಏನಿಲ್ಲ. ಸೊ ಇಷ್ಟು ಡಿಸ್ಕಷನ್ ಮಾಡ್ತಿರ್ತಾರೆ ಅವರು, ತಮ್ಮ ತಮ್ಮ ಪತ್ರಗಳನ್ನೆಲ್ಲ ಓದುವಂಥದ್ದು, ಗಿಫ್ಟ್ಗಳನ್ನ. ಒಬ್ಬ ಈ ಲಾಂಗ್ ವಿಲ್ ಮಾತ್ರ ಒಂದು ಗ್ಲೌಸ್ ಅನ್ನ ಕೊಟ್ಟಿರ್ತಾನೆ. ಸೊ ಇವುಗಳನ್ನ ಗುರುತಿಸ್ಕೊಂಡು ಅವ್ರ ಜೊತೆ ನಾವು ಮಾತಾಡೋಣ ಅನ್ನೋ ರೀತಿಯಲ್ಲಿ ಇವ್ರು ಇಲ್ಲಿಂದ ರಷ್ಯನ್ ಡ್ರೆಸ್ ಹಾಕೊಂಡು ಇವ್ರು ಹೋಗ್ತಾರೆ. ಅವರು ಮಾಸ್ಕ್ ಹಾಕೊಂಡಿರ್ತಾರೆ. ಅವರು ಯಾವ ರೀತಿ ಮಾಸ್ಕ್ ಹಾಕೊಂಡಿರ್ತಾರೆ ಅಂತಂದ್ರೆ, ಪ್ರಿನ್ಸೆಸ್ ಇರೋಳು ರೋಸಲಿನ್ ಅನ್ನ ಡ್ರೆಸ್ ಹಾಕೊಂಡಿರ್ತಾಳೆ, ರೋಸಲಿನ್ ಪ್ರಿನ್ಸೆಸ್ ಡ್ರೆಸ್ ಹಾಕೊಂಡಿರ್ತಾಳೆ, ಕ್ಯಾಥರಿನ್ ಡ್ರೆಸ್ ಅನ್ನ ಇವಳು ಮಾರಿಯಾ ಹಾಕೊಂಡಿರ್ತಾಳೆ. ಸೊ ಇವರು ಎಲ್ಲ ಅದ್ಲು ಬದ್ಲು ಮಾಡ್ಕೊಂಡಿರ್ತಾರೆ ಡ್ರೆಸ್. ಸೊ ಇವ್ರು ಹೋಗ್ತಾರೆ, ಇವರೆಲ್ಲ ತಮ್ಮ ಹುಡುಗಿರೇ ಇವರು ಅಂತ ಅನ್ಕೊಂಡು ತಮ್ಮ ತಮ್ಮ ಪ್ರೇಮ ನಿವೇದನೆಯನ್ನ ಅವ್ರು ಮುಂದೆ ಮಾಡ್ತಾ ಹೋಗ್ತಾರೆ. ಅವರೆಲ್ಲ ಅದನ್ನ ಕಾಮಿಡಿಯಾಗಿ ತಗೊಳ್ತಾ ಹೋಗ್ತಾರೆ. ಇವರ ಒಂದು ಫ್ಯಾಂಟಸಿ ಲ್ಯಾಂಗ್ವೇಜಸ್ಗಳು, ಒಂದು ಕಾಮಿಕ್ ಸೆಂಟೆನ್ಸಸ್ ಗಳನ್ನೆಲ್ಲ ಬಹಳ ಒಂದು ಕಾಮಿಡಿಯಾಗಿ ತಗೊಳ್ತಾ ಹೋಗ್ತಾರೆ ಅವರು. ಸೊ ಇವೆಲ್ಲ ಮಾಡ್ಬೇಕಾದ್ರೆ ಈ ಯಾರು ಅಲ್ಲಿ ಈ ಅರ್ಮಾಡೋ, ಆಮೇಲೆ ಹೋಲೋಫೋನ್ಸ್ ಎಂಬ ಮಾಸ್ಟರ್ಗಳಿದ್ರು, ಆಮೇಲೆ ಕಾಸ್ಟರ್ಡ್ ಒಬ್ಬ ಇದ್ನಲ್ಲ, ಇವರು ಒಂದು ನಾಟಕವನ್ನ ಏರ್ಪಡಿಸ್ಕೊಂಡಿದ್ರು. ಪ್ಲೇ ವಿತ್ ಇನ್ ಎ ಪ್ಲೇ ಇದ್ರಲ್ಲೂ ಉಪಯೋಗಿಸ್ತಾರೆ. ಹ್ಯಾಮ್ಲೆಟ್ ರೀತಿಯಲ್ಲಿ ಈ ನಾಟಕದಲ್ಲೂ ಪ್ಲೇ ವಿತ್ ಇನ್ ಎ ಪ್ಲೇ ಬರುತ್ತೆ. ಇಲ್ಲಿ 9 ವರ್ದೀಸ್ ಎಂಬ ನಾಟಕವನ್ನ ಮಾಡ್ತಾರೆ ಇವರು. ಇದರಲ್ಲಿ ಅಲೆಕ್ಸಾಂಡರ್ ಆಗಿರ್ಬೋದು, ಅಲೆಕ್ಸಾಂಡರ್, ಹರ್ಕ್ಯುಲೆಸ್, ಇವ್ರದೆಲ್ಲ ಒಂದು ಕ್ಯಾರೆಕ್ಟರ್ ಗಳನ್ನ ಈ ಒಬ್ಬ ಜೋಕರ್ ನಿರ್ವಹಿಸುವಂತದ್ದು, ಹೊಲೋಫಾನ್ಸ್ ನಿರ್ವಹಿಸುವಂತದ್ದು ಮಾಡ್ತಾ ಇರ್ತಾರೆ 9 ವರ್ದೀಸ್ ಅವರ ನಾಟಕವನ್ನ. ಅಂದ್ರೆ ಅವರು ನಾವು ಪ್ರೀತಿ ಮಾಡೋಕ್ಕಿಂತ ಮುಂಚೆ ಅವರು ಪ್ರಶ್ನೆಯನ್ನ ಕೇಳುವಂಥದ್ದು, ಯಾರಾದ್ರೂ ನಮ್ಗಿಂತ ಮುಂಚೆ ದೊಡ್ಡ ದೊಡ್ಡ ಲೀಡರ್ಗಳು, ದೊಡ್ಡ ದೊಡ್ಡ ವಾರಿಯರ್ಸ್ಗಳು ಲವ್ ಮಾಡಿದ್ರಾ? ಹೌದು, ಹರ್ಕ್ಯುಲಸ್ ಎಲ್ಲ ಮಾಡಿದ್ರು ಅಂತ ಒಬ್ಬ ಹೇಳಿರ್ತಾನ ಅವನು, ಯಾರು ಕೋಸ್ಟರ್ಡ್. ಹಾಗಾಗಿ ಈ ನಾಟಕವನ್ನ ಈ ಪ್ಲೇ ವಿತ್ ಇನ್ ಎ ಪ್ಲೇ ನಡೀತಾ ಇರುತ್ತೆ ಅಲ್ಲಿ, ಅದನ್ನ ತೋರಿಸುವಂತದ್ದು. ಅಂತಂದ್ರೆ ಅವರು ಕೂಡ ಫೇಲ್ಯೂರ್ ಆಗ್ತಾರೆ, ಲವ್ ಅಲ್ಲಿ ಫೇಲ್ಯೂರ್ ಆಗಿರುವಂತದ್ದು, ಹಾಗೆ ಹೀಗೆ ಅನ್ನ ತೋರ್ಸಕ್ಕೆ ಇವರು ಕಾಮಿಡಿಯಾಗಿ ತೋರಿಸ್ತಾ ಇರ್ತಾರೆ ಆ 9 ವರ್ದೀಸ್ಗಳನ್ನೆಲ್ಲ. ತುಂಬಾ ಕಾಮಿಕ್. ಇವರೆಲ್ಲ ಈಗ ಅವನು ಹರ್ಕ್ಯುಲಸ್ ಡ್ರೆಸ್ ಹಾಕೊಂಡು ಸ್ಟೇಜ್ ಮೇಲೆ ಬಂದ ತಕ್ಷಣ ಎಲ್ರು ಬಿದ್ದು ಬಿದ್ದು ನಗಾಡುವಂಥದ್ದು. ಒಬ್ಬ ಜೋಕರ್, ಒಬ್ಬ ನಾವು ಊರಲ್ಲಿ ದಡ್ಡ ಅಂತ ಕರೆದಿರ್ತೀವಿ, ಅವನೊಬ್ಬ ಗ್ರೇಟ್ ವಾರಿಯರ್ ಡ್ರೆಸ್ ಹಾಕೊಂಡು ಸ್ಟೇಜ್ ಮೇಲೆ ಬಂದ ತಕ್ಷಣ ಹೇಗೆ ನಗಾಡ್ತೀವೋ ಹಾಗೆ ನಗಾಡುವಂಥದ್ದು. ಸೊ ಎಲ್ಲರೂ ಖುಷಿಯಾಗಿ ಈಗ ನಾಟಕವನ್ನ ನೋಡ್ತಿರ್ತಾರೆ. ಎಲ್ರಿಗೂ ಆಮೇಲೆ ತಮ್ಮ ತಮ್ಮ ಡ್ರೆಸ್ ಅನ್ನ ತೆಗಿತಾರೆ, ತಮ್ಮ ತಮ್ಮ ಪ್ರೇಮ ನಿವೇದನೆಯನ್ನ ಇವ್ರು ಮಾಡ್ಕೊಂಡಿರುವಂತದ್ದು. ಖುಷಿಯಾಗಿ ಇರ್ತಾರೆ, ಎಲ್ಲ ನಾಟಕವನ್ನ ನೋಡಿ ಎಂಜಾಯ್ ಮಾಡ್ತಾ ಇರ್ತಾರೆ. ಎಂಜಾಯ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಸಡನ್ ಒಂದು ನ್ಯೂಸ್ ಬರುತ್ತೆ. ಏನು, ಈ ಫ್ರಾನ್ಸ್ ನ ಪ್ರಿನ್ಸೆಸ್ ಬಂದಿದ್ದಾಳಲ್ಲ, ಪ್ರಿನ್ಸೆಸ್, ಅವರ ತಂದೆ ತೀರ್ಕೊಂಡ್ರು ಅಂತ ಸುದ್ದಿ ಬರುತ್ತೆ. ಹಾಗಾಗಿ ನಾವೀಗ ಹೋಗ್ಲೇಬೇಕು, ವಾಪಸ್ ಹೋಗ್ಲೇಬೇಕು ಅಂತ ಹೇಳ್ತಾಳು ಅವಳು ಪ್ರಿನ್ಸೆಸ್. ಈಗ ತಾವು ಏನು, ಇವರು ತುಂಬಾ ಅರ್ಜೆಂಟ್ ಅಲ್ಲಿ ಇರ್ತಾರೆ, ನಾವು ಮದುವೆ ಆಗೋಣ ಅಂತ ಕೇಳ್ತಾ ಇರ್ತಾರೆ. ಬಟ್ ಇವರು ಇಲ್ಲ, ನಾವು ಹೋಗ್ಲೇಬೇಕು ವಾಪಸ್, ಈಗ 1 ವರ್ಷ ಆದ ನಂತರ ನೋಡೋಣ ಅಂತ ಹೇಳ್ತಾರೆ. ಈಗ ಮತ್ತೆ 1 ವರ್ಷ ಅವರು ಕಾಯ್ಬೇಕಾಗುತ್ತೆ ಇವರ ಪ್ರೀತಿಗೆ. ಮತ್ತೆ ಅವರು ಹೋಗ್ಬೇಕಾದ್ರೆ ಏನು ಎಲ್ರಿಗೂ ಒಂದೊಂದು ರೀತಿಯಾದಂತಹ ಒಂದು ಪನಿಷ್ಮೆಂಟ್ ಅನ್ನ ಕೊಡ್ತಾರೆ. ಕಿಂಗ್ ಫರ್ಡಿನಾಂಡ್ಗೆ ನೀನು 1 ವರ್ಷ ಮತ್ತೆ ಇದೇ ರೀತಿ ಹರ್ಮಿಟೇಜ್ ಪಾಲಿಸ್ಬೇಕು. 1 ವರ್ಷ ಆದ್ಮೇಲೆ ನೀನು ಇದೇ ರೀತಿ ಹರ್ಮಿಟೇಜ್ ನ ಪಾಲಿಸಿದೀಯಾ, ಯಾವ ಹುಡುಗಿಯನ್ನು ನೋಡಿಲ್ಲ ಅಂತಂದ್ರೆ ನಾನು ನಿನ್ನ ಮದುವೆ ಆಗ್ತೀನಿ ಅಂತ. ರೋಸಲಿನ್ ಕೂಡ ನೀನು ಒಂದು ಹಾಸ್ಪಿಟಲ್ ಆತರ ಒಂದು ಇರುತ್ತಲ್ಲ, ಅಸ್ವಸ್ಥರು ಇರೋ ಜಾಗಕ್ಕೆ ಹೋಗ್ಬಿಟ್ಟು ಅಸ್ವಸ್ಥರ ಜೊತೆ ನೀನು ಕಾಲವನ್ನ ಕಳಿಬೇಕು 1 ವರ್ಷ. ಈ ರೀತಿಯಾದ ಶಿಕ್ಷೆಯನ್ನೆಲ್ಲ, ಅಂದ್ರೆ ಪರೀಕ್ಷೆ, ಅವರ ಪ್ರೇಮ ಪರೀಕ್ಷೆಯನ್ನ ನೀನು ಪಾಸ್ ಆದ್ರೆ ನಿನಗೆ ನಾನು ಮದುವೆ ಆಗ್ತೀವಿ ಬಂದು ಅನ್ನೋ ರೀತಿಯಲ್ಲಿ ಹೇಳಿ ಹೋಗ್ತಾರೆ. ಅಲ್ಲಿಗೆ ಎಂಡ್ ಆಗುತ್ತದು ನಾಟಕ, ಅಲ್ಲಿಗೆ ಎಂಡ್ ಆಗುತ್ತೆ. ಇಲ್ಲಿ ತಾವು ಪಟ್ಟ ಶ್ರಮಗಳೆಲ್ಲ, ತಮ್ಮ ಪ್ರೀತಿಯನ್ನ ಪಡ್ಕೊಳ್ಳಿಕ್ಕೆ ತಾವು ಪಟ್ಟ ಶ್ರಮಗಳೆಲ್ಲ ವ್ಯರ್ಥ, ಲಾಸ್ಟ್. ಇದೇ ಲವ್ಸ್ ಲೇಬರ್ಸ್ ಲಾಸ್ಟ್ ಅನ್ನೋ ಟೈಟಲ್ ಅನ್ನ ಶೇಕ್ಸ್ಪಿಯರ್ ಕೊಟ್ಟಿರೋದು. ಈಗ ಮತ್ತೆ ಅದು 1 ವರ್ಷ ಮುಂದಕ್ಕೆ ಹೋಗುತ್ತೆ. ಈಗ ಅವರಿಗೆ ಎಲ್ಲದ್ರಲ್ಲೂ ಫೇಲ್ಯೂರ್ ಆಗ್ತಾರೆ ಅವ್ರು. ಈ ಕಡೆ ಶಿಕ್ಷಣ ಅಧ್ಯಯನದಲ್ಲೂ ಫೇಲ್, ಅದು ಕೂಡ ಮಾಡ್ಲಿಲ್ಲ. ಇಲ್ಲಿ ಈ ಕಡೆ ಲವ್, ತಾವು ಬಯಸಿದಂತಹ ಪ್ರೀತಿ ಕೂಡ ಅವರಿಗೆ ಸಿಗ್ಲಿಲ್ಲ, ಅದರಲ್ಲೂ ಕೂಡ ಅವರು ಫೇಲ್ ಆಗ್ತಾರೆ. ಇಲ್ಲಿ ಬಿರಾನ್ ಒಂದು ಮಾತನ್ನ ಹೇಳಿರ್ತಾನ ಅವನು ತನ್ನ ಪ್ರೀತಿಯನ್ನ ಹೇಳ್ಬೇಕಾದ್ರೆ. ಈಗ ಶಿಕ್ಷಣದ ಬಗ್ಗೆ ಮತ್ತೆ ಅವರು ಮಾತನಾಡ್ಬೇಕಾದ್ರೆ ಅವರು ಪ್ರೀತಿಲಿದ್ದಾಗ ಆ ಡಿಸ್ಕಷನ್ ಬರುತ್ತೆ ಟಾಪಿಕ್. ಅವಾಗ ಅವನು ಹೇಳ್ತಾನ, ಅವನು
ಶಿಕ್ಷಣ ಅನ್ನೋದು ಎಲ್ಲಾ ಪ್ಲೇಜರ್ಗಳನ್ನ ಬಿಟ್ಟು ತಗೊಳ್ಳೋದಲ್ಲ. ಈಗ ನೋಡಿ, ನಾನಾಗ್ಲೇ ಹೇಳ್ದಂಗೆ ಈ ನಾಟಕ ಸಾನೆಟ್ಸ್ ಗಳಿಗೆ, ಪದ್ಯಗಳಿಗೆ ತುಂಬಾ ಫೇಮಸ್, ಲ್ಯಾಂಗ್ವೇಜ್ ಗಳಿಗೆ ಫೇಮಸ್ ಅಂತ ಹೇಳಿ. ಇಲ್ಲಿ ಅವನು ಒಂದ್ ಮಾತು ಹೇಳ್ತಾನೆ ಬಿರೋನು, ನೋಡಿ, ಎಲ್ಲಾ ಪ್ಲೇಜರ್ಗಳನ್ನ ಬಿಟ್ಟು ಶಿಕ್ಷಣವನ್ನ ಅಧ್ಯಯನ ಮಾಡೋದು ಅಧ್ಯಯನ ಅಲ್ಲ. ಅಕಸ್ಮಾತ್ ನಾನು ಆ ಹುಡುಗಿಯನ್ನ ನೋಡ್ಲಿಲ್ಲ ಅಂದಿದ್ರೆ ನಾನು ಇವತ್ತು ಕವಿ ಆಗ್ತಿರ್ಲಿಲ್ಲ. ನೋಡಿ, ಅವಳನ್ನ ನೋಡದೆ, ಅವಳ ಕಣ್ಣುಗಳನ್ನ ನೋಡಿ ನಾನು ಸಾನೆಟ್ಸ್ ಗಳನ್ನ ಬರೆದಿದ್ದೀನಿ. ನಾನು ಕವಿತೆ ಸಾನೆಟ್ಸ್ ಗಳನ್ನ ಬರೆಯೋದನ್ನ ಕಲಿತೆ ನಾನು. ಅದು ಎಲ್ಲ ಅವಳಿಂದ ಸಾಧ್ಯ. ಅವಳು ಕೂಡ ಶಿ ಈಸ್ ಆಲ್ಸೋ ಒನ್ ಆಫ್ ದ ಮೀನ್ಸ್ ಆಫ್ ನಾಲೆಡ್ಜ್. ಅವಳು ಕೂಡ ನಮಗೆ ನಾಲೆಡ್ಜ್ ಕೊಡುವಂತ ಒಂದು ಲವ್ ಅನ್ನೋದು ಕೂಡ ನಾಲೆಡ್ಜ್ ನ ಕೊಡುತ್ತೆ. ಹಾಗಾಗಿ ಅದನ್ನ ಸಂಪೂರ್ಣವಾಗಿ ತಿರಸ್ಕರಿಸಕ್ಕಾಗಲ್ಲ. ಪ್ರೀತಿ ಅನ್ನೋದು ನಮ್ ಕೈಲಿ ಏನ್ ಬೇಕಾದ್ರೂ ಮಾಡಿಸ್ಬಹುದು. ನಾವೊಬ್ಬ, ಈಗ ನಮ್ಮ ಜೆ ಶಿವರುದ್ರಪ್ಪ ಹೇಳ್ದಂಗೆ, ಪ್ರೀತಿ ಇಲ್ಲದ ಮೇಲೆ ಹೂ ಅರಳಿತು ಹೇಗೆ ಅನ್ನೋ ಮಾತನ್ನ ಅವನು ಆ ಅರ್ಥದಲ್ಲಿ ಹೇಳ್ತಾನೆ. ಪ್ರೀತಿ ಇಲ್ಲ ಅಂತಂದ್ರೆ ಏನೂ ಆಗೋದಿಲ್ಲ. ಪ್ರೀತಿಯನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ಲಿಕ್ಕೂ ಆಗೋದಿಲ್ಲ. ಪ್ರೀತಿಯಿಂದ ನಾನು ಕವಿ ಆಗಿದ್ದೀನಿ, ಇವತ್ತು ಸಾನೆಟ್ಸ್ ಗಳನ್ನ ಬರೆದಿದ್ದೀನಿ. ಹಾಗಾಗಿ ನಾನು ಅವಳನ್ನ ಅವಳು ಕಪ್ಪಗಿದ್ರು ಕೂಡ, ಡಾರ್ಕ್ ಲೇಡಿ ಆದ್ರೂ ಕೂಡ ಅವಳ ಕಣ್ಣುಗಳನ್ನ ಮಾತ್ರ ನಾನು ಪ್ರೀತಿಸಿದ್ದೀನಿ. ಅದು ತುಂಬಾ ನನ್ನನ್ನ ಆಕರ್ಷಣೆ ಮಾಡಿರುವಂತದ್ದು ಅನ್ನುವಂತ ಮಾತನ್ನ ಹೇಳಿ ಅಲ್ಲಿ ಎಂಡ್ ಆಗುತ್ತೆ ನಾಟಕ. ಅಲ್ಲಿಗೆ ತಾವು ಏನೇನೋ ಶ್ರಮವನ್ನ ಪಟ್ಟಿದ್ರು ಅದೆಲ್ಲವೂ ಕೂಡ ಅಲ್ಲಿ ಎಂಡ್ ಆಗುತ್ತೆ. ಹಾಗಾಗಿ ನಾಟಕ ಕೊನೆಗೆ ನಾವು ಏನು ನಾಟಕದಲ್ಲಿ ನಾವು ಏನೇನೆಲ್ಲ ಗಮನಿಸಬಹುದು, ಇಲ್ಲಿ ಪ್ಯಾಟ್ರಿಯಾರ್ಕಲ್ ಡಾಮಿನೆನ್ಸ್ ಒಂದು ಗಮನಿಸಿದ್ರೆ, ಮತ್ತೆ ಫ್ಯಾಂಟಸಿ ಇಲ್ಲಿ ಇನ್ನೊಂದು, ಹುಡುಗಿರು ಹೋಗ್ಬೇಕಾದ್ರೆ ಆ ಒಂದು ಮಾತನ್ನ ಹೇಳೋಗ್ತಾಳೆ ಅವಳು. ಯಾರು? ಆ ಪ್ರಿನ್ಸೆಸ್ ಏನ್ ಹೇಳ್ತಾಳೆ ಅವಳು ಅಂತಂದ್ರೆ, ಇಟ್ ಈಸ್ ಜಸ್ಟ್ ಬಾಂಬಾಸ್ಟ್ ಅಂತ ಹೇಳ್ತಾಳೆ ಅವಳು. ಕೋರ್ಟ್ಶಿಪ್ ಪ್ಲೆಸೆಂಟ್, ಜಸ್ಟ್ ಅಂಡ್ ಕರ್ಟಸಿ ಆಸ್ ಬಾಂಬಾಸ್ಟ್ ಅಂಡ್ ಆಸ್ ಲೈನಿಂಗ್ ಟು ದ ಟೈಮ್ ಅಂತ ಹೇಳ್ತಾಳೆ ಅವಳು. ಅಂದ್ರೆ ನೀವು ಏನೇನೆಲ್ಲ, ನೀವು ನಿಜವಾಗಿಯೂ ಕೂಡ ನಿಮ್ಮ ಫೀಲಿಂಗ್ಸ್ ಅನ್ನ ಹೇಳ್ಕೊಂಡಿಲ್ಲ, ನಿಮಗೆ ನಿಜವಾದ ನಿಮ್ಮ ಒಂದು ಭಾವನೆಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಬರ್ತಾ ಇಲ್ಲ. ಅಂದ್ರೆ ಪ್ರಿನ್ಸೆಸ್ ಇವರು ಬರ್ದಿರುವಂತ ಯಾವುದೇ ಕವಿತೆಗಳಿಗೆ ಮಾನ್ಯತೆಯನ್ನ ಕೊಟ್ಟಿಲ್ಲ. ಇವೆಲ್ಲ ಜಸ್ಟ್ ಕನ್ಸೀಟೆಡ್, ಜಸ್ಟ್ ಇಮ್ಯಾಜಿನರಿ ವರ್ಡ್ಸ್, ಜಸ್ಟ್ ಫ್ಯಾನ್ಸಿ ವರ್ಡ್ಸ್. ಇವನ್ನೆಲ್ಲ ನೀವು ಟೆಂಪರರಿ ಅಮ್ಯೂಸ್ಮೆಂಟ್ಗಳು ಇವೆಲ್ಲ ಅಂತ ಹೇಳ್ತಾಳೆ. ಟೆಂಪರರಿ ಅಮ್ಯೂಸ್ಮೆಂಟ್, ಇವೆಲ್ಲ ಜಸ್ಟ್ ಫ್ಯಾಷನೇಬಲ್ ಸೂಪರ್ಫಿಷಿಯಲ್ ವರ್ಡ್ಸ್ಗಳು. ಇವುಗಳಿಂದ ನಿಜವಾದ ಭಾವನೆ ನೀವು ವ್ಯಕ್ತಪಡಿಸ್ಲಿಕ್ಕೂ ಆಗಲ್ಲ. ನಿಜವಾಗಿಯೂ ನಿಮ್ಮ ಪ್ರೀತಿಗೆ ನಿಮ್ಮನ್ನ ನಾವು ಪ್ರೀತಿ ಮಾಡೋ ಹಾಗೆ ಮಾಡೋಕ್ಕಾಗಲ್ಲ ನಿಮಗೆ. ಇವೆಲ್ಲ ಜಸ್ಟ್ ಎ ಬೊಂಬಾಸ್ಟ್ ಅನ್ನುವಂತ ವರ್ಡ್ ಅನ್ನ ಉಪಯೋಗಿಸಿ ತುಂಬಾ ಹಾರ್ಶ್ ಆಗಿ ರಿಜೆಕ್ಟ್ ಮಾಡಿ ಹೋಗ್ತಾಳೆ ಅವಳು. ನೀವು ನಿಜವಾಗಿಯೂ ನಿಮ್ಮ ಒಂದು ಭಾವನೆಗಳನ್ನ ನಮಗೆ ಕನ್ವೀನಿಯನ್ಸ್ ಆಗೋ ರೀತಿಯಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಆಗ್ಲಿಲ್ಲ. ನೀವೆಲ್ಲ ಮಾತೆತ್ತಿದ್ರೆ ಜಸ್ಟ್ ಕಾವ್ಯಾತ್ಮಕವಾದಂತಹ ಕವಿತೆಗಳನ್ನ, ಸಾನೆಟ್ಸ್ ಗಳನ್ನ ಬರೆದು ಕೊಟ್ಟಿದ್ದೀರಾ, ಅದು ನಿಜವಾದ ಭಾವನೆ ಅಲ್ಲ ನಿಮ್ದು ಅನ್ನೋ ಒಂದು ಹಾರ್ಶ್ ಆಗಿ ಹೇಳಿ ಅಲ್ಲಿಂದ ಅವರು ಫ್ರಾನ್ಸ್ಗೆ ನಿರ್ಗಮಿಸ್ತಾರೆ. ಅವ್ರು ಇಲ್ಲಿಗೆ ಆ ನಾಟಕ ಎಂಡ್ ಆಗುವಂಥದ್ದು. ಕೊನೆ ಡೈಲಾಗ್ ಆ ರೀತಿಯಾಗಿ ಹೇಳಿ ಹೋಗ್ತಾಳೆ. ಇದು ಫ್ಯಾಂಟಸಿ ವರ್ಸಸ್ ರಿಯಾಲಿಟಿ ಅನ್ನೋದನ್ನು ಕೂಡ ಈ ನಾಟಕದಲ್ಲಿ ನಾವು ಗಮನಿಸಬಹುದು. ಇವರೆಲ್ಲರೂ ಕೂಡ ಒಂದು ಹುಡುಗರು ಎಲ್ಲ ಫ್ಯಾಂಟಸಿ ಇದರಲ್ಲಿ ಇದ್ರೆ, ಈ ಹುಡುಗಿರೆಲ್ಲ ಒಂದು ರಿಯಾಲಿಟಿಯನ್ನ ನೋಡುವಂಥದ್ದು. ಅವರು ಪ್ರೇಮ ಪತ್ರವನ್ನ ಬರೆದಿದ್ರೆ ಇವರು ಏನಾದ್ರೂ ಜ್ಯುವೆಲರಿ ಏನಾದ್ರೂ ಕೊಟ್ಟಿದಾರಾ ಅಂತ ಇವರು ರಿಯಾಲಿಟಿಯಾಗಿ ನೋಡುವಂಥದ್ದು. ಅವನು ಪ್ರೇಮ ಪತ್ರ ಬರೆದಿದ್ರೆ ಇವರು ಜ್ಯುವೆಲರಿ ಏನಾದ್ರೂ ಕಳಿಸಿದಾನ ನೋಡಿ ಅಂತ ಚೆಕ್ ಮಾಡುವಂಥದ್ದು. ಈ ರೀತಿಯಾದಂತಹ ಮಾತುಗಳಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಆಮೇಲೆ ಅದೇ ಲ್ಯಾಂಗ್ವೇಜ್ ಇಸ್ ವೆರಿ ಇಂಪಾರ್ಟೆಂಟ್ ಇದರಲ್ಲಿ ಅನ್ನೋದನ್ನ ನಾವು ಗಮನಿಸಬಹುದು. ವರ್ಡ್ ಪ್ಲೇ ತುಂಬಾ ಚೆನ್ನಾಗಿ ನಾಟಕವನ್ನ ನಾವು ಪ್ರತಿಯೊಂದು ವಾಕ್ಯಗಳನ್ನ ಇಲ್ಲಿ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲಿ ಪ್ರತಿ ಸೆಂಟೆನ್ಸ್ ಅನ್ನ ಓದ್ತಾ ಹೋದ್ರೆ ಇದು ನಮಗೆ ಹೇಗೆ ಟ್ರಾಜಿಡಿ ನಾಟಕಗಳು ಹೇಗೆ ಓದಿಸ್ತಾ ಹೋಗ್ತದೋ, ಜೂಲಿಯಸ್ ಸೀಸರ್, ರೋಮಿಯೋ ಜೂಲಿಯಟ್ ಅವೆಲ್ಲ, ಈ ಕಾಮಿಡಿ ನಾಟಕ ಅದರಲ್ಲಿ ಎಸ್ಪೆಷಲಿ ಲವ್ಸ್ ಲೇಬರ್ಸ್ ಲಾಸ್ಟ್ ಈ ನಾಟಕವನ್ನ ಓದ್ತಾ ಹೋದ್ರೆ ಒಂದು ಸೆಂಟೆನ್ಸ್ ನಮಗೆ ಬಿಡ್ಲಿಕ್ಕೆ ಮನ್ಸಾಗಲ್ಲ. ಪ್ರತಿಯೊಂದು ಸೆಂಟೆನ್ಸ್ ಕೂಡ ಅದ್ಭುತವಾದಂತಹ ಪದಗಳನ್ನ ಉಪಯೋಗಿಸಿ, ಆಮೇಲೆ ಇದರಲ್ಲಿ ಗ್ರಾಮರ್ ಲ್ಯಾಂಗ್ವೇಜ್ ಮೇಲೆ ಒಂದು ಬ್ಯಾಟಲ್ ಕೂಡ ನಡೆಯುತ್ತೆ. ಅವನು ಯಾರು ಇವರು ಅರ್ಮಾಡೋ ಇದಾನಂತಲ್ಲ, ಯಾರು ಅರ್ಮಾಡೋ ಅಂತ ಅವನು ಹೋಲೋಫನ್ಸ್ ಕೇಳಿದಾಗ ಅವನು ಅವನಿಗೆ ಲ್ಯಾಂಗ್ವೇಜ್ ಮಾತಾಡ್ಲಿಕ್ಕೆ ಬರಲ್ಲ, ಅವನೊಬ್ಬ ವಿದ್ವಾಂಸ ಅಂತ ತಿಳ್ಕೊಂಡಿದ್ದಾರೆ ಇವರು, ಸ್ಪೇನ್ ವಿದ್ವಾಂಸ ಅಂತ. ಇವನು ಡೌಟ್ ಅಂತ ಹೇಳ್ತಾನೆ, ಬಿನೇ ಹೇಳಲ್ಲ ಅವನು. ಈ ರೀತಿ ಸೈಲೆಂಟ್ ವರ್ಡ್ ಗಳನ್ನೆಲ್ಲ ಹೇಳ್ತಾನ ಅವನು. ಡೌಟ್ ಅಂತ ಹೇಳ್ತಾನೆ,
ಬಿ ಅಂತ ಹೇಳಲ್ಲ. ಮತ್ತೆ ಈ ಕೆಲವೊಂದು ಈ ತರ ಪದಗಳನ್ನ ಗ್ರಾಮರ್ ಅನ್ನ ಇಲ್ಲಿ ಅಣಕಿಸ್ತಾನ ಅವನು. ಈ ರೀತಿಯಾದಂತಹ ಲ್ಯಾಂಗ್ವೇಜ್ ಗಳೆಲ್ಲ ಉಪಯೋಗಿಸ್ಕೊಂಡು ಮಾತಾಡ್ತಾನೆ. ಅವನನ್ನ ಗ್ರೇಟ್ ವಿದ್ವಾಂಸ ಅಂತ ಹೇಳಿ. ಅಂದ್ರೆ ಇಲ್ಲಿ ಶೇಕ್ಸ್ಪಿಯರ್ ಆ ಕಾಲದ ಇಂಟೆಲೆಕ್ಚುಯಲ್ಸ್ ಗಳನ್ನ ಸಟೈರ್ ಮಾಡಿದಾನೆ ಈ ಮೂಲಕ ಅನ್ನೋದು ಕೂಡ ಕೆಲವೊಂದು ವಿದ್ವಾಂಸರ ಒಂದು ಇದು ದೃಷ್ಟಿಕೋನ. ಇದು ಕೆಲವೊಂದು ಆ ಕಾಲದ ಇಂಟೆಲೆಕ್ಚುಯಲ್ಸ್ ಅನ್ನ ಈ ರೀತಿಯಾಗಿ ಲ್ಯಾಂಗ್ವೇಜ್ ಮೂಲಕ ತನ್ನದೇ ಒಂದು ಹೊಸ ಹೊಸ ವರ್ಡ್ ಗಳನ್ನ ಇದ್ರಲ್ಲಿ ಹೇಳ್ತಾನೆ. ಕೆಲವೊಂದು ವರ್ಡ್ ಗಳನ್ನ ತುಂಬಾ ಬೇರೆ ಅರ್ಥದಲ್ಲಿ ಉಪಯೋಗಿಸಿ ಹೇಳುವಂಥದ್ದು ಈ ನಾಟಕದಲ್ಲಿ. ಡಬಲ್ ಮೀನಿಂಗ್ ಅಂತ ಹೇಳ್ತೀವಲ್ಲ, ಆ ರೀತಿಯಾದಂತಹ ಮೀನಿಂಗ್ ಗಳನ್ನ ಕೊಟ್ಟು ಕೆಲವೊಂದು ಪದಗಳನ್ನ ಉಪಯೋಗಿಸುವಂತದ್ದು. ಲ್ಯಾಂಗ್ವೇಜ್ ಗಳನ್ನ ರೊಮ್ಯಾಂಟಿಕ್ ಲ್ಯಾಂಗ್ವೇಜ್ ಅನ್ನೇ ಸಟೈರ್ ಮಾಡಿದ್ದಾನೆ ಇದರಲ್ಲಿ ಅನ್ನೋದನ್ನ ನಾವು ಇದರಲ್ಲಿ ಗಮನಿಸಬಹುದು. ಇಷ್ಟು ಈ ನಾಟಕದ ಒಂದು ಪ್ರಾಮುಖ್ಯತೆ ಮತ್ತು ನನ್ನ ಒಂದು ವಿಶ್ಲೇಷಣೆ. ಇಷ್ಟೊತ್ತು ನನಗೆ ಈ ನಾಟಕದ ಕುರಿತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಈಗ ನಾಟಕದ ಕುರಿತು ನಮ್ಮ ಡೋಂಟ್ ಸರ್ ಅವರು ಏನು ಹೇಳ್ತಾರೆ ಕೇಳೋಣ. ಸರ್ ಧನ್ಯವಾದಗಳು. ಚರ್ಚೆನಲ್ಲಿ ಮತ್ತೊಂದಿಷ್ಟು ಪ್ರಶ್ನೆಗಳೊಂದಿಗೆ ನಿಮ್ಮ ಜೊತೆಗೆ ಮತ್ತೊಂದಿಷ್ಟು ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡ್ತೇವೆ ಸರ್. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಡೋನು ಸರ್ ಅವರ ಮಾತುಗಳಿಗೆ ಮುಂಚೆ 2 ಅನೌನ್ಸ್ಮೆಂಟ್. ಅಂದ್ರೆ ಈ ಸೀರೀಸ್ ಒಂದು ಗುರುವಾರ ದಿವಸನೂ ಕೂಡ ನಮ್ಮ ಧಾರವಾಡ ಕಟ್ಟೆ ವೇದಿಕೆಯಲ್ಲಿ ಇದೇ ಲಿಂಕ್ ಅನ್ನ ಬಳಸ್ಕೊಂಡು ಕನ್ನಡ ಸಾಹಿತ್ಯ ಪರಂಪರೆ ಎನ್ನುವಂತಹ ಉಪನ್ಯಾಸ ಮಾಲಿಕೆ ಜರುಗ್ತಾ ಇದೆ. ಈಗಾಗಲೇ 4 ಉಪನ್ಯಾಸಗಳು ಜರುಗಿತು. ಬರುವ ಗುರುವಾರ 4ನೇ ತಾರೀಕಿನಂದು ಡಾಕ್ಟರ್ ಬಾಳಾಸಾಹೇಬ್ ಲೋಕಾಪುರ್ ಅವರು ರಣ್ಣನ ಕುರಿತಾಗಿ ತಮ್ಮ ಉಪನ್ಯಾಸವನ್ನ ಮಂಡಿಸಲಿದ್ದಾರೆ. ಹಾಗೆಯೇ ಶನಿವಾರ ಶೇಕ್ಸ್ಪಿಯರ್ ನಾಟಕಗಳ ಉಪನ್ಯಾಸ ಮಾಲಿಕೆ ಜರುಗ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ 6ನೇ ತಾರೀಕಿನಂದು ಡಾಕ್ಟರ್ ತಾರಿಣಿ ಶುದ್ಧೈನಿ ಮ್ಯಾಮ್ ಅವರು ಶೇಕ್ಸ್ಪಿಯರ್ನ ದ ವಿಂಟರ್ಸ್ ಟೇಲ್ ನಾಟಕದ ಕುರಿತಾಗಿ ಮಾತನಾಡಲಿದ್ದಾರೆ. ಇದೇ ಲಿಂಕ್ ಅನ್ನ ಬಳಸ್ಕೊಂಡು ಎಲ್ಲ ಆಸಕ್ತರು ನಮ್ಮ ಜೊತೆಯಾಗಬೇಕು ಅಂತ ಕೇಳ್ಕೊಳ್ತಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡೋನು ಸರ್ ಅವ್ರಿಗೆ ಪೂರಕ ಮಾತುಗಳಾಡ್ಬೇಕು ಅಂತ ಕೇಳ್ಕೊಳ್ತೇನೆ ಸರ್. ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ವಿಜಯಲಕ್ಷ್ಮಿ, ನನ್ನ ಧ್ವನಿ ಕೇಳಿಸ್ತದಲ್ಲ ಸರ್? ಪ್ಲೀಸ್. ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಬಾಣಾವರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಪ್ರಶಾಂತ್ ನಾಯ್ಕ್ HP ಅವರ ಮಾತುಗಳನ್ನ ಕೇಳಿದ್ದೇವೆ. ಶೇಕ್ಸ್ಪಿಯರ್ನ ಲವ್ಸ್ ಲೇಬರ್ಸ್ ಲಾಸ್ಟ್ ನಾಟಕದ ಕುರಿತು ಅವರು 60 ನಿಮಿಷಗಳ ಕಾಲ ಮಾತನಾಡಿದ್ದಾರೆ. ಅವರ ಎಲ್ಲ ಮಾತುಗಳನ್ನ ನಾನು ಕೇಳಿಸಿಕೊಂಡಿದ್ದೇನೆ, ನಾವೆಲ್ಲರೂ ಕೇಳಿಸಿಕೊಂಡಿದ್ದೇವೆ. ಶೇಕ್ಸ್ಪಿಯರ್ನ ಹಾಸ್ಯ ನಾಟಕದ ಕುರಿತು ಮಾತನಾಡುವುದು ಒಂದು ಸಾಹಸದ ಕೆಲಸ. ಏಕೆಂದ್ರೆ ಅವನ ದುರಂತ ನಾಟಕಗಳ ಬಗ್ಗೆ, ಅವನ ಬ್ರಿಟಿಷ್ ಐತಿಹಾಸಿಕ ನಾಟಕಗಳ ಬಗ್ಗೆ, ಗ್ರೀಕ್ ಐತಿಹಾಸಿಕ ನಾಟಕ, ರೋಮನ್ ಐತಿಹಾಸಿಕ ನಾಟಕಗಳ ಬಗ್ಗೆ ಜನರಿಗೆ ಹೆಚ್ಚು ಕುತೂಹಲ ಇದೆ ಮತ್ತು ಈ ನಾಟಕಗಳನ್ನ ಅವರು ಓದಿರ್ತಾರೆ. ಹೀಗಾಗಿ ಉಪನ್ಯಾಸಕರೊಂದಿಗೆ ಅವರು ಬಹಳ ಸರಳವಾಗಿ, ಸಹಜವಾಗಿ ಕನೆಕ್ಟ್ ಆಗಿ ಹೋಗ್ತಾರೆ. ಆದ್ರೆ ದಿ ಮರ್ಚೆಂಟ್ ಆಫ್ ವೆನಿಸ್, 12th ನೈಟ್ ಇಂಥ ಹಾಸ್ಯ ನಾಟಕಗಳನ್ನ ಹೊರತುಪಡಿಸಿದ್ರೆ ಬೇರೆ ಶೇಕ್ಸ್ಪಿಯರ್ನ ಇನ್ನಿತರ ಹಾಸ್ಯ ನಾಟಕಗಳ ಬಗ್ಗೆ, ಕಾಮಿಡೀಸ್ಗಳ ಬಗ್ಗೆ ನಮ್ಮ ವಿದ್ವಾಂಸರು, ನಮ್ಮ ಓದುಗರು, ಪ್ರೇಕ್ಷಕರು, ಸಾಹಿತ್ಯದ ಅಭ್ಯಾಸಿಗಳು ಹೆಚ್ಚು ಆಸಕ್ತಿಯನ್ನ ವಹಿಸಿಲ್ಲ. ಹೀಗಾಗಿ ಈ ನಾಟಕಗಳ ಬಗ್ಗೆ ಹೆಚ್ಚು ಚರ್ಚಿಸಬೇಕಾದ ಅಗತ್ಯವಿದೆ. ಪ್ರಾರಂಭದಲ್ಲಿ ಪ್ರಶಾಂತ್ ಹೇಳಿದ 2 ಮಾತುಗಳು ನನಗೆ ತುಂಬಾ ಹಿಡಿಸಿದವು. ಒಂದು, ಶೇಕ್ಸ್ಪಿಯರ್ನ ದುರಂತ ನಾಟಕಗಳಲ್ಲಿ ನಾವು ಕಾಣತಕ್ಕಂತ ಪ್ರೌಢಿಮೆ, ಅದು ಭಾಷಾ ಪ್ರಭುತ್ವ ಆಗಿರ್ಬೋದು, ಜೀವನ ದರ್ಶನ ಆಗಿರ್ಬೋದು, ಅಥವಾ ಅವನ ಇಂಟೆಲೆಕ್ಚುವಲ್ ಸಾಮರ್ಥ್ಯ ಆಗಿರ್ಬೋದು, ಇದನ್ನೆಲ್ಲ ನಾವು ಅವನ ಹಾಸ್ಯ ನಾಟಕಗಳಲ್ಲೂ ಕಾಣ್ತೀವಿ. ಉದಾಹರಣೆಗೆ ಲವ್ಸ್ ಲೇಬರ್ಸ್ ಲಾಸ್ಟ್. ಈ ಅಬ್ಸರ್ವೇಷನ್ ನನಗೆ ಬಹಳ ಹಿಡಿಸಿತು. ಇದು ನನ್ನ ಅನುಭವ ಕೂಡ. ಶೇಕ್ಸ್ಪಿಯರ್ ಹಾಸ್ಯ ನಾಟಕ ಬರಲಿ, ದುರಂತ ನಾಟಕ ಬರಲಿ, ಐತಿಹಾಸಿಕ ನಾಟಕ ಬರಲಿ, ಯಾವುದೇ ಕೆಟಗರಿಗೆ ಸೇರಿದ ನಾಟಕವನ್ನ ಅವನು ಬರೆಯಲಿ,
ತಾನು ಬರೆದ ಪ್ರತಿಯೊಂದು ನಾಟಕದಲ್ಲಿ ಅವನು ಬಹಳ ಅದ್ಭುತವಾದ ಆಶ್ಚರ್ಯವನ್ನು ಉಂಟು ಮಾಡ್ತಕ್ಕಂಥ ಅನೇಕ ಜೀವನಾನುಭವಗಳನ್ನ ಅವನು ನಮಗೆ ನಮ್ಮ ಗಮನಕ್ಕೆ ತರ್ತಾನೆ. ಈ ಭಾಷಾ ಪ್ರೌಢಿಮೆ ಶೇಕ್ಸ್ಪಿಯರ್ನ ಸಾಮರ್ಥ್ಯ ಇರ್ಬೋದು, ಎಸ್ ಎ ಪ್ಲೇ ರೈಟ್, ಅವನ ಸಾಮರ್ಥ್ಯ ಇರ್ಬೋದು ಅವನ ಭಾಷೆಯಲ್ಲಿ. ಬಹಳ ಕ್ರಿಯಾಶೀಲವಾಗಿ ಅವನ ಭಾಷೆಯನ್ನ ಬಳಸ್ತಾನೆ, ಬಹಳ ಪ್ರಭಾವಿಯಾಗಿ ಕೂಡ ಅವನ ಭಾಷೆಯನ್ನ ಬಳಸ್ತಾನೆ. ನಾವು ಬೇಂದ್ರೆ ಅವರಿಗೆ ಶಬ್ದಗಾರುಡಿಗ ಅಂತ ಕರಿತೀವಲ್ಲ, ಶೇಕ್ಸ್ಪಿಯರ್ನಂತ ಶಬ್ದಗಾರುಡಿಗ ಜಗತ್ತಿನಲ್ಲಿ ಇಲ್ವೇ ಇಲ್ಲ. ಹೇಗೆ ಶಬ್ದಗಳೊಂದಿಗೆ ಆಟ ಆಡ್ಬೋದು, ಹೇಗೆ ಶಬ್ದಗಳನ್ನ ಬಿಡಿಸ್ಬೋದು, ಹೇಗೆ ಶಬ್ದಗಳನ್ನ ಬ್ರೇಕ್ ಮಾಡೋದ್ರ ಮೂಲಕ ಒಂದು ಅದ್ಭುತವಾದ ಒಂದು ಅರ್ಥ ಪ್ರಪಂಚವನ್ನ ತೆರೆಯಬಹುದು ಎಂಬುದು ಅವನಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ವ್ಯಾಕರಣವನ್ನ ಅವನು ಬಹಳ ಸರಳವಾಗಿ ಮುರಿದು ಹಾಕ್ಬಿಡ್ತಾನೆ. ಇಸ್ ಎ ನಟೋರಿಯಸ್ ರೂಲ್ ಬ್ರೇಕರ್ ಅಂತ ನಾವು ಕರಿತೇವೆ. ಇಂಗ್ಲಿಷ್ ವ್ಯಾಕರಣವನ್ನ ಅವನು ಸಾರಾಸಗಟವಾಗಿ ಮುರಿದು ಹಾಕ್ಬಿಡ್ತಾನೆ. ಆದ್ರೆ ಮುರಿದು ಹಾಕೋದ್ರ ಮೂಲಕ ಒಂದು ಹೊಸ ವ್ಯಾಕರಣವನ್ನ ಅವನು ಹುಟ್ಟಾಕ್ತಾನೆ. ಫಾರ್ ಎಕ್ಸಾಂಪಲ್, ಅನ್ಹ್ಯಾಂಡಲ್ ಮೀ ಜೆಂಟಲ್ಮನ್ ಅಂತ ಒಂದು ಶಬ್ದ ಬರ್ತದೆ ಇದರಲ್ಲಿ. ಶೇಕ್ಸ್ಪಿಯರ್ನ ಹೆಮ್ಲೆಟ್ ನಾಟಕದಲ್ಲಿ ಬರ್ತದೆ, ಅನ್ಹ್ಯಾಂಡಲ್ ಮೀ ಜೆಂಟಲ್ಮನ್ ಅಂತ ಒಂದು ಶಬ್ದ ಬರ್ತದೆ. ಈ ಅನ್ಹ್ಯಾಂಡಲ್ ಅಂದ್ರೆ ಏನು ಅನ್ನೋದ್ರ ಬಗೆಗೆ ನಾವು ಸಾಕಷ್ಟು ತಲೆಯನ್ನ ಕೆಡಿಸಿಕೊಂಡಿದ್ದೇವೆ. ಹೀಗಾಗಿ ಈ ತೀವ್ರತೆ, ಎಕ್ಸ್ಪ್ರೆಷನ್ ಅದ ತೀವ್ರತೆ ಹೇಗಿರ್ತದೆಯೋ ಹಾಗೆ ಅವನ ಭಾಷೆ ಪ್ರಕೃತಿಯನ್ನ, ಭೌತಿಕತೆಯನ್ನ ಪಡೆದುಕೊಡುತ್ತದೆ ಮತ್ತು ಅವನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ತಾನೆ. ಅವನು ಶೇಕ್ಸ್ಪಿಯರ್ 7ನೇ ಎತ್ತಿವರೆಗೆ ಕಲ್ತಿದ್ದ, ಅವನಿಗೆ ಯೂನಿವರ್ಸಿಟಿ ಶಿಕ್ಷಣ ಇರಲಿಲ್ಲ. ಅದೆಲ್ಲ ನಮ್ಮ ನಿಮ್ಮಂತವ್ರ ಸಂದರ್ಭದಲ್ಲಿ ಬಳಸ್ತಕ್ಕಂಥ ಶಬ್ದಗಳು. ಅವರೆಲ್ಲ ಹುಟ್ಟುತ್ತಲೇ ಅಂತ ಒಂದು ಪ್ರತಿಭೆಯನ್ನ ಪಡೆದುಕೊಂಡು ಹುಟ್ಟಿದವರು. ನಮ್ಮಲ್ಲಿ ಕಾರಂತರಿದ್ರು, ಶಿವರಾಮ್ ಕಾರಂತರಿದ್ರು, 10ನೇ ತರಗತಿವರೆಗೆ ಮಾತ್ರ ಅವರು ಕಲ್ತಿದ್ದಾರೆ ಅಂತ ಮನೆ ಹೇಳ್ತಿರ್ತೀವಿ. ಅವರೆಲ್ಲ ಆಮೇಲೆ ಎನ್ಸೈಕ್ಲೋಪೀಡಿಯಾ ಅನಿಸ್ಕೊಂಡ್ರು ಅವರು. ಸೊ ಈ ಫಾರ್ಮಲ್ ಎಜುಕೇಶನ್ಗೂ ಮತ್ತು ಬೌದ್ಧಿಕತೆಗೂ ಈ ಕಲ್ಪಕತೆಗೂ ಯಾವುದೇ ಸಂಬಂಧ ಇಲ್ಲ. ನಮ್ಮ ರನ್ನ, ಪಂಪ, ರಾಘವಾಂಕ, ಹರಿಹರ ಇವ್ರಿಗೆ ಆಕ್ಸ್ಫರ್ಡ್ ಹೋಗಿಲ್ಲ, ಕ್ಯಾಂಬ್ರಿಡ್ಜ್ ಹೋಗಿಲ್ಲ. ಅವಾಗ ಆಕ್ಸ್ಫರ್ಡ್ ಕ್ಯಾಂಬ್ರಿಡ್ಜ್ಗಳೇ ಇರ್ಲಿಲ್ಲ ಮತ್ತು ಬೇರೆ. ಸೊ ಶೇಕ್ಸ್ಪಿಯರ್ ನಲ್ಲಿ ಒಂದು ದೊಡ್ಡ ಮಟ್ಟದ ಪ್ರತಿಭೆ ಅವನಲ್ಲಿ ಇದ್ದದ್ದು ಸುಮ್ಮನೆ ಬರೋದಿಲ್ಲ. ಕಾಳಿದಾಸ ಬೆಳಗಾಗೋರಲ್ಲೇ ಒಬ್ಬ ಕಾಳಿದಾಸ ಆಗಿ ಅವನು ಬೆಳೆದ್ ಬರ್ಲಿಲ್ಲ. ವಾಲ್ಮೀಕಿ ಒಂದೇ ಕ್ಷಣದಲ್ಲಿ ಮಹಾಕವಿ, ಆದಿಕವಿ ಆಗ್ಲಿಲ್ಲ. ಅದರ ಹಿಂದೆ ಒಂದು ದೊಡ್ಡ ತಪಸ್ಸು, ಕಠಿಣ ಪರಿಶ್ರಮ ಇರ್ತದೆ. ತಪಸ್ಸು, ಪರಿಶ್ರಮ ಇರದೇನೆ ನಾವು ಬೌದ್ಧಿಕ ವಲಯದಲ್ಲಿ ದೊಡ್ಡ ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ರಾಜಕಾರಣದಲ್ಲಿ ಜನರು ಓಟ್ ಹಾಕಿದ್ರೆ ಯಾರ್ ಬೇಕಾದ್ರೂ ಆರಿಸಿ ಬರ್ಬೋದು, ಆ ಮತ್ ಬೇರೆ. ಆದ್ರೆ ಯಾರ್ ಬೇಕಾದ್ರೂ ನಮ್ಮನ್ನ ಲೇಖಕರನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಕಠಿಣ ಪರಿಶ್ರಮ ಪಡಬೇಕು. ಹೀಗಾಗಿ ಶೇಕ್ಸ್ಪಿಯರ್ ಬಹಳ ಕಠಿಣ ಪರಿಶ್ರಮ ಪಟ್ಟು ಈ ನಾಟಕಗಳನ್ನ ಬರೆದಿದ್ದಾನೆ. ಅದು ಅವನ ಪ್ರತಿಯೊಂದು ನಾಟಕದಲ್ಲಿ ನಮಗೆ ಸಿಗ್ತದೆ. ಮತ್ತೊಂದು ಪ್ರಶಾಂತ್ ಅವರ ಒಂದು ಮಾತು ನನಗೆ ಇಷ್ಟವಾದದ್ದು ಏನಂದ್ರೆ, ಇದು ಅವನ ಒರಿಜಿನಲ್ ನಾಟಕ ಅಂತಕ್ಕಂಥ ಮಾತನ್ನ ಹೇಳಿದ್ರು. ನಮ್ಗೆಲ್ಲ ಗೊತ್ತು, ಅವನು ಅನೇಕ ನಾಟಕಗಳಿಗೆ ಬೇರೆ ಬೇರೆ ಸೋರ್ಸ್ಗಳಿಂದ ವಸ್ತುಗಳನ್ನ ಅವನು ಪಡೆದುಕೊಡ್ತಾನೆ. ನಮ್ಮಲ್ಲಿ ನಾವು ವಾಟ್ ವಿ ಕಾಲ್ ದಿ ಒರಿಜಿನಲ್, ಮೂಲ, ಒರಿಜಿನಲ್ ಅಂತೀವಲ್ಲ, ಈ ಮಾತಿಗೆ ನನಗೆ ಬಹಳ ದೊಡ್ಡ ಅರ್ಥ ಇದೆ, ಬೆಲೆ ಇದೆ ಅಂತ ನಾನು ಅಂದ್ಕೊಳ್ಳೋದಿಲ್ಲ. ನಾನು ಹೇಳುವ ಮಾತು ಒರಿಜಿನಲ್ ಅಲ್ಲ, ನೀವು ಆಡುವ ಮಾತುಗಳು ಕೂಡ ಒರಿಜಿನಲ್ ಅಲ್ಲ. ನಮ್ಗೊಂದು ಹಿಂದೊಂದು ಪರಂಪರೆ ಇದೆ. ಯಾರೋ ಯಾವುದೋ ಬರಹವನ್ನು ಓದಿದ್ದೇವೆ, ನಾವು ಓದಿದ ಪುಸ್ತಕಗಳು, ಹಿರಿಯರಿಂದ ನಾವು ಕೇಳಿದ ಮಾತುಗಳು, ನಮ್ಮ ಜೀವನ ಅನುಭವ, ಇದೆಲ್ಲ ನಮ್ಗೆ ಸಹಾಯ ಮಾಡ್ತಾ ಇರ್ತದೆ. ಹೀಗಾಗಿ ನಮಗೂ ಒಂದು ಮೂಲ ಇದೆ ಅಂತಕ್ಕಂಥದ್ದು. ದೇರ್ ಇಸ್ ನಥಿಂಗ್ ಲೈಕ್ ಒರಿಜಿನಲ್ ಇನ್ ದ ವರ್ಲ್ಡ್. ಯಾರು ಒರಿಜಿನಲ್ ಅಲ್ಲ ಒಂದು ಅರ್ಥದಲ್ಲಿ. ಆದ್ರೆ ಈ ನಾಟಕ ಪ್ರಶಾಂತ್ ಅವರು ಹೇಳಿದಾಗೆ ಇದು ಶೇಕ್ಸ್ಪಿಯರ್ನ ಅಂದ್ರೆ ಯಾವುದೇ ಒಂದು ಸೋರ್ಸ್ದಿಂದ ಅವನು ಈ ವಸ್ತುವನ್ನ ಪಡೆದಿಲ್ಲ ಅಂತ ಅವ್ರು ಹೇಳಿದ್ದು ಹೆಚ್ಚು ಕಡಿಮೆ ಸರಿಯಾಗಿದೆ. ಆದ್ರೆ ಅದು ಆ ಕಾಲದ ಕೆಲವು ಐತಿಹಾಸಿಕ ಪಾತ್ರಗಳನ್ನ ಆಧಾರವಾಗಿ ಇಟ್ಕೊಂಡು ಶೇಕ್ಸ್ಪಿಯರ್ ಈ ನಾಟಕ ಬರೆದ ಅಂತ ಕೆಲವರು ಹೇಳ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ನಾನು ಕೆಲವೇ ಮಾತುಗಳನ್ನ ಹೇಳ್ತೇನೆ. ಒಂದು 3-4 ನಿಮಿಷಗಳ ಕಾಲ ನಾನು ಮಾತನಾಡ್ತೇನೆ. ನೀವು ಪ್ರಶಾಂತ್ ಅವರೊಂದಿಗೆ ಚರ್ಚೆಯನ್ನ, ಸಂವಾದವನ್ನ ಮಾಡ್ಬೋದು. ಈ ನಾಟಕದಲ್ಲಿ ನನಗೆ ಒಂದು 3-4 ಸಂಗತಿಗಳು ನನ್ನ ಗಮನಕ್ಕೆ ಬಂದಿವೆ. ಸಮ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಬೌಟ್ ದಿಸ್ ಪ್ಲೇ. ಶೇಕ್ಸ್ಪಿಯರ್ನ ಪ್ರತಿಯೊಂದು ನಾಟಕದ ಹಿಂದೆ ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದಾವೆ, ಕೆಲವೊಂದು ಎಕ್ಸೈಟಿಂಗ್ ಫ್ಯಾಕ್ಟ್ಸ್ ಇದಾವೆ. ಅದ್ರ ಬಗೆಗೆ ನಾವು ಮಾತನಾಡ್ಬೇಕಾಗ್ತದೆ. ಇದರಲ್ಲಿ ಒಂದು ದ ಲಾಂಗೆಸ್ಟ್ ವರ್ಡ್
ದಟ್ ಶೇಕ್ಸ್ಪಿಯರ್ ಹ್ಯಾಸ್ ಯೂಸ್ಡ್ ಅದು ಈ ನಾಟಕದಲ್ಲಿದೆ. ಅದನ್ನು ಓದುವುದು ಕೂಡ ಕಷ್ಟ. ಏನಂದ್ರ ಆನ್ರಿಫಿಕ್ಯಾಬ್ಲಿ ಟ್ಯೂಡಿರ್ ಬಸ್ ಅಂತ ಏನೋ ಇದೆ, ದೊಡ್ಡದಿದೆ ಅದು. ಅತ್ಯಂತ ಉದ್ದವಾದ ಒಂದು ಶಬ್ದವನ್ನ ಈ ನಾಟಕದಲ್ಲಿ ಶೇಕ್ಸ್ಪಿಯರ್ ಬಳಸಿದ್ದಾನೆ. ಅದು ಒಂದು ಅರ್ಧ ಲೈನೇ ಇದೆ, ಒಂದು ಶಬ್ದ. ಆಮೇಲೆ ಈ ನಾಟಕ ಸಾಮಾನ್ಯವಾಗಿ ಶೇಕ್ಸ್ಪಿಯರ್ನ ಹಾಸ್ಯ ನಾಟಕಗಳು ಮದುವೆಯಲ್ಲಿ ಮುಕ್ತಾಯವಾಗ್ತವೆ, ದ ಎಂಡ್ ಇನ್ ಮ್ಯಾರೇಜ್. ಅದ್ರಲ್ಲಿ ಪ್ರಶಾಂತ್ ಹೇಳಿದ ಹಾಗೆ ಈ ನಾಟಕ ಮದುವೆಯಲ್ಲಿ ಮುಕ್ತಾಯ ಆಗೋದಿಲ್ಲ. ಅದಾದ್ಮೇಲೆ ಆ 3 ಜನ ಮಹಿಳೆಯರು ಅಥವಾ ಹೆಂಗಳೆಯರು ಈ ಪುರುಷರಿಗೆ ಹೇಳ್ತಾರೆ, ನೀವು ಇನ್ನೂ 1 ವರ್ಷ ಕಾಯಬೇಕು, ಆಮೇಲೆ ಮತ್ತೆ ನೀವು ಪ್ರಯತ್ನ ಮಾಡಿ ಅಂತ. ವೇಟ್ ಫಾರ್ ಎ ಇಯರ್ ದೆನ್ ಟ್ರೈ ಅಗೇನ್ ಅಂತಕ್ಕಂಥದ್ದು. ಈ ಒಂದು ಮಾತಿನಿಂದ ಈ ನಾಟಕ ಮುಕ್ತಾಯ ಆಗ್ತದೆ. ಟ್ರೈ ಅಗೇನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಶಬ್ದ. ಟ್ರೈ ಅಗೇನ್ ಅಂದ್ರೆ ದೇರ್ ಇಸ್ ಹೋಪ್, ಇಫ್ ಯು ಟ್ರೈ ಯು ಮೇ ಸಕ್ಸೀಡ್ ಅಂತ. ಸೊ ಒಂದರ್ಥದಲ್ಲಿ ಇದು ಒಂದು ಸುಖಾಂತ ಈ ನಾಟಕ, ಹ್ಯಾಪಿ ಎಂಡಿಂಗ್ ಇದೆ. ಯಾಕೆಂದ್ರೆ ಒಂದು ಭರವಸೆಯನ್ನ ಅವರು ನೀಡ್ತಾರೆ, ಏನಂದ್ರೆ ಯು ಕ್ಯಾನ್ ಟ್ರೈ ಅಗೇನ್ ಆಫ್ಟರ್ 1 year, ಆಫ್ಟರ್ a year ಯು ಟ್ರೈ ಅಗೇನ್ ಅಂತ. ಯು ಟ್ರೈ ಅಗೇನ್ ಯು ಸಕ್ಸೀಡ್ ಅಂತಕ್ಕಂಥದ್ದು. ಸೊ ಪ್ರೀತಿಯಲ್ಲಿ ಭರವಸೆ ಬಹಳ ಮುಖ್ಯ ಅಂತ ಬಹಳ ಜನ ಪ್ರೀತಿ ಮಾಡಿದವರು ಹೇಳ್ತಾರೆ. ಪ್ರೀತಿಯಲ್ಲಿ ಭರವಸೆ ಬಹಳ ಮುಖ್ಯ ಅಂತ. ಆದ್ರೆ ಜೀವನದಲ್ಲಿ ಭರವಸೆ ಬಹಳ ಮುಖ್ಯ ಅಂತ ನನಗನ್ನಿಸ್ತದೆ. ಜೀವನದಲ್ಲಿ ಪ್ರತಿಯೊಂದು ಸಂಬಂಧದಲ್ಲೂ ಕೂಡ ಭರವಸೆ ಅನ್ನೋದು ಬಹಳ ಮುಖ್ಯ ಆಗ್ತದೆ. ತಂದೆ ಮಗನಿಗೆ ಭರವಸೆ ಕೊಡ್ತಾನೆ. ಒಂದು ನಿಮಿಷ ದಯವಿಟ್ಟು ಕ್ಷಮಿಸ್ಬೇಕು, ಇಲ್ಲಿ ಬ್ಯಾಟ್ರಿ ಲೋ ಆಗಿದೆ, ನಾನು ಕನೆಕ್ಟ್ ಮಾಡ್ತೇನೆ. ಭರವಸೆ ನೀಡುವ ಪ್ರತಿಯೊಂದು ಕೃತಿಯೂ ನನಗೆ ಬಹಳ ಇಷ್ಟ ಆಗ್ತದೆ. ಶೇಕ್ಸ್ಪಿಯರ್ನ ಪ್ರತಿಯೊಂದು ನಾಟಕದಲ್ಲೂ ಇಂಥ ಭರವಸೆಗಳು ನಮಗೆ ಸಿಗ್ತವೆ. ಜೂಲಿಯಸ್ ಸೀಸರ್ನಲ್ಲಿ ಸೀಸರ್ನ ಹತ್ಯೆ ಆಗ್ತದೆ, ಕಾಸ್ಕಾ ಕ್ಯಾಶಿಯಸ್ ಎಲ್ಲ ಸತ್ತು ಹೋಗ್ತಾರೆ, ಬ್ರೂಟಸ್ ಸತ್ತು ಹೋಗ್ತಾನೆ, ಲಿಯರ್ ಸತ್ತು ಹೋಗ್ತಾನೆ, ಒಥೆಲೋ, ಡೆಸ್ಡೆಮೊನ, ಮ್ಯಾಕ್ಬೆತ್. ಆದ್ರೆ ಅವರ ಸಾವಿನಲ್ಲೂ ಕೂಡ ಒಂದು ಭರವಸೆಯನ್ನ ನಮಗೆ ಸಿಗ್ತಾ ಹೋಗ್ತದೆ. ಹೀಗಾಗಿ ಭರವಸೆಯ ಬೆನ್ನು ನಾವು ಹತ್ಬೇಕಾಗಿದೆ. ಯಾಕಂದ್ರೆ ಹೋಪ್ ಈಸ್ ಎ ಸೋರ್ಸ್ ಆಫ್ ಲೈಫ್. ಜೀವನದ ಮೂಲಾಧಾರ ಅಂದ್ರೆ ಭರವಸೆ. ಇಂಥ ಒಂದು ಭರವಸೆಯೊಂದಿಗೆ ಈ ನಾಟಕ ಮುಕ್ತಾಯ ಆಗ್ತದೆ. ಇದಕ್ಕೊಂದು ಸಿಕ್ವೆಲ್ ಇದೆ, ಅಂದ್ರೆ ಇದರ ಒಂದು ಮುಂದುವರಿದ ಭಾಗ ಇದೆ ಅಂತ ಕೆಲವರು ಹೇಳ್ತಾರೆ. ಲವ್ಸ್ ಲೇಬರ್ಸ್ ಲಾಸ್ಟ್ ಅಂದ್ರೆ ಪ್ರೀತಿಗಾಗಿ ಮಾಡಿದ ಪ್ರಯತ್ನಗಳೆಲ್ಲವೂ ವಿಫಲವಾದವು. ಅಸಫಲ ಪ್ರೇಮ ಅಲ್ಲ ಇದು, ಅಸಫಲ ಪ್ರೇಮ ಅಲ್ಲ, ಸಫಲ ಪ್ರೇಮನೇ. ಅದ್ರ ನಾಟಕದ ಕೊನೆಗೆ ಅದು ಸಫಲ ಆಗೋದಿಲ್ಲ. ಇನ್ನೊಂದು ಸಿಕ್ವೆಲ್ಗಾಗಿ ಕಾಯ್ಬೇಕು, ಬಾಹುಬಲಿ ಪಾರ್ಟ್ 2ಗೆ ಕಾಯ್ಬೇಕು. ಯಾಕಂದ್ರೆ ಮುಂದೆ ಏನಾಯ್ತು ಗೊತ್ತಿಲ್ಲ. ಪ್ರಶಾಂತ್ ಬೇಕಾದ್ರೆ 2ನೇ ನಾಟಕ ಬರೀಬಹುದು. ಕೆಲವೊಬ್ರು ಹೇಳ್ತಾರೆ ಲವ್ಸ್ ಲೇಬರ್ಸ್ 1 ಅಂತ ಒಂದು ನಾಟಕ ಇದೆ ಅಂತ. ಲವ್ಸ್ ಲೇಬರ್ಸ್ 1, ನನಗೆ ಬೇರೆ ಸೋರ್ಸ್ ಇಲ್ಲ ನನ್ನ ಹತ್ರ. ಇಂಥ ಒಂದು ಮಾತನ್ನ ಕೇಳಿದೆ. ಅಂದ್ರೆ ಇದು ಒಂದು ಸಿಕ್ವೆಲ್, ಅಂದ್ರೆ ಅದರ ಮುಂದುವರೆದ ಭಾಗ. ಲವ್ಸ್ ಲೇಬರ್ಸ್ ಲಾಸ್ಟ್ ನಾಟಕದ ಮುಂದುವರೆದ ಭಾಗ ಲವ್ಸ್ ಲೇಬರ್ಸ್ 1 ಎಂಬ ಒಂದು ನಾಟಕ ಇದೆ ಅಂತ ಕೆಲವರು ಎಲ್ಲೋ ಹೇಳಿದ ಒಂದು ನೆನಪು. ಮತ್ತೆ ಈ ನಾಟಕದಲ್ಲಿ ಈ ಬುದ್ಧಿ ಭಾವಗಳ ತಿಕ್ಕಾಟ ಅಂದ್ರೆ ಫೀಲಿಂಗ್ಸ್ ಅಂಡ್ ಇಂಟೆಲೆಕ್ಟ್, ಫೀಲಿಂಗ್ಸ್ ಮತ್ತು ಇಂಟೆಲೆಕ್ಟ್, ಇದರ ಬಗೆಗೆ ಬಹಳ ನಿಖರವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಬುದ್ಧಿ ಮುಖ್ಯವೋ ಭಾವನೆ ಮುಖ್ಯವೋ ಎಂದು ಹೇಳಲಿಕ್ಕೆ ಬರೋದಿಲ್ಲ. ನಾಟಕದ ಪ್ರಾರಂಭದಲ್ಲಿ ಇದೇ ಒಂದು ಪ್ರಶ್ನೆ ಶುರು ಆಗ್ತದೆ. ಈ 4 ಜನ ದೊರೆ ಮತ್ತು ಅವನ ಸ್ನೇಹಿತರು 4 ಜನರು ಇರ್ತಾರೆ. ನಾಟಕದ ಪ್ರಾರಂಭ ಆಗುವುದೇ ಅದರಿಂದಲೇ. ನಾವು 3 ವರ್ಷದವರೆಗೆ ಯಾವ ಮಹಿಳೆಯ ಸಂಪರ್ಕವನ್ನ ನಾವು ಮಾಡಬಾರ್ದು, ಹೆಂಗಳೆಯರ ಸಂಪರ್ಕವನ್ನ ನಾವು ಮಾಡಬಾರ್ದು, ಒಂದು ಶಪಥ ಮಾಡ್ಬೇಕು, ಒಂದು ಬಾಂಡ್ ಬರಿಬೇಕು. ಆಮೇಲೆ ನಾವು ನಮ್ಮ ಎಲ್ಲಾ ಶಕ್ತಿ ಸಾಮರ್ಥ್ಯವನ್ನ ನಮ್ಮ ಇಂಟೆಲೆಕ್ಚುಯಲ್ ಪರ್ಸ್ಯೂಟಿಗಾಗಿ, ಅಂದ್ರೆ ಈ ಬೌದ್ಧಿಕತೆಯ ಬೆಳವಣಿಗೆಗಾಗಿ ನಾವು
ಶ್ರಮಿಸಬೇಕು ಅಂತಕ್ಕಂಥ ಒಂದು ನಿರ್ಧಾರದೊಂದಿಗೆ ನಾಟಕ ಪ್ರಾರಂಭ ಆಗ್ತದೆ. ಆದ್ರೆ ಫ್ರಾನ್ಸದ ರಾಜಕುಮಾರಿಯ ಆಗಮನದಿಂದ ಅವರ ಯೋಜನೆಗಳು ಉಲ್ಟಾ ಪಲ್ಟಾ ಆಗಿ ಹೋಗ್ಬಿಡ್ತವೆ. ಅದ್ರ ಬಗೆಗೆ ಪ್ರಶಾಂತ್ ಅವರು ಆಗಲೇ ನಮಗೆ ಹೇಳಿದ್ದಾರೆ. ನನಗೆ ಬಹಳ ಮುಖ್ಯವಾಗುವುದು ಏನಂತಂದ್ರೆ, ಈ ಭಾವನೆಗಳು ಬುದ್ಧಿಯನ್ನ ಸೋಲಿಸ್ತವೆ ಅನ್ನೋದು. ಭಾವನೆಗಳು ಗೆಲ್ಲಬೇಕು ಅಥವಾ ಬುದ್ಧಿ ಗೆಲ್ಲಬೇಕು, ಅದರ್ ಫೀಲಿಂಗ್ಸ್ ಶುಡ್ ವಿನ್ ಆರ್ ದಿ ಇಂಟೆಲೆಕ್ಟ್ ಅನ್ನೋದು ಒಂದು ದೊಡ್ಡ ಡಿಬೇಟ್. ಕೇವಲ ಬೌದ್ಧಿಕತೆ ಜಯಶೀಲ ಅಂದ್ರೆ ಬೌದ್ಧಿಕತೆಗೆ ಗೆಲುವು ಸಿಕ್ಕರೆ ಜೀವನ ಯಶಸ್ವಿ ಆಗ್ತದೆ ಅಂತೇನಿಲ್ಲ. ನಮಗೆ ಬೌದ್ಧಿಕತೆಯೂ ಬೇಕು ಮತ್ತು ನಮ್ಮ ಭಾವನೆಗಳು ನಮ್ಮಲ್ಲಿ ಇರಬೇಕು. ಭಾವನೆ ಮತ್ತು ಬೌದ್ಧಿಕತೆಯ ನಡುವೆ ಸಮತೋಲನ ಕಂಡುಕೊಳ್ಳುವುದರಲ್ಲಿ ನಮ್ಮ ಜೀವನದ ಯಶಸ್ಸು ಇದೆ. ಕೇವಲ ಬೌದ್ಧಿಕತೆಯನ್ನ ನೆಚ್ಚಿದ್ರೆ ನಮ್ಮ ಜೀವನ ಸುಖಮಯವಾಗ್ತದೆ, ಆನಂದಮಯವಾಗ್ತದೆ, ಬಹಳ ಅದ್ಭುತವಾದ ಜೀವನವನ್ನ ನಾವು ನಡೆಸ್ತೇವೆ ಎನ್ನಲು ಸಾಧ್ಯವಿಲ್ಲ. ಹಾಗೆಯೇ ಕೇವಲ ಭಾವನೆಗಳನ್ನ ನಂಬಿ ಆ ಭಾವನೆಗಳ ಬೆನ್ನತ್ತಿ ಹೋಗಿ ಜೀವನವನ್ನ ಮಾಡಿದರೆ ನಮ್ಮ ಜೀವನ ಆನಂದಮಯವಾಗ್ತದೆ ಅಂತ ಹೇಳಕ್ಕಾಗೋದಿಲ್ಲ. ಕೆಲವರು ಹೇಳ್ತಾರೆ ಲಿಸನ್ ಟು ಯುವರ್ ಹಾರ್ಟ್ ಅಂತಾರೆ. ಹಾರ್ಟ್ ಸ್ಪೀಕ್ಸ್, ಹಾರ್ಟ್ ಈಸ್ ವೆರಿ ವೆರಿ ಆನೆಸ್ಟ್, ಟ್ರಾನ್ಸ್ಪರೆಂಟ್ ಅಂತ ಹೇಳ್ತಾರೆ. ಆದ್ರೆ ಈ ಹೃದಯದ ಮಾತುಗಳನ್ನ ಕೇಳಿ ನಾವು ಅನೇಕ ಸಂಕಷ್ಟಗಳಿಗೆ ಗುರಿಯಾಗಿದ್ದಕ್ಕೆ ನಿದರ್ಶನಗಳು ಕೂಡ ಇವೆ. ಈ ವಿವೇಕದ ಮಾತು ಕೇಳಬೇಕು, ವಿವೇಕದ ಕಣ್ಣು ಮುಚ್ಚಬಾರ್ದು, ವಿವೇಕ ಎಚ್ಚರವಾಗಿರ್ಬೇಕು ಅಂತ ನಾವು ಹೇಳ್ತೇವೆ. ವಿವೇಕ ಕೂಡ ನಮ್ಮನ್ನ ದಾರಿ ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆ. ಸೊ ಹೀಗಾಗಿ ಈ ವಿವೇಕ ಮತ್ತು ಭಾವನೆಗಳನ್ನ ಮೀರಿದ್ದು ಒಂದು ಪ್ರತಿಭೆ, ಅದು ನಾವು ಯಾವುದನ್ನ ಮೆಚುರಿಟಿ ಅಂತೀವಲ್ಲ, ಪರಿಪೂರ್ಣತೆ ಅಂತ ಒಂದು ಸ್ಥಿತಿಯನ್ನ ನಾವು ತಲುಪಿದಾಗ ಇವೆರಡರ ನಡುವೆ ಒಂದು ಸಮತೋಲನವನ್ನ ನಾವು ಕಂಡುಕೊಳ್ಬೇಕಾಗಿದೆ. ಸೊ ಈ ನಾಟಕದಿಂದ ನಾವು ಕಲಿಯಬಹುದಾದ ಪಾಠ ಇದೆ. ನಮಗೆ ಭಾವನೆಗಳು ಮುಖ್ಯ, ವಿವೇಕವೂ ಮುಖ್ಯ. ಆದರೆ ಭಾವನೆಗಳು ಮೇಲ್ಗೈ ಸಾಧಿಸದಂತೆ ನಾವು ನೋಡಿಕೊಳ್ಳಬೇಕು, ವಿವೇಕ ಮೇಲ್ಗೈ ಸಾಧಿಸದಂತೆ ನಾವು ನೋಡಿಕೊಳ್ಳಬೇಕು. ಹೀಗಾಗ್ಬೇಕಾದ್ರೆ ಎರಡರ ನಡುವೆ ನಾವು ಒಂದು ಸಮತೋಲನವನ್ನ ಕಾಯ್ದುಕೊಳ್ಬೇಕು ಅನ್ನೋದು ಬಹಳ ಮುಖ್ಯ. ಇನ್ನು ಒಂದು ಮಾತನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಪ್ರಶಾಂತ್ ಅವರು ಇದ್ರ ಬಗ್ಗೆ ಹೇಳಿದ್ರು. ಇದು ಒಂದು ಬಹಳ ದೊಡ್ಡ ನಾಟಕ ಇರಲ್ಲ, ಲೈಕ್ ಹ್ಯಾಮ್ಲೆಟ್ ಒಂದು ಸಣ್ಣ ನಾಟಕ. ಸಣ್ಣ ಅಂದ್ರೆ ಅತಿ ಸಣ್ಣ ನಾಟಕ ಅಂತ ಏನಲ್ಲ. ಈ ನಾಟಕದ ಒಂದು ಶಕ್ತಿ ಇರೋದು ಶೇಕ್ಸ್ಪಿಯರ್ ಬಳಸಿದ ಭಾಷೆಯಲ್ಲಿ. ಅಲ್ಲಿ ಪನ್ನಿಂಗ್ ಇದೆ, ಶಬ್ದಗಾರಿಕೆ ಆ ಕೆಲಸವನ್ನ ಮಾಡ್ತಾನೆ. ಆಮೇಲೆ ಮೇನೆ ಲಿಂಗ್ವಿಸ್ಟಿಕ್ ಎಕ್ಸ್ಪೆರಿಮೆಂಟ್ಸ್ ಗಳನ್ನ ನಾವು ಇದರಲ್ಲಿ ಕಾಣಬಹುದು. ಮತ್ತು ಅದ್ಭುತವಾದ ಸಾಲುಗಳನ್ನು ಕೂಡ ಈ ನಾಟಕದಲ್ಲಿ ನಾವು ಕಾಣಬಹುದು. ಒಂದೇ ಒಂದು ಸಣ್ಣ ಮಾತು ಇದೆ, ಯು ದ್ಯಾಟ್ ವೇ ವಿ ದಿಸ್ ವೇ ಅಂತ ಒಂದು ಸಣ್ಣ ಮಾತು ಬರ್ತದೆ. ಯು ದ್ಯಾಟ್ ವೇ ವಿ ದಿಸ್ ವೇ. ಈ ಇಡೀ ನಾಟಕದ ಒಂದು ಸೂತ್ರ ಎಲ್ಲಿದೆ ಅಂದ್ರೆ ಈ ಒಂದು ಸಣ್ಣ ಒಂದು ಸಾಲಿನ ಅರ್ಧ ಸಾಲಿನ ಡೈಲಾಗ್ ನಲ್ಲಿದೆ. ಅಂದ್ರೆ ಯು ದ್ಯಾಟ್ ವೇ ಅಂತಂದ್ರೆ ಸ್ಟಡಿ ವಿದೌಟ್ ವಿಮೆನ್ ಅಂತ ಅರ್ಥ. ಅದು ನಾಟಕ ಪ್ರಾರಂಭವಾಗುವುದು ಹಾಗೇನೆ. ನಾವು ಹೆಂಗಸರ ಸಹಾಯ ಅಂದ್ರೆ ಹೆಂಗಸರ ಸಂಪರ್ಕವನ್ನ ಕಡಿದುಕೊಂಡು ಅಧ್ಯಯನವನ್ನು ಮಾಡಬೇಕು ಅಂತ. ಇನ್ನೊಂದು ವಿ ದಿಸ್ ವೇ ಲವ್ ಅಂಡ್ ಪ್ಯಾಷನ್ ಅನ್ನೋದು. ಅಂದ್ರೆ ನಾವು ಯಾವಾಗ ನಾವು ಹೆಂಗಸರ ಸಂಪರ್ಕದಲ್ಲಿ, ಹೆಣ್ಣಿನ ಸಂಪರ್ಕದಲ್ಲಿ ಅಂದ್ರೆ ಮಾಯ ಸಂಪರ್ಕದಲ್ಲಿ ಅನ್ನೋಣ ಅಂದ್ರ ಸ್ವಲ್ಪ ಅರ್ಥ ಆಗ್ತೈತಿ. ಅಲ್ಲಮನ ನೆನ್ಪು ಮಾಡ್ಕೊಡ್ರಿ ನೀವು. ಇದು ಅಲ್ಲಮನ ಸಮಸ್ಯೆ ಮತ್ತು ಅನೇಕ ಸಾಧು ಶರಣ ಸಂತರ ಸಮಸ್ಯೆ ಕೂಡ. ಈ ಮಾಯೆ, ಯಾವಾಗ ನಾವು ಮಾಯೆಯಲ್ಲಿ ಸಿಲುಕಬಾರ್ದು ಅಂತ ಅಂದ್ಕೊಳ್ಳುತ್ತೇವೋ ಆಗ ಹೆಚ್ಚು ಮಾಯೆಯಲ್ಲಿ ಸಿಲುಕಿಕೊಳ್ಳುತ್ತೇವೆ ಅನ್ನೋ ಒಂದು ತಾತ್ಪರ್ಯ ಇದರಲ್ಲಿ ಇದೆ. ಯು ದ್ಯಾಟ್ ವೇ ವಿ ದಿಸ್ ವೇ. ಬಸವಣ್ಣ ಇದ್ರ ಬಗೆಗೆ ಮಾತಾಡ್ತಾನೆ. ನನ್ನ ಮನಸ್ಸು ಅತ್ತಿಯ ಹಣ್ಣು ಕಣೆಯ ಅಂತ ಹೇಳ್ತಿರ್ತಾನೆ. ನಾನು ಈ ಕಡೆ ಎಳಿತೀನಿ, ಅದು ಆ ಕಡೆ ಎಳಿತದೆ ಅಂತಕ್ಕಂಥ ಮಾತನ್ನ ಕೂಡ ಅವನು ಹೇಳ್ತಾನೆ. ಈಗ ಅನೇಕ ಹೌ ಕ್ಯಾನ್ ದಟ್ ಬಿ ಟ್ರೂ ಲವ್ ವಿಚ್ ಈಸ್ ಫಾಲ್ಸ್ಲಿ ಅಟೆಂಪ್ಟೆಡ್ ಅಂತಕ್ಕಂಥದ್ದು ಇನ್ನೊಂದು ಒಂದು ಡೈಲಾಗ್ ಬರ್ತದೆ. ಅಂದ್ರೆ ತಾನೇ ಮಾಡಿದ ಶಪಥವನ್ನ ತಾನು ಮುರಿಯುವುದಾದ್ರೆ ಅಥವಾ ತಾನೇ ಮಾಡಿದ ಶಪಥವನ್ನು ತಾನು ಮುರಿಯಲು ಪ್ರಚೋದಿಸುವ ಪ್ರೀತಿ ನಿಜವಾದ ಪ್ರೀತಿ ಅಲ್ಲ ಅಂತಕ್ಕಂಥ ಮಾತನ್ನ ಕೂಡ ಒಂದು ಪಾತ್ರ ಈ ನಾಟಕದಲ್ಲಿ ಆಡ್ತದೆ. ಶೇಕ್ಸ್ಪಿಯರ್ನ ಅನೇಕ ನಾಟಕಗಳಲ್ಲಿ, ಸುನಿತೆಗಳಲ್ಲಿ ಪ್ರೀತಿಯ ಬಗ್ಗೆ, ನಿಜವಾದ ಪ್ರೀತಿಯ ಬಗ್ಗೆ ಅನೇಕ ಮಾತುಗಳು ಬರ್ತವೆ. ಶೇಕ್ಸ್ಪಿಯರ್ನಿಗೆ ಇದೊಂದು ಅಬ್ಸೆಷನ್ ಆಗಿತ್ತು ಅಂತ ನನಗೆ ಅನಿಸ್ತದೆ. ಅವನು ಆಗಾಗ ಇದ್ರ ಬಗ್ಗೆ ಮಾತನಾಡ್ತಾನೆ. ಯಾಕೆ ಪ್ರೀತಿ
ಅಂದ್ರೆ ಸಫಲ ಪ್ರೀತಿ ಮನುಷ್ಯನಿಗೆ ಸಾಧ್ಯ ಇಲ್ಲ ಅಂತ. ಅವನ ಕಾಮಿಡಿಯಲ್ಲಿ ಪ್ರೀತಿ ಯಶಸ್ವಿ ಆಗುವುದನ್ನ ನಾವು ನೋಡಿದ್ದೇವೆ. ಅವನ ಟ್ರೆಜಿಡಿಗಳಲ್ಲಿ ಅಥವಾ ಅವನ ಐತಿಹಾಸಿಕ ನಾಟಕಗಳಲ್ಲಿ ಎಲ್ಲೂ ಪ್ರೀತಿ ಯಶಸ್ವಿ ಆಗುವುದಿಲ್ಲ ಅಥವಾ ಸಫಲವಾಗುವುದಿಲ್ಲ. ಇಂತಹ ಒಂದು ಇದೊಂದು ಬಹಳ ಮಹತ್ವದ ಹಾಸ್ಯ ನಾಟಕ. ಈ ನಾಟಕದ ಬಗ್ಗೆ ಪ್ರಶಾಂತ್ ಸಾಕಷ್ಟು ಒಳ್ಳೆಯ ಮಾತುಗಳನ್ನ ಆಡಿದ್ದಾರೆ. ಅವರಿಗೆ ಧಾರವಾಡ ಕಟ್ಟೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು. ಮತ್ತೆ ನಾವು ಗುರುವಾರ ಭೇಟಿಯಾಗೋಣ, ಶನಿವಾರ ಭೇಟಿಯಾಗೋಣ, ಭೇಟಿಯಾಗುತ್ತಲೇ ಇರೋಣ. ಈಗ ನೀವು ಅವರೊಂದಿಗೆ ಸಂವಾದವನ್ನ, ಚರ್ಚೆಯನ್ನ ಮುಂದುವರಿಸಬಹುದು. ಎಲ್ಲರಿಗೂ ಶುಭವಾಗ್ಲಿ. ನಮಸ್ಕಾರ. ಧನ್ಯವಾದಗಳು ಸರ್. ಚರ್ಚೆಗೆ ಅವಕಾಶ ಇದೆ. ಏನಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ಪೂರಕ ಮಾತುಗಳಿದ್ರೆ ದಯವಿಟ್ಟು ತಮ್ಮ ಆಡಿಯೋನ ಅನ್ಮ್ಯೂಟ್ ಮಾಡಿಕೊಂಡು ನೇರವಾಗಿ ಸರ್ ಜೊತೆಗೆ ಮಾತನಾಡ್ಬೋದು. ವಿಜಯಲಕ್ಷ್ಮಿ, ಪ್ರಶ್ನೆಗಳು ಇಲ್ಲ ಅನ್ನೋದಾದ್ರೆ ಕಾರ್ಯಕ್ರಮ ಮುಗಿಸ್ಬೋದು. ಚಾಟ್ ಬಾಕ್ಸ್ ಅಲ್ಲಿ ಏನಾದ್ರೂ ಪ್ರಶ್ನೆಗಳಿವೆಯಾ? ಇಲ್ಲ ಸರ್, ಪ್ರಶ್ನೆ ಏನಿಲ್ಲ ಸರ್. ಕೇಳಿ ನೋಡಿ, ಹಾಗಾದ್ರೂ ಏನಾದ್ರೂ ಪ್ರಶ್ನೆ ಕೇಳೋದಿದ್ರೆ, ಪೂರಕವಾಗಿ ಮಾತನಾಡೋದಿದ್ರೆ ಮಾತನಾಡ್ಬೋದು. ಅಂದ್ರೆ ಆ 4 ಜನ ಹೆಣ್ಮಕ್ಳು, ಈ 4 ಜನ ಗಂಡಸರಿಗೆ ನಿಮ್ಮ ಉದ್ದೇಶ ನಾವು ಇತ್ತಲ್ಲ ಕೆಡ್ಸೋದಿಲ್ಲ, ನೀವು ಉದ್ದೇಶ ಇದ್ದಿದ್ದೆ ನಮ್ಮನ್ನ ಬಿಟ್ಟು ನೀವು ಅಧ್ಯಯನ ಮಾಡ್ಬೇಕು ಅಂತ 1 ವರ್ಷ ಅಧ್ಯಯನ ಮಾಡ್ರಿ ಅಂತ ಬಿಟ್ಟೋದ್ರು ಕಾಣುತ್ತೆ. 1 ವರ್ಷ ಆದ್ಮೇಲೆ ಮದ್ವೆ ಆಗ್ತದೆ ಅಂತ ಕೊನೆಗೆ. ಚೆನ್ನಾಗಿತ್ತು ಸರ್. ಮತ್ತು ದೋಣೂರ್ ಸಾಹೇಬ್ರು ನೀವು ಮಾತಾಡಿದ್ದು ಬಹಳ ಚೆನ್ನಾಗಿತ್ತು ಸರ್. ಥ್ಯಾಂಕ್ಸ್. ಹೌದು ಸರ್. ಒಂದ್ ವರ್ಷ ಆದ್ಮೇಲೆ ಬನ್ನಿ, ಆಮೇಲೆ ನಾವು ನೋಡ್ತೀವಿ ಅನ್ನೋ ಅರ್ಥ. ಅಲ್ಲಿವರೆಗೂ ಅಧ್ಯಯನ ಮಾಡ್ರಿ ನೀವು, ಅಲ್ಲಿವರೆಗೂ ಅಧ್ಯಯನ ಮಾಡ್ರಿ, ಏನ್ ಮಾಡ್ತೀರಿ ನೀವು ಅಂತ. ಆದ್ರೆ ನೀವು when you come back we will not disappoint you ಅನ್ನೋ ಒಂದು ಅರ್ಥನದ್ರಲ್ಲಿದೆ. ಇದೆ ಸರ್. ಭರವಸೆ ಇದೆ. ವಾಪಸ್ ಬರೋದಾದ್ರೆ ನಾವು ನಿಮ್ಗಾಗಿ ಕಾಯ್ತೇವೆ ಅಂತ ಹೇಳಿ. ಬಟ್ ಅವ್ರು ಹೋದಾಗ ಅವ್ರು ಇದ್ರೋ ಇಲ್ವೋ ಅನ್ನೋದು ಅದು ನಮ್ಗೆ ಗೊತ್ತಿಲ್ಲ. ಅದು 2ನೇ ಸಿಕ್ಕಲ್ಲ, ನಮ್ ಕೈ ಸಿಕ್ಕಿಲ್ಲ. ನಮಸ್ಕಾರ ಪ್ರಶಾಂತ್ ಸರ್. ನಮಸ್ತೆ ಮೇಡಮ್. ನಿಮ್ಮ ಉಪನ್ಯಾಸ ತುಂಬಾ ಅದ್ಭುತವಾಗಿತ್ತು, ಹ್ಯೂಮರಸ್ ಆಗಿತ್ತು ಸರ್. ವೆರಿ ಇಂಟ್ರೆಸ್ಟಿಂಗ್ ಸೆಷನ್ ಸರ್. ಇಲ್ಲಿ ಶೇಕ್ಸ್ಪಿಯರ್ ಮೇಕರ್ಸ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂತ ನಾವು ಓದ್ತೀವಿ ಸರ್. ಇದೇ ಫಸ್ಟ್ ಒಂದು ಡ್ರಾಮಾ ಆಗಿದ್ರು ಕೂಡ ಎಷ್ಟು ಮ್ಯಾಚೂರ್ ಲ್ಯಾಂಗ್ವೇಜ್ ಅದರಿ ಅದರಲ್ಲಿ. ಅದಕ್ಕಾಗಿನೇ ಅವರು ಮೇಕರ್ಸ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂತ ಕನ್ಸಿಡರ್ ಮಾಡಿದ್ರು. ನಿಮ್ಮ ಉಪನ್ಯಾಸ ಕೇಳಿದ ಮೇಲೆ ಅದು ನನಗೆ ರಿಯಲೈಸ್ ಆಯ್ತು ಸರ್. ಅದಕ್ಕೆ ನಾನು ಹೇಳ್ಬೇಕಂತ ಹೇಳಿದೆ ಸರ್. ಹೌದು ಮೇಡಮ್, ಇದರಲ್ಲಿ ನಾನಾಗ್ಲೇ ಕೆಲವೊಂದು ಮರೆತು ಬಿಟ್ಟೆ. ಅಂದ್ರೆ ಆ ಲ್ಯಾಂಗ್ವೇಜ್ ಬಗ್ಗೆ ಹೇಳ್ಬೇಕಾದ್ರೆ, ಈಗ ಡೆಪ್ಟ್ ಅದೇ ಆರ್ಮಾಡೋ ಯಾರು ಅಂತ ಕೇಳಿದಾಗ ಅವನು ಡೆಪ್ಟ್ ಅನ್ನೋದನ್ನ ಬಿ ಬಿಟ್ಟು ಪ್ರೊನೌನ್ಸ್ ಮಾಡ್ತಾನೆ, DET ಪ್ರೊನೌನ್ಸ್ ಮಾಡ್ತಾನೆ. ಈಗ ಕಾಫ್, CALF ಕಾಫ್ ನ CAUF ಕಾಫ್ ಅಂತ ಪ್ರೊನೌನ್ಸ್ ಮಾಡ್ತಾನೆ. ಆಮೇಲೆ ಹಾಫ್ HALF ನ HAUF ಅಂತ ಪ್ರೊನೌನ್ಸ್ ಮಾಡ್ತಾನೆ. ಈ ರೀತಿಯಾದ ವರ್ಡ್ ಗಳನ್ನ ಅವನು ಈಗ ನೈಬರ್ ನ NEBOR ನೇಬರ್ ಅಂತಾನೆ ಪ್ರೊನೌನ್ಸ್ ಮಾಡ್ತಾನೆ ಅಂತ ಎಲ್ಲ ಹೇಳುವಾಗ, ನಾವು ಈಗ ಡೋಣೂರ್ ಸರ್ ಹೇಳ್ದಂಗೆ ಶೇಕ್ಸ್ಪಿಯರ್ ಇಂಗ್ಲಿಷ್ ಎಷ್ಟು ಭಾಷೆಗಳನ್ನ ಎಷ್ಟು ಪದಗಳನ್ನ ಸೃಷ್ಟಿ ಮಾಡಿದಾರೋ ಅಷ್ಟು ಕೆಲವೊಂದು ಪದಗಳ ಜೊತೆ ಬಹಳ ಚೆನ್ನಾಗಿ ಪದಗಳನ್ನ ವಿಮರ್ಶೆಗೆ ಒಳಪಡಿಸ್ತಾರೆ. ಈ ಸೈಲೆಂಟ್ ಲೆಟರ್ ಇಲ್ಲದೆ ಪ್ರೊನೌನ್ಸಿಯೇಷನ್, ಮತ್ತೆ ಸೇಮ್ ಪ್ರೊನೌನ್ಸಿಯೇಷನ್ ವಿತ್ ಸೇಮ್ ಸ್ಪೆಲ್ಲಿಂಗ್ ಇದ್ರು ಸೇಮ್ ಪ್ರೊನೌನ್ಸಿಯೇಷನ್. ಇವನ್ನ ಶೇಕ್ಸ್ಪಿಯರ್ ಅವಾಗ್ಲೇನೆ ತಮ್ಮ ನಾಟಕದಲ್ಲಿ ಬರೆದಿರೋದು ಬಹಳ ಗಮನ ಸೆಳೆಯುವಂತದ್ದು ಮಾಹಿತಿ ಮೇಡಮ್. ಅದೇ ಸರ್, ಇದು ಮೊದಲನೇ ಪ್ಲೇ ಆದ್ರೂ ಕೂಡ ಇಷ್ಟೊಂದು ಅದ್ಭುತವಾಗಿ ಮೊದಲ ನಾಟಕ ಅಲ್ಲ ಇದು. ಅಲ್ಲೇನ್ ಸರ್? ಅಲ್ಲ, ಶೇಕ್ಸ್ಪಿಯರ್ ಬರೆದ ಮೊದಲ ನಾಟಕ ಅಲ್ಲ ಇದು.
ಅಂದ್ರೆ ಫಸ್ಟ್ ಮೊದಲು ಅಂದ್ರೆ ಸರ್ ಅದಕ್ಕೆ ಅಂದೆ. ಇಲ್ಲ ಅಂದ್ರೆ ಒಂದು ರೀತಿ ಸ್ವತಂತ್ರ ನಾಟಕ ಅಂತ ಹೇಳಿದ್ರು, ಅಂದ್ರೆ ಬೇರೆ ಸೋರ್ಸ್ ಅನ್ನ ಸರಿ, ಬಳಸ್ಕೊಳ್ಳಾರ್ದೆ ಸರಿ. ಬರೆದಂತ ನಾಟಕ. ಹೆನ್ರಿ ಫೋರ್ತ್ ಪಾರ್ಟ್ 1 ಅಂತ ಕೆಲವ್ರು ಹೇಳ್ತಾರೆ, ಹೆನ್ರಿ ಫೋರ್ತ್ ಪಾರ್ಟ್ 2 ಅಂತ ಕೆಲವ್ರು ಹೇಳ್ತಾರೆ. ಕರೆಕ್ಟ್ ಸರ್. ಆದ್ರೂ ಇದು ಅಂದ್ರೆ ಅವ್ರದ್ದು ಒರಿಜಿನಲ್ ಪ್ಲೇ ಅಲ್ಲ ಸರ್, ಒರಿಜಿನಲ್ ಇದ್ರೂ ಕೂಡ ಈ ಲ್ಯಾಂಗ್ವೇಜ್ ಅನ್ನ ಬಳಸಿದ್ದು, ಅದಕ್ಕಾಗಿನೇ ಮೇಕರ್ಸ್ ಆಫ್ ದಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂತೇಳಿ ಕನ್ಸಿಡರ್ ಮಾಡಿದ್ರೇನೋ ಅಂತ ನಾನ್ ಸಂದೇಶ. ಹೌದು 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 ಹೌದು. ಬೈಬಲ್ ನಂತರ ಇಂಗ್ಲಿಷ್ ಭಾಷೆಗೆ ಹೆಚ್ಚು ಪದಗಳನ್ನ ಕೊಟ್ಟ ಲೇಖಕ ಅಂದ್ರೆ ಶೇಕ್ಸ್ಪಿಯರ್ನೇ. ಅದೇ ಸರ್. ಬೈಬಲ್ ಅನ್ನೋದು ಒಬ್ಬ ಲೇಖಕ ಬರೆದದ್ದಲ್ಲ, ಅದೊಂದು ಇನ್ಸ್ಟಿಟ್ಯೂಷನಲ್ ವರ್ಕ್ ಅದು, ದ ಬೈಬಲ್. ಸರಿ ಸರ್. ಹಾ, ಥ್ಯಾಂಕ್ ಯು ಸರ್. ಸರ್ ಇವತ್ತೊಂದು ನಾನು ವಿಡಿಯೋ ನೋಡಿದೆ ಸರ್, ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಸಬ್ಜೆಕ್ಟ್ ಆಗ್ಬೋದು, ಅದ್ರ ಹೇಳಕ್ ಅನುಮತಿ ಕೇಳ್ತೀನಿ ಸರ್. ಸರ್ ಏನಾಯ್ತು, ಈ ಯುದ್ಧ ಆಗ್ತಾ ಇದೆಯಲ್ಲ ಸರ್, ಇದು ಗಾಜಾ ಮತ್ತೆ ಇಸ್ರೇಲ್ ಯುದ್ಧ ಆಗ್ತಾ ಇದೆಯಲ್ಲ, ಅದರಲ್ಲಿ ಒಬ್ಬನ ಅರೆಸ್ಟ್ ಆಗಿ 3 ಸರಿ ಅರೆಸ್ಟ್ ಆಗಿ ಅವನಿಗೆ ಜೀವ ಸಾಯೋವರೆಗೂ ಜೈಲ್ನಾಗ ಇರ್ಬೇಕು ಅಂತ ಹೇಳಿ ಇಸ್ರೇಲ್ನಾಗ ಇರ್ತಾನೆ ಸರ್ ಅವನು. ಆಗಿದ್ದು ಮೊನ್ನೆ. ಅವನ ಹೆಂಡತಿ ಅಲ್ಲಿ ಇರ್ತಾಳಲ್ಲ ಬಹಳಷ್ಟನು, ಇವನೇನ್ ಮಾಡ್ತಾನೆ, ಹೆಂಡತಿ ಜೀವನ ಹಾಳಾಗ್ಬಾರ್ದು, ಅವಳು ಮತ್ತೆ ಬೇರೆಯವ್ರ ಜೊತೆ ಯಾರಿಗೂ ಸುಖವಾಗಿರ್ಲಿ ಅಂತ ಇವನ್ ತಲಾಕ್ ಕೊಟ್ಟು ಬಿಡ್ತಾನೆ, ಅಂದ್ರೆ ಡೈವರ್ಸ್ ಮಾಡ್ತಾನೆ. ಆ ಅಮ್ಮನು ಏನು ಮತ್ತೆ ಮದ್ವೆ ಆಗಕ್ ಹೋದಲ್ಲಿ ಹಾಗೆ ಇರ್ತಾಳೆ. ಈಗ ನೋಡ್ರಿ, ಮೊನ್ನೆ ರೀಸೆಂಟ್ ಆಗಿ ಬಿಡುಗಡೆ ಆದಾಗ 2,500 ಜನಕ್ಕೆ ಎಕ್ಸ್ಚೇಂಜ್ ಆಯ್ತು. ಆ 33 ವರ್ಷ ಆಗಿದೆ, 2,500 ಜನ ಎಕ್ಸ್ಚೇಂಜ್ ನಲ್ಲಿ ಅವನೊಬ್ಬ. ಅವನು ಬಿಡುಗಡೆ ಅಂತ ಹೇಳಿ ಗೊತ್ತಾದ್ಮೇಲೆ ಇವಳು ಮತ್ತೆ ಈಜಿಪ್ಟಿಗೆ ಹೋಗ್ತಾಳೆ, ಕೈರೋ ಹೋಗಿ ಮತ್ತೆ ಅವನು ಭೇಟಿಯಾಗಿ ಅವ್ನು ಫಸ್ಟ್ ಕೆಲಸ ಮಾಡಿದ್ದು ಅವ್ರಿಬ್ರು ಮದ್ವೆ ಆಗಿದೆ. 4 ಜನ 1 ವರ್ಷ ಕಾಯ್ದೇನು ದೊಡ್ಡದಲ್ಲ ಅಂತ. ಹೌದೌದೌದೌದೌದೌದು. ಇದು ನೋಡ್ರಿ, ಇದು ದೊಡ್ಡ ಪರೀಕ್ಷೆ ಇದು. ಆ ಮಹಿಳೆ ಡಿವೋರ್ಸ್ ಕೊಟ್ಮೇಲೆ, ತಲಾಕ್ ಕೊಟ್ಮೇಲೆ ಅವಳು ಬೇರೆಯವ್ರನ್ನ ಮದ್ವೆ ಆಗಿದ್ಲೋ ಏನ್ ವೇಟ್ ಮಾಡಿದ್ಲು? ಮದ್ವೆ ಆಗಿಲ್ಲ, ಹಾಗೆ ಇದ್ದಾಳೆ, ಹಾಗೆ ಒಟ್ಟಿಗೆ ಇದ್ದಾಳೆ, ಆ ಭರವಸೆ ಮೇಲೇನೆ ಇದ್ದಾಳೆ. ಅದ್ಭುತ, ಅದು ಬಹಳ ಅದ್ಭುತ. ಹೌದಾ, ಬಹಳ ಅದ್ಭುತ. ಮತ್ತೆ ಒಂದು ಅದ್ಭುತ ನಾಟಕ ಬರಲಿಕ್ಕೆ ಒಂದು ಸೂಕ್ತವಾದ ವಸ್ತು ಕೂಡ. ಬಹಳ ನನಗೇನೋ ಒಂಥರ ಓದಿ ರೋಮಾಂಚ ಆದಂಗೆ ಬಿಡ್ತಾರೆ ಅದು. ಹೌದೌದೌದು. ಈಗ ನಿಮ್ ಮಾತುಗಳನ್ನು ಕೇಳಿ ನಮಗೂ ಕೂಡ ಹಾಗೆ ಅನಿಸ್ತು. ಕಾಯೋದಿದೆಯಲ್ಲ, ಅದು ಜೈಲಿಗೆ ಹೋದ ಪತಿಯ ಸಲುವಾಗಿ ಕಾಯೋದು 30 ವರ್ಷ. ಜೀವನದ ಮೇಲೆ ಭರವಸೆ ಇರ್ಬೇಕು ಅಂತ ತಾವು ಹೇಳಿದ್ರಲ್ಲ, ಭರವಸೆ ಇರೋದು. ಹೌದೌದು, ನೋಡಿ, ಅದಮ್ಯ ಭರವಸೆ. ಹೌದೌದೌದು. ಈ 100 Years of Solitude ಇದೆಯಲ್ಲ ಕಾದಂಬರಿ, ಹೌದು ಸರ್. ನೋಡ್ರಿ, ಆ ಒಂದು ಕಾದಂಬರಿಗೆ ಇದು ಸಾಕ್ಷಿ ಆಯ್ತು ಈ ಘಟನೆ. ಹೌದು ಸರ್, ಧನ್ಯವಾದಗಳು ಸರ್. ವಿಷಯ ಬೇರೆ ಆಯ್ತು ಆದ್ರೂನು. ಇಲ್ಲ, ಏನು ಬೇರೆ ಆಗಿಲ್ಲ ಸರ್. ಯು ಹ್ಯಾವ್ ಕನೆಕ್ಟೆಡ್. ಥ್ಯಾಂಕ್ ಯು ಸರ್. ಸರ್, ಬೇರೆ ಪ್ರಶ್ನೆ ಇಲ್ಲ ಅಂದ್ರೆ ಕಾರ್ಯಕ್ರಮನ ಮುಗಿಸೋಣ. ಮುಗಿಸಿ. ಶೇಕ್ಸ್ಪಿಯರ್ ಉಪನ್ಯಾಸ ಮಾಲಿಕಿನಲ್ಲಿ ಇವತ್ತು ನಮ್ಮೊಟ್ಟಿಗೆ ಇದ್ಕೊಂಡು ಸುಮಾರು 1 ಗಂಟೆಗಳ ಕಾಲ ಶೇಕ್ಸ್ಪಿಯರ್ನ ಲವ್ಸ್ ಲೇಬರ್ಸ್ ಲಾಸ್ಟ್ ನಾಟಕದ ಕುರಿತಾಗಿ ಮಾತನಾಡ್ತಾ ಚರ್ಚೆಗೆ ಅವಕಾಶ ಕೊಟ್ಟು, ಆ ಮೂಲಕ ನಮ್ಮಲ್ಲಿ ಶೇಕ್ಸ್ಪಿಯರ್ ಒಂದು ಭಾಷೆ, ಅವನ ಒಂದು ಒಟ್ಟು ಸಾಹಿತ್ಯ ಹೇಗೆ ಒಂದು ವಿಶ್ವಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಅನ್ನೋದನ್ನ ಹೇಳ್ಕೊಟ್ಟಂತ ಪ್ರಶಾಂತ್ ನಾಯ್ಕ್ HP ಅವರಿಗೆ ಈ ಧಾರವಾಡ ಕಟ್ಟೆಯ ಬಳಗದ ಪರವಾಗಿ, ಹಾಗೆ ಇಲ್ಲಿ ನಡೆದಿರುವಂತಹ ಎಲ್ಲ ಸಾಹಿತ್ಯಾಸಕ್ತರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಧನ್ಯವಾದಗಳು ಸರ್. ಹಾಗೇನೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಸರ್ಗೂ ಕೂಡ ಧನ್ಯವಾದಗಳು. ಒಂದು ಚರ್ಚೆನಲ್ಲಿ ಭಾಗವಹಿಸಿದಂತಹ ಕಲಾಂಧ ಸರ್ಗೆ, ಹಾಗೇನೆ ಕಮ್ಮತೆ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಇಲ್ಲಿ ನಡೆದಿರುವಂತಹ ಎಲ್ಲ ಹಿರಿಯರಿಗೆ, ಸಾಹಿತ್ಯಾಸಕ್ತರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಬರುವ ಗುರುವಾರ ಬಾಳಾ ಸಾಹೇಬ್ ಲೋಕಾಪುರ್ ಅವರ ಮಾತುಗಳಿಗೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಬೇಕು ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ವಂದಿಸಿ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು. ಶುಭರಾತ್ರಿ. ನಮಸ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್.